ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಆಜಾದ್ ICS ಅಕಾಡೆಮಿ. ಫ್ರೆಂಡ್ಸ್, ನಾವು ಇಂದಿನಿಂದ ಗ್ರೂಪ್ ಸಿ ಎಕ್ಸಾಮ್ಸ್ಗೆ PDO ಮತ್ತು VA ಏನು ವಿಲೇಜ್ ಅಕೌಂಟೆಂಟ್ ಆಫೀಸರ್, ಗ್ರಾಮ ಆಡಳಿತಾಧಿಕಾರಿ, ಗ್ರೂಪ್ ಸಿ ಇತ್ಯಾದಿ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂತೆ ಪಂಚಾಯತ್ ರಾಜ್ ಸಂಸ್ಥೆಗಳು ಮತ್ತು ಗ್ರಾಮೀಣಾಭಿವೃದ್ಧಿ ಅಂತ ಏನು ನಿಮಗೆ ಟಾಪಿಕ್ ಇದೆ ಅಷ್ಟು ಟಾಪಿಕನ್ನು ತರಗತಿಗಳನ್ನು ಮಾಡ್ತೀವಿ. ನಿಮಗೆ ಈಗ ಪ್ರಸ್ತುತ PDO ನೋಟಿಫಿಕೇಷನ್ಸ್ ಆಗಿದೆ. ಆ PDO ನೋಟಿಫಿಕೇಷನಲ್ಲಿ ನಿಮಗೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಂಸ್ಥೆಗಳು ಅಂತ ಹೇಳಿ ಒಂದು ಟಾಪಿಕ್ ಇದೆ. ಅಲ್ಲಿ ಕ್ವಶನ್ಸು ಜಾಸ್ತಿ ಬರೋ ಸಾಧ್ಯತೆ ಇರುತ್ತೆ. ಯಾಕೆಂದರೆ ಅಲ್ಲಿ ನಿಮಗೆ ಕರ್ನಾಟಕ ಪಂಚಾಯತ್ ರಾಜ್ ಆ್ಯಕ್ಟ್ ಅಂತ ಇಟ್ಟಿಲ್ಲ. ಆದರೂ ಕೂಡ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಸಂಸ್ಥೆಗಳು, ಅಲ್ಲಿ ಪಂಚಾಯತ್ ರಾಜ್ ಸಂಸ್ಥೆಗಳು ಅಂತ ಅಂದರೆ ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಮತ್ತು ಗ್ರಾಮ ಪಂಚಾಯತಿ ಅಂತ ಬರುತ್ತೆ. ಅಲ್ಲಿ ನೀವು ಆ್ಯಕ್ಟ್ ಬುಕ್ಕನ್ನು ಡೈರೆಕ್ಟ್ಲಿ ಇಂಡೈರೆಕ್ಟ್ಲಿ ಅವನು ಕೇಳಿದ್ದಾನೆ. ಅಲ್ಲಿ ನಿಮಗೆ PDOನಲ್ಲಿ ಒಂದು 30 to 35 ಕ್ವಶನ್ಸು ನಿಮಗೆ ಕರ್ನಾಟಕ ಪಂಚಾಯತ್ ರಾಜ್ ಆ್ಯಕ್ಟ್ 1993 ಅಥವಾ ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ಕಾಯ್ದೆ ಅಂತ ಏನು ಬುಕ್ ಇದೆ ಅಲ್ಲಿಂದ ಬರೋ ಸಾಧ್ಯತೆ ಇದೆ. ಓಕೆ, ಆ ಆ್ಯಕ್ಟ್ ಬುಕ್ಕಿಂದ ನಿಮಗೆ ಬರುತ್ತೆ ಕ್ವಶನ್ಸು. ಹಾಗಾಗಿ ಆ್ಯಕ್ಟ್ ಬುಕ್ಕನ್ನು ನೀವು ಕಡೆಗಣಿಸಂಗಿಲ್ಲ, ಓದ್ಕೊಂಡು ಹೋಗಲೇಬೇಕಾಗುತ್ತೆ. ಅದೇ ಥರ ಈ ಪಂಚಾಯತ್ ರಾಜ್ ಆ್ಯಕ್ಟನ್ನು ನಿಮಗೆ VA ಅಲ್ಲೂ ಕೂಡ VAO ಏನು ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಅಂತ ಹೇಳಿ ಗ್ರಾಮ ಆಡಳಿತಾಧಿಕಾರಿ ಅಂತ ಇದೆ, ಅಲ್ಲೂ ಕೂಡ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಸಂಸ್ಥೆಗಳು ಅಂತ ಇದೆ, ಅಲ್ಲೂ ಕೂಡ ನಿಮಗೆ ಕೇಳ್ತಾರೆ ಕರ್ನಾಟಕ ಪಂಚಾಯತ್ ರಾಜ್ ಆ್ಯಕ್ಟನ್ನು. ನೆಕ್ಸ್ಟು ಇನ್ನು ಗ್ರೂಪ್ ಸಿನಲ್ಲೂ ಕೂಡ ಸಾಮಾನ್ಯವಾಗಿ ಇಟ್ಟಿದ್ದಾನೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಂಸ್ಥೆಗಳು ಅಂತ. ಇನ್ನು FDA SDA ಎಲ್ಲ ಎಕ್ಸಾಮ್ಸಲ್ಲೂ ಕೂಡ ಈಗ ಒಂದು ಟ್ರೆಂಡ್ ಆಗಿದೆ ಕರ್ನಾಟಕ ಪಂಚಾಯತ್ ರಾಜ್ ಆ್ಯಕ್ಟ್ ಮೇಲೆ ಕ್ವಶನ್ ಕೇಳೋಕ್ಕೆ. ಓಕೆ, ಎಲ್ಲ ಎಕ್ಸಾಮ್ಸಲ್ಲೂ ಕೂಡ ಈಗ ಆಲ್ಮೋಸ್ಟ್ ಒಂದು 5 to 6 ಕ್ವಶನ್ಸು ಬರ್ತಾ ಇದೆ. ಮೊನ್ನೆ ನಡೆದ ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಎಕ್ಸಾಮಲ್ಲೂ ಕೂಡ ಕೇಳಿದರು. ಈ ಎಲ್ಲವನ್ನು ಹಿನ್ನೆಲೆಯಲ್ಲಿ ಇಟ್ಕೊಂಡು ನಾನು ನಿಮಗೆ ಕರ್ನಾಟಕ ಪಂಚಾಯತ್ ರಾಜ್ ಆ್ಯಕ್ಟ್ 1993 ಎಂಟೈರ್ ಕರ್ನಾಟಕ ಪಂಚಾಯತ್ ರಾಜಲ್ಲಿ ನಮಗೆ 321 ಸೆಕ್ಷನ್ಸ್ ಬರುತ್ತೆ, 321 ಪ್ರಕರಣಗಳು ಆ್ಯಂಡ್ 4 ಶೆಡ್ಯೂಲ್ಸ್, 4 ಅನುಸೂಚಿಗಳು ಬರುತ್ತೆ. ಓಕೆ, ಆ್ಯಂಡ್ ಅಧ್ಯಾಯಗಳು ಪಾರ್ಟ್ 19 ಅಧ್ಯಾಯಗಳು ಬರುತ್ತೆ. ಅಷ್ಟನ್ನು ನಾನು ನಿಮಗೆ ಮಾಡಲ್ಲ, ನಿಮ್ಮ PDO VAO ಗ್ರೂಪ್ ಸಿ ಮತ್ತು FDA ಇತ್ಯಾದಿ ಎಕ್ಸಾಮ್ಗಳಿಗೆ ಸಂಬಂಧಪಟ್ಟಂತೆ ಎಷ್ಟು ಬೇಕೋ ಅಷ್ಟನ್ನು ಕಂಪ್ಲೀಟಾಗಿ ನಾನು ತರಗತಿಗಳನ್ನು ಮಾಡ್ತಾಯಿದ್ದೀನಿ. ಆಸಕ್ತರು ನಮ್ಮ ಆಜಾದ್ ICS ಅಕಾಡೆಮಿ ಆ್ಯಪಲ್ಲಿ ಈ ತರಗತಿಗಳು ಆನ್ಲೈನ್ ರೆಕಾರ್ಡೆಡ್ ವಿಡಿಯೋಸು ನಿಮಗೆ ಸಿಗುತ್ತೆ. ಸಂಪರ್ಕಿಸ್ಬೋದು ನಮ್ಮ ಸಂಸ್ಥೆನ. ಅದೇ ಥರ ನಾವು ಕೋಆಪ್ರೇಟಿವ್ ಮೂವ್ಮೆಂಟ್, ಸಹಕಾರ ಚಳುವಳಿ, ಅದಕ್ಕೆ ಸಂಬಂಧಪಟ್ಟಂಥ ತರಗತಿಗಳನ್ನು ಕೂಡ ಮಾಡ್ತೀವಿ. ಆ್ಯಂಡ್ ಲ್ಯಾಂಡ್ ರೆವಿನ್ಯೂ ಆ್ಯಕ್ಟು, ಕರ್ನಾಟಕ ಲ್ಯಾಂಡ್ ರೆವಿನ್ಯೂ ಆ್ಯಕ್ಟು ಅಥವಾ ಲ್ಯಾಂಡ್ ರೀಫಾರ್ಮ್ಸ್, ಭೂ ಸುಧಾರಣೆಗಳು ಮತ್ತು ಕರ್ನಾಟಕ ಲ್ಯಾಂಡ್ ರೆವಿನ್ಯೂ ಆ್ಯಕ್ಟು ನಿಮ್ಮ PDOನಲ್ಲೂ ಇದೆ. ಅದೇ ಥರ VAOನಲ್ಲೂ ಕೂಡ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಅದರಲ್ಲೂ ಕೂಡ ನೀವು, ಏಕೆಂದರೆ ಅಲ್ಲಿ ವರ್ಕ್ ಮಾಡೋದು ಅದೇ ಆಗಿರೋದ್ರಿಂದ ಅಲ್ಲಿ ಕೇಳೋ ಸಾಧ್ಯತೆಗಳಿರುತ್ತೆ. ಇನ್ನು ಗ್ರೂಪ್ ಸಿನಲ್ಲೂ ಕೂಡ ಭೂ ಸುಧಾರಣೆಗಳನ್ನ ಇಟ್ಟಿದ್ದಾನೆ, ಅಂದರೆ ಸ್ವಾತಂತ್ರ್ಯೋತ್ತರ ಕಾಲದಲ್ಲಿ ಭೂ ಸುಧಾರಣೆಗಳು ಅಂತ ಅದಕ್ಕೆ ಸಂಬಂಧಪಟ್ಟಂತೆ ತರಗತಿಗಳನ್ನು ಮಾಡ್ತೀವಿ. ಮತ್ತು ಇಂಡಿಯನ್ ಸೊಸೈಟಿ, ಭಾರತೀಯ ಸಮಾಜದ ಬೆಳವಣಿಗೆ ಅಂತ ಏನಿದೆ ಅಷ್ಟೂ ಕೂಡ ನಮ್ಮ ಆ್ಯಪಲ್ಲಿ ಸಿಗುತ್ತೆ. ಅದೇ ಥರ ಕನ್ನಡ ಸಂವಹನ ಪತ್ರಿಕೆ, ಸಾಮಾನ್ಯ ಕನ್ನಡ, ಇಂಗ್ಲೀಷ್ ಆ್ಯಂಡ್ ಆಲ್ಸೋ ಕಂಪ್ಯೂಟರ್, ಎಲ್ಲ ಕೋರ್ಸ್ಗಳು ನಮ್ಮ ಆಜಾದ್ ICS ಅಕಾಡೆಮಿ ಆ್ಯಪ್ನಲ್ಲಿ ನಿಮಗೆ ಸಿಗುತ್ತೆ. ಓಕೆ, ಎಲ್ಲ ಎಕ್ಸಾಮ್ಸ್ಗೆ ಸಂಬಂಧಪಟ್ಟಂತೆ ನಾವು ವಿ ಪ್ರೊವೈಡ್ ರೆಕಾರ್ಡೆಡ್ ವಿಡಿಯೋಸ್. ರೆಕಾರ್ಡೆಡ್ ವಿಡಿಯೋಸನ್ನು ಕೊಡ್ತೀವಿ ವಿತ್ ಹೈ ಕ್ವಾಲಿಟಿ ವಿಡಿಯೋಸ್ ವಿತ್ ಕಂಟೆಂಟ್ ಸಮೇತ ಹೈ ಕ್ವಾಲಿಟಿ ವಿಡಿಯೋಸನ್ನು ನಾನು ನಿಮಗೆ ಪ್ರೊವೈಡ್ ಮಾಡ್ತೀನಿ. ಈ ವಿಡಿಯೋಗಳ ಅವಧಿ 1 ವರ್ಷ ಇರುತ್ತೆ. ನೀವು ಎಷ್ಟು ಬಾರಿ ಬೇಕಾದರೂ ಅದನ್ನು ರಿವಿಷನ್ಗೆ ಬಳಸ್ಕೋಬೋದು. ಓಕೆ, ಇವತ್ತಿನ ತರಗತಿನಲ್ಲಿ ನಾನು ಗ್ರಾಮೀಣಾಭಿವೃದ್ಧಿ ಸಂಸ್ಥೆಗಳು ಮತ್ತು
ಪಂಚಾಯತ್ ರಾಜ್ ಸಂಸ್ಥೆ ಅಥವಾ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಂಸ್ಥೆಗಳು ಅಂತ ಏನು ಟಾಪಿಕ್ ಇದೆ ಆ ಟಾಪಿಕ್ಕಿಗೆ ಸಂಬಂಧಪಟ್ಟಂತೆ ತರಗತಿಯನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ. ಓಕೆ, ಇವತ್ತಿನ ತರಗತಿಯಲ್ಲಿ ಫಸ್ಟ್ ನಾನು ಲೋಕಲ್ ಸೆಲ್ಫ್ ಗೌರ್ನಮೆಂಟ್ ಅಂದರೆ ಏನು, ಸ್ಥಳೀಯ ಸರ್ಕಾರ ಅಂದರೆ ಏನು, ಆ್ಯಂಡ್ ವಾಟ್ ಈಸ್ ದ ಇಂಪಾರ್ಟೆನ್ಸ್ ಆಫ್ ಲೋಕಲ್ ಸೆಲ್ಫ್ ಗೌರ್ನಮೆಂಟ್, ಸ್ಥಳೀಯ ಸರ್ಕಾರದ ಪ್ರಾಮುಖ್ಯತೆ ಆ್ಯಂಡ್ ಅದರ ಬರ್ತ್ ಆ್ಯಂಡ್ ಎವಲ್ಯೂಷನ್ ಆಫ್ ಲೋಕಲ್ ಸೆಲ್ಫ್ ಗೌರ್ನಮೆಂಟ್ ಆರ್ ಪಂಚಾಯತ್ ರಾಜ್ ಸಿಸ್ಟಮ್ ಇನ್ ಇಂಡಿಯಾ. ಭಾರತದಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆಯ ಉಗಮ ವಿಕಾಸ ಯಾವ ಥರ ಆಯಿತು, ಅದೇ ಥರ ಕರ್ನಾಟಕದಲ್ಲಿ ಬರ್ತ್ ಆ್ಯಂಡ್ ಎವಲ್ಯೂಷನ್ ಆಫ್ ಪಂಚಾಯತ್ ರಾಜ್ ಸಿಸ್ಟಮ್ ಇನ್ ಕರ್ನಾಟಕದಲ್ಲಿ ಅದರ ಉಗಮ ವಿಕಾಸ ಯಾವ ಥರ ಆಯಿತು ಅನ್ನೋದನ್ನು ಡಿಸ್ಕಸ್ ಮಾಡ್ತೀನಿ. ಓಕೆ, ಫಸ್ಟು ಸ್ಥಳೀಯ ಸರ್ಕಾರ ಅಂದ್ರೇನು, ಅದರ ಮೀನಿಂಗ್ ಅಂದ್ರೇನು, ಭಾರತದಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆ ಪ್ರಾಚೀನ ಕಾಲದಲ್ಲಿ ಯಾವ ಥರ ಇತ್ತು, ಮಿಡಿವಲ್ ಪೀರಿಯಡಲ್ಲಿ ಯಾವ ಥರ ಇತ್ತು, ಮಾಡರ್ನ್ ಪೀರಿಯಡಲ್ಲಿ ಡ್ಯೂರಿಂಗ್ ಬ್ರಿಟಿಷ್ ಪೀರಿಯಡಲ್ಲಿ ಯಾವ ಥರ ಇತ್ತು, ಅದನ್ನು ವಿ ಡಿಸ್ಕಸ್ ಒನ್ ಬೈ ಒನ್. ತರಗತಿಗಳು ಕನ್ನಡ ಮತ್ತು ಇಂಗ್ಲೀಷ್ ಮಾಧ್ಯಮದಲ್ಲಿರುತ್ತೆ. ಓಕೆ, ಇಂಗ್ಲೀಷ್ ಮಾಧ್ಯಮದವರು ಕೂಡ ತರಗತಿಗಳನ್ನು ನೀವು ಪರ್ಚೇಸ್ ಮಾಡ್ಬೋದು. ಓಕೆ, ಫಸ್ಟ್ ವಿ ಡಿಸ್ಕಸ್ ಭಾರತದಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆ. ಓಕೆ, ಇಟ್ ಮೀನ್ಸ್ ಪಂಚಾಯತ್ ರಾಜ್ ಸಿಸ್ಟಮ್ ಇನ್ ಇಂಡಿಯಾ. ಭಾರತದಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆ ಯಾವ ಥರ ಇತ್ತು ಅದನ್ನು ನೋಡ್ತಾ ಹೋಗೋಣ. ಓಕೆ, ಇನ್ ಇಂಡಿಯಾ ವಿ ಹ್ಯಾವ್ 3 ಟೈಪ್ಸ್ ಆಫ್ ಗೌರ್ನಮೆಂಟ್. ಭಾರತದಲ್ಲಿ 3 ಥರ ಸರ್ಕಾರಗಳು ಬರುತ್ತೆ. ಒಂದು ಕೇಂದ್ರ ಸರ್ಕಾರ, ದಟ್ ಈಸ್ ಸೆಂಟ್ರಲ್ ಗೌರ್ನಮೆಂಟ್. ಓಕೆ, ಬಿಲೋ ಸೆಂಟ್ರಲ್ ಗೌರ್ನಮೆಂಟ್ ವಿ ಹ್ಯಾವ್ ಸ್ಟೇಟ್ ಗೌರ್ನಮೆಂಟ್, ರಾಜ್ಯ ಸರ್ಕಾರ. ಓಕೆ, ಆ್ಯಂಡ್ ಸ್ಥಳೀಯ ಸರ್ಕಾರ, ಅದ್ರ ಕೆಳಗಡೆ ನಮಗೆ ಸ್ಥಳೀಯ ಸರ್ಕಾರ ಅಂತ ಹೇಳಿ ಬರುತ್ತೆ. ಓಕೆ, ಭಾರತದಲ್ಲಿ 3 ಹಂತದ ರಾಜಕೀಯ ವ್ಯವಸ್ಥೆ ಇದೆ. ವಿ ಹ್ಯಾವ್ 3 ಟೈರ್ ಗೌರ್ನಮೆಂಟ್ ಸಿಸ್ಟಮ್ ಇನ್ ಇಂಡಿಯಾ. ಒಂದು ಸೆಂಟ್ರಲ್ ಗೌರ್ನಮೆಂಟ್, ಸ್ಟೇಟ್ ಗೌರ್ನಮೆಂಟ್ ಆ್ಯಂಡ್ ಲೋಕಲ್ ಗೌರ್ನಮೆಂಟ್, ಸ್ಥಳೀಯ ಸರ್ಕಾರ ಅಂತ ಹೇಳಿ ಕರೀತಾರೆ. ಇನ್ನು ಸ್ಥಳೀಯ ಸರ್ಕಾರ ಲೋಕಲ್ ಗೌರ್ನಮೆಂಟಲ್ಲಿ, ಈ ಲೋಕಲ್ ಗೌರ್ನಮೆಂಟಲ್ಲಿ ವಿ ಹ್ಯಾವ್ 2 ಟೈಪ್ಸ್ ಆಫ್ ಗೌರ್ನಮೆಂಟ್. ಸ್ಥಳೀಯ ಸರ್ಕಾರಗಳಲ್ಲಿ 2 ಥರ ಸ್ಥಳೀಯ ಸರ್ಕಾರ ಇದೆ. ರೂರಲ್ ಲೋಕಲ್ ಗೌರ್ನಮೆಂಟ್, ಓಕೆ, ಗ್ರಾಮೀಣ ಸ್ಥಳೀಯ ಸರ್ಕಾರ ಆ್ಯಂಡ್ ಅರ್ಬನ್ ಲೋಕಲ್ ಗೌರ್ನಮೆಂಟ್, ನಗರ ಸ್ಥಳೀಯ ಸರ್ಕಾರ. ಗ್ರಾಮೀಣ ಸ್ಥಳೀಯ ಸರ್ಕಾರ ಮತ್ತು ನಗರ ಸ್ಥಳೀಯ ಸರ್ಕಾರ ಅಂತ ಬರುತ್ತೆ. ಇನ್ ರೂರಲ್ ಲೋಕಲ್ ಗೌರ್ನಮೆಂಟ್ ವಿ ಹ್ಯಾವ್ ಅಗೈನ್ 3 ಟೈಪ್ಸ್ ಆಫ್ ಗೌರ್ನಮೆಂಟ್ಸ್. ಅದರಲ್ಲಿ ಮತ್ತೆ 3 ಹಂತದ ಸರ್ಕಾರಗಳು ಬರುತ್ತೆ. ಅಟ್ ಡಿಸ್ಟಿಕ್ ಲೆವೆಲ್ ವಿ ಹ್ಯಾವ್ ಜಿಲ್ಲಾ ಪಂಚಾಯತ್, ಅಟ್ ತಾಲೂಕ್ ಲೆವೆಲ್ ವಿ ಹ್ಯಾವ್ ತಾಲೂಕ್ ಪಂಚಾಯತ್ ಆ್ಯಂಡ್ ಅಟ್ ವಿಲೇಜ್ ಲೆವೆಲ್ ವಿ ಹ್ಯಾವ್ ಗ್ರಾಮ ಪಂಚಾಯತ್. ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಪಂಚಾಯತಿ ಬರುತ್ತೆ, ತಾಲೂಕು ಮಟ್ಟದಲ್ಲಿ ತಾಲೂಕ್ ಪಂಚಾಯತಿ, ಗ್ರಾಮ ಮಟ್ಟದಲ್ಲಿ ಗ್ರಾಮ ಪಂಚಾಯತಿ. ಅದೇ ಥರ ಅರ್ಬನ್ ಲೋಕಲ್ ಗೌರ್ನಮೆಂಟಲ್ಲೂ ವಿ ಹ್ಯಾವ್ 3 ಟೈಪ್ಸ್. ನಗರ ಸ್ಥಳೀಯ ಸಂಸ್ಥೆಗಳಲ್ಲೂ ಕೂಡ 3. ಬಾಟಮ್ ಲೆವೆಲಲ್ಲಿ ಪುರಸಭಾ ಅಥವಾ ಪಟ್ಟಣ ಪಂಚಾಯತಿ ಬರುತ್ತೆ, ಅಥವಾ ಇಂಡಸ್ಟ್ರಿಯಲ್ ಏರಿಯಾ ಬರುತ್ತೆ, ನಗರಸಭಾ, ನಗರ ಪಾಲಿಕೆ. ಈ ಥರ ನಗರ ಸ್ಥಳೀಯ ಸಂಸ್ಥೆಗಳಲ್ಲೂ ಕೂಡ ನಮಗೆ ಅನೇಕ ಹಂತಗಳ ಸರ್ಕಾರಗಳು ಬರುತ್ತೆ. ಫಾರ್ ಅಸ್ ರೂರಲ್ ಲೋಕಲ್ ಬಾಡೀಸ್ ಇಂಪಾರ್ಟೆಂಟ್, ಗ್ರಾಮೀಣ ಸ್ಥಳೀಯ ಸರ್ಕಾರಗಳು ಇಂಪಾರ್ಟೆಂಟು. ಯಾಕೆಂದರೆ ನಿಮಗೆ ಎಕ್ಸಾಮಲ್ಲಿರೋದು ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಂಸ್ಥೆಗಳು. ಹಾಗಾಗಿ ನಾವು ರೂರಲ್ ಲೋಕಲ್ ಬಾಡೀಸ್ನ ನೋಡೋಣ. ಇನ್ ಇಂಡಿಯಾ ಐ ಟೋಲ್ಡ್ ಯು ವಿ ಹ್ಯಾವ್ 3 ಟೈರ್ಸ್ ಆಫ್ ಗೌರ್ನಮೆಂಟ್. ಸೆಂಟ್ರಲ್ ಗೌರ್ನಮೆಂಟ್, ಬಿಲೋ ವಿಚ್ ವಿ ಹ್ಯಾವ್ ಸ್ಟೇಟ್ ಗೌರ್ನಮೆಂಟ್ ಆ್ಯಂಡ್ ಅಂಡರ್ ವಿಚ್ ವಿ ಹ್ಯಾವ್ ಲೋಕಲ್ ಗೌರ್ನಮೆಂಟ್, ಸ್ಥಳೀಯ ಸರ್ಕಾರ ಅಂತ ಹೇಳಿ ಕರಿತೀವಿ. ಕರ್ನಾಟಕದಲ್ಲಿ ರೂರಲ್ ಲೋಕಲ್ ಗೌರ್ನಮೆಂಟನ್ನು ಪಂಚಾಯತ್ ರಾಜ್ ಅಂತ ಹೇಳಿ ಕರೀತಾರೆ. ನಾಟ್ ಓನ್ಲಿ ಇನ್ ಕರ್ನಾಟಕ, ಇನ್ ಇಂಡಿಯಾದಲ್ಲಿ ರೂರಲ್ ಲೋಕಲ್ ಗೌರ್ನಮೆಂಟನ್ನು ಪಂಚಾಯತ್ ರಾಜ್ ಅಂತ ಹೇಳಿ ಕರೀತಾರೆ. ದಿಸ್ ಪಂಚಾಯತ್ ರಾಜ್ ಸಿಸ್ಟಮ್, ಈ ಪಂಚಾಯತ್ ರಾಜ್ ಸಂಸ್ಥೆ ಗುಡ್ ಎಕ್ಸಾಂಪಲ್ ಫಾರ್ ಅಡ್ಮಿನಿಸ್ಟ್ರೇಷನ್ ಡಿಸೆಂಟ್ರಲೈಸೇಷನ್. ಇದು ಅಧಿಕಾರ ವಿಕೇಂದ್ರೀಕರಣಕ್ಕೆ ಹೆಸರಾಗುತ್ತೆ. ಓಕೆ, ಗುಡ್ ಎಕ್ಸಾಂಪಲ್ ಫಾರ್ ಪವರ್ ಡಿಸೆಂಟ್ರಲೈಸೇಷನ್. ಏಕೆಂದರೆ 3 ಹಂತಗಳ ಸರ್ಕಾರಗಳಿದ್ದಾವೆ. ಅಂಡರ್ ಆರ್ಟಿಕಲ್ 246 ವಿ ಹ್ಯಾವ್ ಡಿವಲ್ಯೂಷನ್ ಆಫ್ ಪವರ್, ಅಧಿಕಾರ ವಿಭಜನೆಯ ಬಗ್ಗೆ ಹೇಳುತ್ತೆ ಆರ್ಟಿಕಲ್ 246. ಅದೇ ಥರ ಏನು ಸೆಂಟ್ರಲ್ ಲೀಸ್ಟ್ ಅಂತ ಹೇಳುತ್ತೆ, ಸ್ಟೇಟ್ ಲೀಸ್ಟ್ ಅಂತ ಹೇಳುತ್ತೆ, ಆ್ಯಂಡ್ ಆಲ್ಸೋ ವಿ ಹ್ಯಾವ್ ಕನ್ಕರೆಂಟ್ ಲೀಸ್ಟ್, ಕೇಂದ್ರ ಪಟ್ಟಿ, ರಾಜ್ಯ ಪಟ್ಟಿ ಮತ್ತು ಸಮವರ್ತಿ ಪಟ್ಟಿ. ಅಲ್ಲಿ ಅಧಿಕಾರ ವಿಕೇಂದ್ರೀಕರಣ ಆಗಿರೋದನ್ನು ನಾವು ನೋಡ್ತೀವಿ. ಅದೇ ಥರ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಕ್ಕೆ ಕೆಲವು ಅಧಿಕಾರಗಳನ್ನು ಕೊಟ್ಟಿದೆ. ರಾಜ್ಯ ಸರ್ಕಾರ ಸ್ಥಳೀಯ ಸರ್ಕಾರಗಳಿಗೆ ಕೆಲವು ಅಧಿಕಾರಗಳನ್ನು ಕೊಟ್ಟಿರುತ್ತೆ.
ಅಂದರೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಕ್ಕೆ ಕೊಟ್ಟ ಕೆಲವು ಅಧಿಕಾರಗಳನ್ನು ರಾಜ್ಯ ಸರ್ಕಾರ ಸ್ಥಳೀಯ ಸರ್ಕಾರಕ್ಕೆ ಕೊಟ್ಟಿರುತ್ತೆ. ಇನ್ ಪಂಚಾಯತ್ ರಾಜ್ ಇನ್ ಇಂಡಿಯಾ ಇಟ್ ಕಮ್ಸ್ ಅಂಡರ್ ಸ್ಟೇಟ್ ಲಿಸ್ಟ್, ರಾಜ್ಯ ಪಟ್ಟಿನಲ್ಲಿ ಬರುತ್ತೆ. ಹಾಗಾಗಿ ಆಯಾ ರಾಜ್ಯ ಸರ್ಕಾರಗಳು ಥ್ರೂ ದೇರ್ ಲಾಸ್, ಕಾನೂನಿನ ಮೂಲಕ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಸ್ಥಾಪನೆ ಮಾಡ್ಕೋತವೆ. ಫಾರ್ ಎಕ್ಸಾಂಪಲ್ ಇನ್ ಕರ್ನಾಟಕ, ಕರ್ನಾಟಕದಲ್ಲಿ ಪಂಚಾಯತ್ ರಾಜ್ ಸಿಸ್ಟಮ್ ಎಸ್ಟಾಬ್ಲಿಷ್ಡ್ ಅಂಡರ್ ಕರ್ನಾಟಕ ಪಂಚಾಯತ್ ರಾಜ್ ಆ್ಯಕ್ಟ್ 1993. ಕರ್ನಾಟಕ ಪಂಚಾಯತ್ ರಾಜ್ ಕಾಯ್ದೆ 1993 ಅಂಡರಲ್ಲಿ ಎಸ್ಟಾಬ್ಲಿಷ್ ಮಾಡ್ಕೋತೀವಿ. ಹಾಗಾಗಿ ದಿಸ್ ಲೋಕಲ್ ಗೌರ್ನಮೆಂಟ್ ಗುಡ್ ಎಕ್ಸಾಂಪಲ್ ಫಾರ್ ಅಡ್ಮಿನಿಸ್ಟ್ರೇಟಿವ್ ಡಿಸೆಂಟ್ರಲೈಸೇಷನ್, ಆಡಳಿತ ವಿಕೇಂದ್ರೀಕರಣಕ್ಕೆ ಹೆಸರಾಗಿರುತ್ತೆ. ಯಾಕೆಂದರೆ ಎಲ್ಲ ಕೆಲಸಗಳನ್ನು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಗಳೇ ಮಾಡಲಿಕ್ಕಾಗಲ್ಲ. ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದ ಜೊತೆ ಕೆಲವು ಜವಾಬ್ದಾರಿಗಳನ್ನು ಹಂಚಿಕೆ ಮಾಡಿಕೊಳ್ಳುತ್ತೆ. ಅದೇ ಥರ ಕೇಂದ್ರ ಸರ್ಕಾರ ಕೊಟ್ಟಂಥ ಕಾರ್ಯಗಳನ್ನು ರಾಜ್ಯ ಸರ್ಕಾರ ಪಂಚಾಯತ್ ರಾಜ್ ವ್ಯವಸ್ಥೆಗೆ ಕೊಟ್ಟಿರುತ್ತೆ. ಹಾಗಾಗಿ ಇಟ್ ಈಸ್ ಗುಡ್ ಎಕ್ಸಾಂಪಲ್ ಫಾರ್ ಅಡ್ಮಿನಿಸ್ಟ್ರೇಷನ್ ಡಿಸೆಂಟ್ರಲೈಸೇಷನ್, ಅಧಿಕಾರ ವಿಕೇಂದ್ರೀಕರಣಕ್ಕೆ ಹೆಸರಾಗುತ್ತೆ. ಆ್ಯಂಡ್ ಆಲ್ಸೋ ಗುಡ್ ಎಕ್ಸಾಂಪಲ್ ಫಾರ್ ಫಿನಾನ್ಷಿಯಲ್ ಡಿಸೆಂಟ್ರಲೈಸೇಷನ್. ಅಧಿಕಾರ ವಿಕೇಂದ್ರೀಕರಣ, ಅದೇ ಥರ ಹಣಕಾಸು ವಿಕೇಂದ್ರೀಕರಣಕ್ಕೂ ಕೂಡ ಇದು ಹೆಸರಾಗುತ್ತೆ. ಏಕೆಂದರೆ ಹಣಕಾಸು ವಿಕೇಂದ್ರೀಕರಣವನ್ನು ನೋಡ್ತೀವಿ. ಇಲ್ಲಿ ಪಂಚಾಯತ್ ರಾಜ್ ಸಂಸ್ಥೆಗಳಿಗೆ ಪಂಚಾಯತ್ ರಾಜ್ ಸಿಸ್ಟಮ್ ಆಲ್ಸೋ ಎಂಪವರ್ಡ್ ಟು ಕಲೆಕ್ಟ್ ಟ್ಯಾಕ್ಸ್, ಇಂಪೋಸ್ ಟ್ಯಾಕ್ಸ್ ಆ್ಯಂಡ್ ಕಲೆಕ್ಟ್ ಟ್ಯಾಕ್ಸ್. ಪಂಚಾಯತ್ ರಾಜ್ ಸಂಸ್ಥೆಗಳಿಗೆ ತೆರಿಗೆ ಹಾಕೋದಕ್ಕೆ, ವಸೂಲಿ ಮಾಡೋದಕ್ಕೆ ಅಧಿಕಾರನ ಕೊಟ್ಟಾಗಿದೆ. ಅದರಿಂದ ದೇ ಕ್ಯಾನ್ ಜನರೇಟ್ ದೇರ್ ಓನ್ ರಿಸೋರ್ಸಸ್, ದೇ ಕ್ಯಾನ್ ಮೊಬಿಲೈಸ್ ದೇರ್ ಓನ್ ರಿಸೋರ್ಸಸ್. ಅವುಗಳ ಸಂಪನ್ಮೂಲವನ್ನು ಕ್ರೋಢೀಕರಿಸ್ಕೊಳ್ಳೋದಕ್ಕೆ ಅವಕಾಶ ಇರುತ್ತೆ. ಫಾರ್ ಎಕ್ಸಾಂಪಲ್ ಪಂಚಾಯತ್ ರಾಜ್ ಸಿಸ್ಟಮಲ್ಲಿ ಐ ಟೋಲ್ಡ್ ಯು, ಜಿಲ್ಲಾ ಪಂಚಾಯಿತಿ ಇದೆ, ತಾಲೂಕ್ ಪಂಚಾಯಿತಿ ಇದೆ, ಗ್ರಾಮ ಪಂಚಾಯಿತಿ ಇದೆ. ಅಂಡರ್ ಸೆಕ್ಷನ್ 199 ಆಫ್ ಕರ್ನಾಟಕ ಪಂಚಾಯತ್ ರಾಜ್ ಆ್ಯಕ್ಟ್, ಕರ್ನಾಟಕ ಪಂಚಾಯತ್ ರಾಜ್ನ ಸೆಕ್ಷನ್ 199 ಪ್ರಕಾರ ದಿಸ್ ಗ್ರಾಮ ಪಂಚಾಯತ್ ಎಂಪವರ್ಡ್ ಟು ಕಲೆಕ್ಟ್ ಟ್ಯಾಕ್ಸ್, ಇಂಪೋಸ್ ಆ್ಯಂಡ್ ಕಲೆಕ್ಟ್ ಟ್ಯಾಕ್ಸ್. 199 ಸೆಕ್ಷನ್ ಪ್ರಕಾರ ಶೆಡ್ಯೂಲ್ 4 ಅನ್ನಲ್ಲಿ ಬರುತ್ತೆ. ಗ್ರಾಮ ಪಂಚಾಯತಿಗೆ ತೆರಿಗೆ ಹಾಕೋದಕ್ಕೆ, ತೆರಿಗೆ ವಸೂಲಿ ಮಾಡೋದಕ್ಕೆ ಅಧಿಕಾರವನ್ನು ನೀಡಲಾಗಿದೆ. ಹಾಗಾಗಿ ಮನೆ ತೆರಿಗೆನ ಹಾಕ್ತವೆ, ಬಿಲ್ಡಿಂಗ್ ಟ್ಯಾಕ್ಸ್ನ ಹಾಕ್ತವೆ. ಅದೇ ಥರ ಸೈಟ್ ಟ್ಯಾಕ್ಸ್, ನಿವೇಶನಕ್ಕೆ ತೆರಿಗೆಗಳನ್ನು ಹಾಕ್ತವೆ. ಅದೇ ಥರ ದೇ ಕ್ಯಾನ್ ಇಂಪೋಸ್ ಆ್ಯಂಡ್ ಕಲೆಕ್ಟ್ ತಾರೀಫ್, ಸುಂಕವನ್ನು ಹಾಕ್ತವೆ. ದೇ ಕ್ಯಾನ್ ಇಂಪೋಸ್ ಆ್ಯಂಡ್ ಕಲೆಕ್ಟ್ ಫೈನ್ಸ್, ದಂಡವನ್ನು ಹಾಕ್ತವೆ. ಆ್ಯಂಡ್ ದೇ ಕ್ಯಾನ್ ಗ್ರಾಮ ಪಂಚಾಯತ್ ಆಲ್ಸೋ ಎಂಪವರ್ಡ್ ಟು ಇಂಪೋಸ್ ಆ್ಯಂಡ್ ಕಲೆಕ್ಟ್ ಸಮ್ ಲೈಸೆನ್ಸ್ ಫೀಸು. ಕೆಲವೊಂದಕ್ಕೆ ಲೈಸೆನ್ಸನ್ನು ಕೊಟ್ಟು ಲೈಸೆನ್ಸ್ ಫೀಸನ್ನು ಹಾಕ್ತವೆ, ಪರವಾನಗಿ ಶುಲ್ಕವನ್ನು ಹಾಕ್ತವೆ. ಅದೇ ಥರ ನೋಡಿ, ಇಂಡಿಯಾದಲ್ಲಿ ತೆರಿಗೆನ ಹಾಕೋದಕ್ಕೆ ಅಧಿಕಾರ ಇರೋದು ಕೇವಲ 4 ಸರ್ಕಾರಗಳಿಗೆ ಮಾತ್ರ. ಕೇಂದ್ರ ಸರ್ಕಾರಕ್ಕೆ ತೆರಿಗೆ ಹಾಕೋದಕ್ಕೆ ಅಧಿಕಾರ ಇದೆ, ರಾಜ್ಯ ಸರ್ಕಾರಗಳಿಗೆ ತೆರಿಗೆ ಹಾಕೋದಕ್ಕೆ ಅಧಿಕಾರ ಇದೆ. ಆ್ಯಂಡ್ ಇಲ್ಲಿ ಗ್ರಾಮ ಪಂಚಾಯತಿ ಮಾತ್ರ ತೆರಿಗೆಗಳನ್ನು ಹಾಕ್ತವೆ. ಇನ್ ಪಂಚಾಯತ್ ರಾಜ್ ಸಿಸ್ಟಮಲ್ಲಿ ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿಗೆ ತೆರಿಗೆ ಹಾಕಲಿಕ್ಕೆ ಅವಕಾಶ ಕೊಟ್ಟಿಲ್ಲ, ಅಧಿಕಾರವನ್ನು ಕೊಟ್ಟಿಲ್ಲ. ದೇ ಕ್ಯಾನ್ ಇಂಪೋಸ್ ಫೈನ್ಸ್ ಆ್ಯಂಡ್ ದೇ ಕ್ಯಾನ್ ಕಲೆಕ್ಟ್ ಫೀಸ್. ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ ದಂಡ ಮತ್ತು ಫೀಸನ್ನು ಕಲೆಕ್ಟ್ ಮಾಡ್ತವೆ. ಆದರೆ ತೆರಿಗೆನ ಹಾಕೋದಕ್ಕೆ ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿಗೆ ಅಧಿಕಾರ ಇಲ್ಲ. ಕೇವಲ ಗ್ರಾಮ ಪಂಚಾಯತಿಗೆ ಮಾತ್ರ ತೆರಿಗೆಗಳನ್ನು ಹಾಕೋದಕ್ಕೆ ಅಧಿಕಾರ ಕೊಟ್ಟಿರುತ್ತೆ. ದಿಸ್ ಗ್ರಾಮ ಪಂಚಾಯತ್ ವರ್ ಎಂಪವರ್ಡ್ ಟು ವಿತ್ ಮೊಬಿಲೈಸ್ ದೇರ್ ಓನ್ ರಿಸೋರ್ಸಸ್ ಆ್ಯಂಡ್ ಕಲೆಕ್ಟ್ ದೇರ್ ಓನ್ ರಿಸೋರ್ಸಸ್. ಸನ್ನದೇ ಆದ ಸಂಪನ್ಮೂಲನ ಹೊಂದುವ ಅಥವಾ ತೆರಿಗೆಗಳನ್ನು ಹಾಕುವ, ವಸೂಲಿ ಮಾಡುವ ಅಧಿಕಾರನ ಗ್ರಾಮ ಪಂಚಾಯತಿಗಳಿಗೆ ನೀಡಲಾಗಿದೆ. ಹಾಗಾಗಿ ಹಣಕಾಸು ವಿಕೇಂದ್ರೀಕರಣನ ನೀಡಲಾಗಿದೆ. ನೋಡಿ, ಕೇಂದ್ರ ಸರ್ಕಾರಕ್ಕೆ ತೆರಿಗೆ ಹಾಕೋ ಅಧಿಕಾರ ಇದೆ, ರಾಜ್ಯ ಸರ್ಕಾರಕ್ಕಿದೆ, ಪಂಚಾಯತ್ ರಾಜ್ ಸಂಸ್ಥೆಯಲ್ಲಿ ಗ್ರಾಮ ಪಂಚಾಯತಿಗಳಿಗಿದೆ. ಅದೇ ಥರ ನಗರ ಸ್ಥಳೀಯ ಸಂಸ್ಥೆಗಳಿಗೆ ಪುರಸಭಾ, ನಗರಸಭಾ, ನಗರ ಪಾಲಿಕೆ 3ಕ್ಕೂ ಕೂಡ ತೆರಿಗೆನ ಹಾಕೋದಕ್ಕೆ, ವಸೂಲಿ ಮಾಡೋದಕ್ಕೆ ಅವಕಾಶ ನೀಡಲಾಗಿದೆ. ಹಾಗಾಗಿ ನೋಡಿ, ದಿಸ್ ಲೋಕಲ್ ಗೌರ್ನಮೆಂಟ್ ಆಲ್ಸೋ ಗುಡ್ ಎಕ್ಸಾಂಪಲ್ ಫಾರ್ ಫಿನಾನ್ಷಿಯಲ್ ಡಿಸೆಂಟ್ರಲೈಸೇಷನ್, ಹಣಕಾಸು ವಿಕೇಂದ್ರೀಕರಣಕ್ಕೆ ಅವು ಕೂಡ ಹೆಸರಾಗ್ತವೆ. ಆ್ಯಂಡ್ ಆಲ್ಸೋ ಗುಡ್ ಎಕ್ಸಾಂಪಲ್ ಫಾರ್ ರಿಸೋರ್ಸ್ ಡಿಸೆಂಟ್ರಲೈಸೇಷನ್, ಸಂಪನ್ಮೂಲ ವಿಕೇಂದ್ರೀಕರಣಕ್ಕೂ ಕೂಡ ಅವು ಹೆಸರಾಗ್ತವೆ. ಅಂದರೆ ದೇ ಕ್ಯಾನ್ ಜನರೇಟ್ ದೇರ್ ಓನ್ ರಿಸೋರ್ಸಸ್, ಅವು ಅದರದೇ ಆದ ಸಂಪನ್ಮೂಲನ ಹೊಂದೋದಕ್ಕೆ ಅವಕಾಶ ಇದೆ. ಹಾಗಾಗಿ ಸ್ಥಳೀಯ ಸರ್ಕಾರ, ಭಾರತದಲ್ಲಿ ಸ್ಥಳೀಯ ಸರ್ಕಾರ ಅಂತಂದರೆ
3 ಹಂತಗಳ ಸರ್ಕಾರದಲ್ಲಿ ಕೆಳ ಹಂತದ ಸರ್ಕಾರವನ್ನು ಸ್ಥಳೀಯ ಸರ್ಕಾರ ಅಂತ ಹೇಳಿ ಕರೀತಾರೆ. ಓಕೆ, ಸೊ ಈ ಸ್ಥಳೀಯ ಸರ್ಕಾರ ಅಧಿಕಾರ ವಿಕೇಂದ್ರೀಕರಣಕ್ಕೆ, ಹಣಕಾಸು ವಿಕೇಂದ್ರೀಕರಣ ಮತ್ತು ಸಂಪನ್ಮೂಲ ವಿಕೇಂದ್ರೀಕರಣಕ್ಕೆ ಅದ್ರ ಹೆಸರಾಗುತ್ತೆ. ಅದೇ ಥರ ಸ್ಥಳೀಯ ಸರ್ಕಾರ ಅಂತಂದರೆ ಸ್ಥಳೀಯ ಸಮಸ್ಯೆಗಳನ್ನು ಸ್ಥಳೀಯರಿಂದ ಬಗೆಹರಿಸ್ಕೊಳ್ಳೋದಕ್ಕೆ ಒಂದು ವೇದಿಕೆಯನ್ನು ಕಲ್ಪಿಸುತ್ತೆ ಸ್ಥಳೀಯ ಸರ್ಕಾರ. ಫಾರ್ ಎಕ್ಸಾಂಪಲು ನಿಮ್ಮ ಗ್ರಾಮ ಅಥವಾ ವಿಲೇಜನ್ನು ನೀವು ತೆಗೆದುಕೊಂಡ್ರೆ ಈ ಗ್ರಾಮದಲ್ಲಿ ಕೆಲವು ಸಮಸ್ಯೆಗಳಿರ್ತವೆ. ಏನು, ರಸ್ತೆ ಸಮಸ್ಯೆ ಇರುತ್ತೆ, ಬೀದಿ ದೀಪದ ಸಮಸ್ಯೆ ಇರುತ್ತೆ, ಎಲೆಕ್ಟ್ರಿಸಿಟಿ ಸಮಸ್ಯೆ ಇರುತ್ತೆ, ಡ್ರಿಂಕಿಂಗ್ ವಾಟರ್ ಸಮಸ್ಯೆ ಇರುತ್ತೆ. ಆ ಗ್ರಾಮದ ಸಮಸ್ಯೆಗಳನ್ನು ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ನಿವಾರಿಸೋದು ತುಂಬ ಡಿಲೇ ಪ್ರೋಸೆಸ್ಸು. ಫಾರ್ ಎಕ್ಸಾಂಪಲ್, ನಿಮ್ಮ ಹಳ್ಳಿನಲ್ಲಿ ಒಂದು ಬೀದಿ ದೀಪ ಇರಲ್ಲ, ಅದಕ್ಕೆ ಬೀದಿ ದೀಪ ಹಾಕ್ಸ್ಲಿಕ್ಕೆ ಸೆಂಟ್ರಲ್ ಗೌರ್ಮೆಂಟ್, ಸ್ಟೇಟ್ ಗೌರ್ಮೆಂಟಿಂದ ಅಪ್ರೂವಲ್ ತೆಗೆದುಕೋಬೇಕು ಅಂದರೆ ಇಟ್ ಈಸ್ ವೆರಿ ಕಾಂಪ್ಲಿಕೇಟೆಡ್ ಆ್ಯಂಡ್ ವೆರಿ ಡಿಲೇ ಪ್ರೋಸೆಸ್. ಹಾಗಾಗಿ ಈ ಸ್ಥಳೀಯ ಸಂಸ್ಥೆಗಳು, ಆ ಸ್ಥಳೀಯ ಸಂಸ್ಥೆಗಳನ್ನು ನಿವಾರಣೆ ಮಾಡಲಿಕ್ಕೆ ಸ್ಥಳೀಯ ಹಂತದಲ್ಲೇ ಒಂದು ಸರ್ಕಾರವನ್ನು ರಚನೆ ಮಾಡಿದ್ರೆ ಆ ಸ್ಥಳೀಯ ಸರ್ಕಾರ ಆ ಸ್ಥಳೀಯ ಸಮಸ್ಯೆಗಳನ್ನು ನಿವಾರಿಸುತ್ತೆ. ಅಲ್ಲಿ ಸ್ಥಳೀಯ ಗ್ರಾಮ ಪಂಚಾಯಿತಿ ಸದಸ್ಯರಿರ್ತಾರೆ, ಅವರು ಚುನಾಯಿತರಾಗಿರ್ತಾರೆ, ಅವರು ಆ ಸ್ಥಳೀಯ ಸಮಸ್ಯೆಗಳನ್ನು ನಿವಾರಣೆ ಮಾಡ್ತಾರೆ. ಹಾಗಾಗಿ ಸ್ಥಳೀಯ ಸರ್ಕಾರ ಅಂದರೆ ಸ್ಥಳೀಯ ಸಮಸ್ಯೆಗಳನ್ನು ಸ್ಥಳೀಯರಿಂದನೇ ಬಗೆಹರಿಸೋದಕ್ಕೆ ಒಂದು ವೇದಿಕೆಯನ್ನು ಕಲ್ಪಿಸುತ್ತೆ. ಅದು ಕೂಡ ಸ್ಥಳೀಯ ಸರ್ಕಾರಕ್ಕೆ ಅರ್ಥ ಅಂತ ಒಂದು ಕೊಡುತ್ತೆ. ಓಕೆ, ಇದು ಸ್ಥಳೀಯ ಸರ್ಕಾರ ಅಂದರೆ ಏನು ಅಂತ ಒಂದು ಮೀನಿಂಗ್ ಆಗುತ್ತೆ. ಓಕೆ, ನೆಕ್ಸ್ಟ್ ಸ್ಥಳೀಯ ಸರ್ಕಾರಗಳ ಅರ್ಥ, ಮೀನಿಂಗ್ ಆಫ್ ಲೋಕಲ್ ಗೌರ್ನಮೆಂಟ್. ಸ್ಥಳೀಯ ಸರ್ಕಾರಗಳ ಅರ್ಥ ಅಂದರೆ ಏನು? ಓಕೆ, ನೋಡ್ತಾ ಹೋಗೋಣ. ಸ್ಥಳೀಯ ಸರ್ಕಾರ ಅಂತ ಅಂದರೆ ಇದೊಂದು ಕೆಳ ಹಂತದ ಸರ್ಕಾರ, ಲೋಯರ್ ಗೌರ್ನಮೆಂಟ್. ಓಕೆ, ಲೋಯೆಸ್ಟ್ ಗೌರ್ನಮೆಂಟ್. 3 ಹಂತಗಳ ಸರ್ಕಾರದಲ್ಲಿ ಏನು, ಸೆಂಟ್ರಲ್ ಗೌರ್ನಮೆಂಟ್, ಸ್ಟೇಟ್ ಗೌರ್ನಮೆಂಟ್ ಮತ್ತು ಲೋಕಲ್ ಗೌರ್ನಮೆಂಟ್, 3 ಹಂತಗಳ ಸರ್ಕಾರದಲ್ಲಿ ಕೆಳ ಹಂತದ ಸರ್ಕಾರವನ್ನು ಸ್ಥಳೀಯ ಸರ್ಕಾರ ಅಂತ ಕರೀತಾರೆ. ನೆಕ್ಸ್ಟು, ಸ್ಥಳೀಯ ಸಮಸ್ಯೆಗಳನ್ನು ಸ್ಥಳೀಯರಿಂದನೇ ಬಗೆಹರಿಸೋದಕ್ಕೆ ಒಂದು ವೇದಿಕೆಯನ್ನು ಕಲ್ಪಿಸುತ್ತೆ. ಅಂದರೆ ಸ್ಥಳೀಯ ಸಮಸ್ಯೆಗಳ ನಿವಾರಣೆಗೋಸ್ಕರ ಸ್ಥಳೀಯರೇ ರೂಪಿಸ್ಕೊಂಡಂಥ ಕಾನೂನುಬದ್ಧ ಒಂದು ಸರ್ಕಾರ. ಕಾನೂನುಬದ್ಧ ಸರ್ಕಾರ ಅಂದರೆ ಎಸ್ಟಾಬ್ಲಿಷ್ಡ್ ಅಂಡರ್ ಆರ್ಟಿಕಲ್ 243. 243 ಅಡಿ, ಸಂವಿಧಾನದ 243 ಅಡಿ ಸ್ಥಾಪನೆ ಮಾಡಿರೋದ್ರಿಂದ ಅದು ಕಾನೂನುಬದ್ಧವಾಗಿ ಸ್ಥಾಪನೆ ಮಾಡಿರ್ತಾರೆ. ಅಂದರೆ ಸ್ಥಳೀಯ ಸಮಸ್ಯೆಗಳನ್ನು ನಿವಾರಿಸೋದಕ್ಕೆ ಸ್ಥಳೀಯರಿಂದ, ಸ್ಥಳೀಯರಿಗಾಗಿ, ಸ್ಥಳೀಯರಿಗೋಸ್ಕರ ಜವಾಬ್ದಾರಿಯಾಗಿರುವ ಸರ್ಕಾರವನ್ನು ಸ್ಥಳೀಯ ಸರ್ಕಾರ. ಇಟ್ ಈಸ್ ಎ ಗೌರ್ನಮೆಂಟ್ ಫಾರ್ ದ ಲೋಕಲ್, ಬೈ ದ ಲೋಕಲ್, ಓಕೆ, ಆ್ಯಂಡ್ ಆಫ್ ದ ಲೋಕಲ್. ಓಕೆ, ಸ್ಥಳೀಯರಿಂದ, ಸ್ಥಳೀಯರಿಗಾಗಿ, ಸ್ಥಳೀಯರಿಗೋಸ್ಕರ ಇರುವ ಸರ್ಕಾರವನ್ನು ಸ್ಥಳೀಯ ಸರ್ಕಾರ ಅಂತ ಸಿಂಪಲ್ಲಾಗಿ ಹೇಳ್ಬೋದು. ಸ್ಥಳೀಯ ಸಮಸ್ಯೆಗಳನ್ನು ನಿವಾರಿಸೋದಕ್ಕೆ ಆ ಸ್ಥಳೀಯರೇ ನೇಮಕ ಮಾಡಿಕೊಂಡ ಸರ್ಕಾರವನ್ನು ಸ್ಥಳೀಯ ಸರ್ಕಾರ ಅಂತ ಕೂಡ ಕರಿಬೋದು. ಆ ಸ್ಥಳೀಯ ಪ್ರತಿನಿಧಿಗಳು ಸ್ಥಳೀಯ ಜನರಿಂದ ಚುನಾಯಿತ ಸರ್ಕಾರ. ನೋಡಿ, ಇದು ಸ್ಥಳೀಯ ಸರ್ಕಾರ ಅಂದ್ರೇನು, ಅದು ಸ್ಥಳೀಯ ಜನರಿಂದ ಚುನಾಯಿತರಾಗ್ತಿರ್ತಾರೆ. ಆ ಗ್ರಾಮ ಪಂಚಾಯಿತಿ ಮೆಂಬರ್ಸ್ ಯಾರಿಂದ ಚುನಾಯಿತರಾಗ್ತಿರ್ತಾರೆ? ಆ ವಾರ್ಡ್ನ ಮತದಾರರಿಂದ ಚುನಾಯಿತರಾಗ್ತಿರ್ತಾರೆ. ಹಾಗಾಗಿ ಸ್ಥಳೀಯರಿಂದ ಚುನಾಯಿತರಾದ ಸರ್ಕಾರ ಮತ್ತು ಯಾರಿಗೆ ಜವಾಬ್ದಾರಿಯಾಗಿರುತ್ತೆ? ಸ್ಥಳೀಯರಿಗೋಸ್ಕರ ಸ್ಥಳೀಯರಿಗೆ ಜವಾಬ್ದಾರಿಯಾಗಿರುತ್ತೆ. ಅಂಥ ಸರ್ಕಾರವನ್ನು ಸ್ಥಳೀಯ ಸರ್ಕಾರ ಅಂತ ಹೇಳಿ ಕರೀತಾರೆ. ಯಾಕೆಂದರೆ ನಿಮ್ಮ ಗ್ರಾಮ ಪಂಚಾಯಿತಿ ಮೆಂಬರ್ ಯಾವುದಾದ್ರೂ ಒಂದು ವರ್ಕನ್ನು ಮಾಡಲಿಲ್ಲ ಅಂದರೆ ಅವನು ಆನ್ಸರಬಲ್ ಆಗಿರ್ತಾನೆ. ಯಾರಿಗೆ? ಸ್ಥಳೀಯರಿಗೆ. ಕೇಳ್ತಾರೆ ಅವರು ಏನಕ್ಕೆ ಮಾಡಿಲ್ಲ ಅಂತ ಹೇಳಿ. ಹಾಗಾಗಿ ಸ್ಥಳೀಯರಿಂದ, ಸ್ಥಳೀಯರಿಗಾಗಿ, ಸ್ಥಳೀಯರಿಗೆ ಜವಾಬ್ದಾರಿಯಾಗಿರುವ ಸರ್ಕಾರವನ್ನು ಸ್ಥಳೀಯ ಸರ್ಕಾರ ಅಂತ ಕರೀತಾರೆ. ಭಾರತದಲ್ಲಿ ಆ ಗ್ರಾಮೀಣ ಸ್ಥಳೀಯ ಸರ್ಕಾರವನ್ನು ಪಂಚಾಯತ್ ರಾಜ್ ಸಂಸ್ಥೆ ಅಂತ ಹೇಳಿ ಕರೀತಾರೆ. ಇಲ್ಲಿ ಸ್ಥಳೀಯ ನಾಯಕತ್ವ ಇರುತ್ತೆ. ಅಲ್ಲಿ ಏನು ನಿಮ್ಮ ಗ್ರಾಮ ಪಂಚಾಯತಿ ಮೆಂಬರ್ ಇರ್ತಾನೆ, ಅವನು ಆ ವಾರ್ಡ್ನ ನಾಯಕನಾಗಿರ್ತಾನೆ. ಓಕೆ, ಲೋಕಲ್ ಲೀಡರ್ಶಿಪ್ ಇರುತ್ತೆ, ಸ್ಥಳೀಯ ನಾಯಕತ್ವ ಇರುತ್ತೆ ಅಥವಾ ಸ್ಥಳೀಯ ಜವಾಬ್ದಾರಿ ಇರುತ್ತೆ, ಲೋಕಲ್ ರೆಸ್ಪಾನ್ಸಿಬಿಲಿಟಿ. ಅವನು ಸ್ಥಳೀಯರಿಗೋಸ್ಕರ ಜವಾಬ್ದಾರಿಯಾಗಿರ್ತಾನೆ, ಸ್ಥಳೀಯರಿಗೆ ಅದರಿಂದ ಸ್ಥಳೀಯ ಜವಾಬ್ದಾರಿ ಇರುತ್ತೆ. ಇಂಥ ಸರ್ಕಾರವನ್ನು ಸ್ಥಳೀಯ ಸರ್ಕಾರ ಅಂತ ಹೇಳಿ ಹೇಳ್ತಾರೆ. ಅಂದರೆ ಡಾಕ್ಟರ್ ರಾಧಾಕೃಷ್ಣನ್ ಹೇಳ್ತಾರೆ. ಡಾಕ್ಟರ್ ರಾಧಾಕೃಷ್ಣನ್ ಏನು ಹೇಳ್ತಾರೆ ಅಂತಂದರೆ, ಸ್ಥಳೀಯ ಸರ್ಕಾರದ ಡೆಫಿನೇಷನನ್ನು ಒಂದು ನಿರ್ದಿಷ್ಟ ಪ್ರದೇಶ ಅಂದರೆ ಒಂದು ಗ್ರಾಮ, ಒಂದು ವಿಲೇಜ್ ಅಂತ ನೀವು ತೆಗೆದುಕೊಂಡ್ರೆ, ಒಂದು ನಿರ್ದಿಷ್ಟ ಪ್ರದೇಶದ ಆಡಳಿತವನ್ನು ನಡೆಸ್ಕೊಂಡು ಹೋಗೋದಕ್ಕೆ ಸ್ಥಳೀಯರಿಂದ
ಚುನಾಯಿತರಾಗಿ ಸ್ಥಳೀಯರಿಗೋಸ್ಕರ ಇರುವ ಸರ್ಕಾರವನ್ನು, ಸ್ಥಳೀಯ ಕಲ್ಯಾಣಕ್ಕಾಗಿ ಇರುವ ಸರ್ಕಾರವನ್ನು ಸ್ಥಳೀಯ ಸರ್ಕಾರ ಅಂತ ಹೇಳಿ ಕರೀತಾರೆ. ಅಂದರೆ ಒಂದು ನಿರ್ದಿಷ್ಟ ಪ್ರದೇಶದ ಆಡಳಿತವನ್ನು ನಡೆಸ್ಕೊಂಡು ಹೋಗೋದಕ್ಕೆ ಮತ್ತು ಸ್ಥಳೀಯ ಜನರ ಅಭಿವೃದ್ಧಿಗಾಗಿ, ಸ್ಥಳೀಯರಿಗಾಗಿ ಸ್ಥಳೀಯರಿಗೋಸ್ಕರ ಇರುವ ಸರ್ಕಾರನ ಸ್ಥಳೀಯ ಸರ್ಕಾರ ಅಂತ ಹೇಳಿ ಕರೀತಾರೆ. ಸೊ ಅಲ್ಲಿ ಸ್ಥಳೀಯ ನಾಯಕತ್ವ ಏನಿರುತ್ತೆ, ಅಲ್ಲಿ ಎಲೆಕ್ಟ್ ಆಗಿರ್ತಾರೆ, ಅಲ್ಲಿ ನಾವು ಫಾರ್ಮರ್ ಲೀಡರ್ಶಿಪ್ಪನ್ನು ನೋಡ್ತೀವಿ, ಔಪಚಾರಿಕ ನಾಯಕತ್ವವನ್ನು ನೋಡ್ತೀವಿ. ಯಾಕೆಂದರೆ 5 ವರ್ಷಕ್ಕೊಮ್ಮೆ ಸ್ಥಳೀಯ ನಾಯಕರು ಆಯ್ಕೆ ಆಗ್ತಾರೆ ಅದರಿಂದ. ಓಕೆ, ಸೊ ಇಲ್ಲಿ ಸ್ಥಳೀಯ ಸರ್ಕಾರ ಭಾರತದಲ್ಲಿ ಸ್ಟೇಟ್ ಲಿಸ್ಟಲ್ಲಿ ಬರ್ತವೆ, ರಾಜ್ಯ ಪಟ್ಟಿನಲ್ಲಿ ಬರ್ತವೆ ನಮಗೆ. ಹಾಗಾಗಿ ರಾಜ್ಯ ಸರ್ಕಾರಗಳು ಕಾನೂನಿನ ಮೂಲಕ, ಕಾನೂನು ಅಂತಂದರೆ ಸೊ ಈಗ ಕರ್ನಾಟಕದಲ್ಲಿ ಕರ್ನಾಟಕ ಪಂಚಾಯತ್ ರಾಜ್ ಆ್ಯಕ್ಟ್ 1993, ಕರ್ನಾಟಕ ಪಂಚಾಯತ್ ರಾಜ್ ಕಾಯ್ದೆ ಮೂಲಕ ಸ್ಥಾಪನೆ ಮಾಡಿದ್ದಾರೆ. ಹಾಗಾಗಿ ಕಾನೂನಿನ ಮೂಲಕ ಸ್ಥಳೀಯ ಸರ್ಕಾರಗಳನ್ನು ಆಯಾ ರಾಜ್ಯ ಸರ್ಕಾರಗಳು ಸ್ಥಾಪನೆ ಮಾಡಿಕೊಂಡಿರ್ತವೆ. ಸೊ ಇದನ್ನು ಸ್ಥಳೀಯ ಸರ್ಕಾರ ಅಂತ ಹೇಳಿ ಕರೀತಾರೆ. ಓಕೆ, ಇಂಪಾರ್ಟೆನ್ಸ್ ಆಫ್ ಪಂಚಾಯತ್ ರಾಜ್ ಸಿಸ್ಟಮ್ ಇನ್ ಇಂಡಿಯಾ. ಏನಕ್ಕೆ ಬೇಕು ಪಂಚಾಯತ್ ರಾಜ್ ವ್ಯವಸ್ಥೆ ಭಾರತದಲ್ಲಿ? ಪಂಚಾಯತ್ ರಾಜ್ ವ್ಯವಸ್ಥೆಯ ಪ್ರಾಮುಖ್ಯತೆ. ವಾಟ್ ಈಸ್ ದ ಇಂಪಾರ್ಟೆನ್ಸ್ ಆಫ್ ರೋಲ್ ಆಫ್ ಪಂಚಾಯತ್ ರಾಜ್ ಸಿಸ್ಟಮ್ ಇನ್ ಇಂಡಿಯಾ? ನಮಗೆ ಪಂಚಾಯತ್ ರಾಜ್ ವ್ಯವಸ್ಥೆ ಏನಕ್ಕೆ ಬೇಕು? ಸ್ಥಳೀಯ ಸರ್ಕಾರಗಳು ಏನಕ್ಕೆ ಬೇಕು? ಗ್ರಾಮ ಪಂಚಾಯತಿ ಏನಕ್ಕೆ ಬೇಕು? ತಾಲೂಕ್ ಪಂಚಾಯತಿ ಏನಕ್ಕೆ ಬೇಕು? ಜಿಲ್ಲಾ ಪಂಚಾಯತಿ ಏನಕ್ಕೆ ಬೇಕು? ವಾಟ್ ಈಸ್ ದೇರ್ ರೋಲ್ ಆ್ಯಂಡ್ ಇಂಪಾರ್ಟೆನ್ಸ್? ಅದನ್ನು ನಾವು ನೋಡ್ತಾ ಹೋಗೋಣ. ಭಾರತದಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆಯ ಪ್ರಾಮುಖ್ಯತೆ, ಇಂಪಾರ್ಟೆನ್ಸ್ ಆಫ್ ಪಂಚಾಯತ್ ರಾಜ್ ಸಿಸ್ಟಮ್ ಇನ್ ಇಂಡಿಯಾ. ಸೊ ಹಲವಾರು ಕಾರಣಗಳಿಂದ ನಮಗೆ ಪಂಚಾಯತ್ ರಾಜ್ ವ್ಯವಸ್ಥೆ ಭಾರತದಲ್ಲಿ ಬೇಕು. ಅದರಲ್ಲಿ ಫಸ್ಟ್ ಒನ್, ರಾಜಕೀಯ ನಾಯಕತ್ವ, ರಾಜಕೀಯ ತರಬೇತಿಯನ್ನು ನೀಡೋದಕ್ಕೆ. ರಾಜಕೀಯ ನಾಯಕತ್ವ ಮತ್ತು ರಾಜಕೀಯ ತರಬೇತಿ ಅಂದರೆ ಪೊಲಿಟಿಕಲ್ ಲೀಡರ್ಶಿಪ್ ಆ್ಯಂಡ್ ಪೊಲಿಟಿಕಲ್ ಟ್ರೈನಿಂಗಿಗೋಸ್ಕರ ನಮಗೆ ಪಂಚಾಯತ್ ರಾಜ್ ವ್ಯವಸ್ಥೆ ಬೇಕಾಗುತ್ತೆ. ರಾಜಕೀಯ ನಾಯಕತ್ವ ಅಂತಂದ್ರೇನು? ಆ ಗ್ರಾಮೀಣ ಭಾಗದ ಜನರಿಗೆ ರಾಜಕೀಯ ನಾಯಕತ್ವವನ್ನು ಒದಗಿಸುತ್ತೆ, ತರಬೇತಿಯನ್ನು ಕೊಡುತ್ತೆ. ಆ ಗ್ರಾಮದ ಜನ ಗ್ರಾಮ ಪಂಚಾಯತಿ ಚುನಾವಣೆಯಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ, ತಾಲೂಕ್ ಪಂಚಾಯತಿ ಚುನಾವಣೆಯಲ್ಲಿ ಭಾಗವಹಿಸ್ತಾರೆ, ಜಿಲ್ಲಾ ಪಂಚಾಯತಿ ಚುನಾವಣೆಯಲ್ಲಿ ಭಾಗವಹಿಸ್ತಾರೆ. ಅದೇ ಥರ ಗ್ರಾಮ ಪಂಚಾಯತಿಯ ವಾರ್ಡ್ ಸಭೆ, ಜನವಸತಿ ಸಭೆ, ಗ್ರಾಮ ಸಭೆಗಳಲ್ಲಿ ಭಾಗವಹಿಸ್ತಾರೆ. ಇದರಿಂದ ರಾಜಕೀಯ ನಾಯಕತ್ವ, ರಾಜಕೀಯ ತರಬೇತಿ ಅವರಿಗೆ ಸಿಗುತ್ತೆ. ಎಷ್ಟೋ ಜನ ಕೆಳ ಹಂತದಿಂದ ಬಂದು ಮೇಲ್ ಹಂತದ ನಾಯಕರಾಗಿರೋದನ್ನು ನಾವು ಭಾರತೀಯ ರಾಜಕೀಯ ಪದ್ಧತಿನಲ್ಲಿ ನಾವು ನೋಡ್ತೀವಿ. ಫಾರ್ ಎಕ್ಸಾಂಪಲ್, ದೇವೇಗೌಡರು ತುಂಬ ಕೆಳ ಹಂತದಿಂದ ಬಂದು ಪ್ರಧಾನಿಯಾದರು. ಅದೇ ಥರ ಯಡಿಯೂರಪ್ಪ ಅವರು ಕೂಡ ತುಂಬ ಪುರಸಭಾ ಮೆಂಬರ್ ಆಗಿದ್ದವರು ಮುಖ್ಯಮಂತ್ರಿಗಳಾಗಿರೋದನ್ನು ನಾವು ನೋಡ್ತೀವಿ. ಹಾಗಾಗಿ ಪೊಲಿಟಿಕಲ್ ಲೀಡರ್ಶಿಪ್ ಮತ್ತು ಪೊಲಿಟಿಕಲ್ ಟ್ರೈನಿಂಗನ್ನು ಕೊಡುತ್ತೆ. ಏಕೆಂದರೆ ಅವರು ಸಭೆಯಲ್ಲಿ ಭಾಗವಹಿಸ್ತಾರೆ, ಚರ್ಚೆನಲ್ಲಿ, ಗ್ರಾಮ ಸಭೆ, ವಾರ್ಡ್ ಸಭೆ, ಜನವಸತಿ ಸಭೆ ಇದರಲ್ಲೆಲ್ಲ ಪಾರ್ಟಿಸಿಪೇಟ್ ಮಾಡ್ತಾರೆ. ಅವರಿಗೆ ರಾಜಕೀಯ ನಾಯಕತ್ವ, ರಾಜಕೀಯ ತರಬೇತಿಯನ್ನು ನೀಡುತ್ತೆ. ಅದರಿಂದ ನಮಗೆ ಪಂಚಾಯತ್ ರಾಜ್ ವ್ಯವಸ್ಥೆ ಬೇಕು, ಪ್ರಾಮುಖ್ಯತೆ ಪಡೆಯುತ್ತೆ. ಇನ್ನು ಸಾಮಾಜಿಕ ನ್ಯಾಯ, ಸೋಷಿಯಲ್ ಜಸ್ಟಿಸ್, ಸಾಮಾಜಿಕ ನ್ಯಾಯಕ್ಕೋಸ್ಕರ ಬೇಕು. ಇಲ್ಲಿ ನಮಗೆ ಫಾರ್ಮಲ್ ಲೀಡರ್ಶಿಪ್, ಎಲ್ಲ ಗ್ರಾಮ ಪಂಚಾಯತಿಯ ಸದಸ್ಯರು ಆಯ್ಕೆ ಆಗ್ತಾರೆ, ಎಲೆಕ್ಟೆಡ್ ಬೈ ದ ಪೀಪಲ್, ಆಯಾ ವಾರ್ಡಿನಿಂದ ಆಯ್ಕೆ ಆಗ್ತಾರೆ. ಇಲ್ಲಿ ಹೆರಿಡಿಟರಿ ಲೀಡರ್ಶಿಪ್ ಇಲ್ಲ, 5 ವರ್ಷಕ್ಕೊಮ್ಮೆ ಆಯ್ಕೆ ಆಗ್ತಾರೆ. ಎಲ್ಲರಿಗೂ ನಾಯಕತ್ವ ಸಿಗುತ್ತೆ. ಸಾಮಾಜಿಕ ನ್ಯಾಯದಲ್ಲಿ ನಾವು ನೋಡಿ, SC, ST, OBC ಎಲ್ಲರಿಗೂ ನಾಯಕತ್ವ ಸಿಗುತ್ತೆ. ಅದೇ ಥರ ಮಹಿಳೆಯರು ಕೂಡ ಚುನಾವಣೆಯಲ್ಲಿ ಭಾಗವಹಿಸ್ಬೋದು. SC, ST, OBC ಅವರಿಗೆ ಆಯಾ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿನ ಕೊಡ್ತಾರೆ. 1/3 ರಿಸರ್ವೇಷನನ್ನು OBC ಅವ್ರಿಗೆ ನೀಡಲಾಗಿದೆ. ಮಹಿಳೆಯರಿಗೆ 50%, ಆರ್ಟಿಕಲ್ 243D ಏನು ಬರುತ್ತೆ, 243D ನಮಗೆ ಮೀಸಲಾತಿಯನ್ನು ಹೇಳುತ್ತೆ. ಅಂದರೆ ಎಲ್ಲರೂ ಕೂಡ SC, ST, OBC ಮಹಿಳೆಯರು ಕೂಡ 50% ಮಹಿಳೆಯರಿಗೆ ಮೀಸಲಾತಿಯನ್ನು ಕೊಡ್ತಾರೆ. ನಿಮ್ಮ ಗ್ರಾಮ ಪಂಚಾಯತಿನಲ್ಲಿ 20 ಜನ ಸದಸ್ಯರಿದ್ದಾರೆ ಅಂದರೆ ಅದರಲ್ಲಿ ಅರ್ಧದಷ್ಟು 50%, 10 ಜನ ಸದಸ್ಯರು ಮಹಿಳೆಯರೇ ಆಗಿರ್ತಾರೆ. ಹಾಗಾಗಿ ಎಲ್ಲರಿಗೂ ಕೂಡ ನಾಯಕತ್ವ ಸಿಗುತ್ತೆ. ಹಾಗಾಗಿ ಸಾಮಾಜಿಕ ನ್ಯಾಯಕ್ಕೋಸ್ಕರ ಅದು ನಮಗೆ ಬೇಕಾಗಿದೆ. ಅದೇ ಥರ ಸ್ಥಳೀಯ ಸಮಸ್ಯೆಗಳಿಗೆ ಶೀಘ್ರ ಪರಿಹಾರ. ಓಕೆ,
ಟು ಸಾಲ್ವ್ ಲೋಕಲ್ ಪ್ರಾಬ್ಲಮ್ಸ್, ಸ್ಥಳೀಯ ಸಮಸ್ಯೆಗಳನ್ನು ಶೀಘ್ರವಾಗಿ. ಈಗ ಸ್ಥಳೀಯ ಸಮಸ್ಯೆಗಳು ಅಂತಂದ್ರೇನು, ನಿಮ್ಮ ಗ್ರಾಮದಲ್ಲಿ ಕುಡಿಯೋ ನೀರಿನ ಸಮಸ್ಯೆ ಇರುತ್ತೆ, ವಿದ್ಯುತ್ ದೀಪದ ಸಮಸ್ಯೆ ಇರುತ್ತೆ, ಚರಂಡಿ ಸಮಸ್ಯೆ ಇರುತ್ತೆ, ರಸ್ತೆ ಸಮಸ್ಯೆ ಇರುತ್ತೆ. ಇಂಥವುಗಳನ್ನು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಎಲ್ಲೋ ದೂರದಲ್ಲಿರುತ್ತೆ. ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಗಳು ಅವುಗಳನ್ನು ಬಂದು ನಿವಾರಣೆ ಮಾಡೋದು ತುಂಬ ಡಿಲೇ ಪ್ರೋಸೆಸ್ ಆಗುತ್ತೆ. ಅದೇ ಥರ ಅಲ್ಲೇ ಗ್ರಾಮ ಮಟ್ಟದಲ್ಲೇ ಒಂದು ಸರ್ಕಾರನ ರಚನೆ ಮಾಡಿದ್ರೆ ಆ ಸ್ಥಳೀಯ ಸಮಸ್ಯೆಗಳಿಗೆ ಶೀಘ್ರ ಪರಿಹಾರ ಸಿಗುತ್ತೆ. ಆ ಗ್ರಾಮ ಪಂಚಾಯಿತಿ ಮೆಂಬರ್ ಇರ್ತಾನೆ, ಗ್ರಾಮ ಪಂಚಾಯಿತಿಯಲ್ಲಿ ಫಿನಾನ್ಷಿಯಲ್ ರಿಸೋರ್ಸ್ ಇರುತ್ತೆ. ಹಾಗಾಗಿ ಅದನ್ನು ಬಳಸ್ಕೊಂಡು ಆ ಸ್ಥಳೀಯ ಸಮಸ್ಯೆಗಳನ್ನು ಶೀಘ್ರವಾಗಿ ಪರಿಹಾರ ಮಾಡ್ಬೋದು. ಅದರಿಂದ ನಮಗೆ ಪಂಚಾಯತ್ ರಾಜ್ ವ್ಯವಸ್ಥೆ ಬೇಕು. ಅದೇ ಥರ ಸ್ಥಳೀಯ ಜನರಲ್ಲಿ ರಾಜಕೀಯ ಜಾಗೃತಿ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಅವರಿಗೆ ಟು ಕ್ರಿಯೇಟ್ ಪೊಲಿಟಿಕಲ್ ಅವೇಕನಿಂಗ್ ಅಮಂಗ್ ರೂರಲ್ ಪೀಪಲ್. ಸೊ ಸ್ಥಳೀಯ ಜನರು ಇರ್ತಾರೆ, ಅವರಲ್ಲಿ ರಾಜಕೀಯ ಜಾಗೃತಿ. ಗ್ರಾಮ ಪಂಚಾಯತಿ, ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಚುನಾವಣೆಯಲ್ಲಿ ಭಾಗವಹಿಸ್ತಾರೆ, ಸಭೆಗಳಲ್ಲಿ ಭಾಗವಹಿಸ್ತಾರೆ, ಕಾರ್ಯಕಲಾಪಗಳಲ್ಲಿ ಭಾಗವಹಿಸ್ತಾರೆ. ಮಹಿಳೆಯರಿಗೆ 50% ರಿಸರ್ವೇಷನ್ ಇದೆ, ಅವ್ರು ಭಾಗವಹಿಸ್ತಾರೆ. ಸೊ ರಾಜಕೀಯ ಜಾಗೃತಿ, ನಾಯಕತ್ವ ಇತ್ಯಾದಿ ರೂಪಿಸುತ್ತೆ. ಸೊ ಗ್ರಾಮ ಪಂಚಾಯತಿ ಇವತ್ತು ನೋಡಿರ್ಬೋದು, ಗ್ರಾಮಗಳು ಅತ್ಯಂತ ಹೆಚ್ಚು ಪೊಲಿಟಿಸೈಸ್ ಆಗಿರೋದನ್ನು ನಾವು ನೋಡ್ತೀವಿ. ಸೊ ರಾಜಕೀಯ ಜಾಗೃತಿ ಮೂಡಿಸೋದಕ್ಕೆ ಅವು ನಮಗೆ ಬೇಕು. ಅದೇ ಥರ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಕಾರ್ಯಭಾರವನ್ನು ಕಡಿಮೆ ಮಾಡೋದಕ್ಕೆ, ವರ್ಕ್ಲೋಡನ್ನು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದ ವರ್ಕ್ಲೋಡನ್ನು ಕಡಿಮೆ ಮಾಡೋದಕ್ಕೆ ಬೇಕು. ಹೇಳಿದ್ದೆ, ಗ್ರಾಮದಲ್ಲಿ ಕೆಲವೊಂದು ಸಮಸ್ಯೆಗಳಿರ್ತವೆ. ಸೊ ಆ ಸಮಸ್ಯೆಗಳನ್ನು ನಿವಾರಣೆ ಮಾಡೋದಕ್ಕೆ ದೂರದಲ್ಲಿ ಎಲ್ಲೋ ಇರುತ್ತೆ ಕೇಂದ್ರ ಸರ್ಕಾರ. ಈಗ ದೆಹಲಿನಲ್ಲಿರೋ ಸರ್ಕಾರ, ಬೆಂಗಳೂರಲ್ಲಿರುವ ರಾಜ್ಯ ಸರ್ಕಾರ ನಿಮ್ಮ ಹಳ್ಳಿನಲ್ಲಿ ಇರುವ ಸಮಸ್ಯೆಗಳನ್ನು ನಿವಾರಿಸೋದು ತುಂಬ ಕಷ್ಟದ ಕೆಲಸ. ಶೀಘ್ರವಾಗಿ ಆಗಲ್ಲ, ನಿವಾರಿಸ್ಬೋದು, ಶೀಘ್ರವಾಗಿ ಆಗಲ್ಲ. ಸೊ ಅದಕ್ಕೋಸ್ಕರ ಆಮೇಲೆ ಕಾರ್ಯಭಾರ, ಒತ್ತಡನೂ ಕೂಡ, ವರ್ಕ್ಲೋಡು ಕೂಡ ಜಾಸ್ತಿ ಇರುತ್ತೆ. ಹಾಗಾಗಿ ಕೇಂದ್ರ ಸರ್ಕಾರ ಏನು ಮಾಡಿದೆ, ರಾಜ್ಯ ಸರ್ಕಾರಕ್ಕೆ ಕೆಲವು ಅಧಿಕಾರನ ಹಂಚಿಕೆ ಮಾಡಿದೆ ಅಂಡರ್ ಆರ್ಟಿಕಲ್ 246 ಅದೇ ಥರ ರಾಜ್ಯ ಸರ್ಕಾರಗಳು ಸ್ಥಳೀಯ ಸರ್ಕಾರಗಳನ್ನು ರಚನೆ ಮಾಡಿಕೊಂಡು ಸೊ ಅವುಗಳಿಗೆ ಕೊಟ್ಟ ಕೆಲವು ಕಾರ್ಯಗಳನ್ನು ಸ್ಥಳೀಯ ಸರ್ಕಾರಗಳಿಗೆ ಕೊಡೋದ್ರ ಮೂಲಕ ತಮಗಿದ್ದ ಕಾರ್ಯಭಾರ, ವರ್ಕ್ಲೋಡನ್ನು ಅವು ಕಡಿಮೆ ಮಾಡ್ಕೋತವೆ. ಅದರಿಂದ ನಮಗೆ ಪಂಚಾಯತ್ ರಾಜ್ ವ್ಯವಸ್ಥೆ ಬೇಕು. ಆ್ಯಂಡ್ ಪ್ರಾದೇಶಿಕ ಅಸಮತೋಲನ ನಿವಾರಣೆಗೆ, ಟು ರಿಮೂವ್ ರೀಜನಲ್ ಇಂಬ್ಯಾಲೆನ್ಸ್. ಈಗ ಸ್ಥಳೀಯ ಮಟ್ಟದಲ್ಲಿ, ನಿಮ್ಮ ಗ್ರಾಮ ಮಟ್ಟದಲ್ಲೇ ಸರ್ಕಾರನ ರಚನೆ ಮಾಡೋದ್ರಿಂದ ಆ ಗ್ರಾಮ ಮಟ್ಟದಲ್ಲಿ ಅವು ರಸ್ತೆ ಅಭಿವೃದ್ಧಿ, ಕುಡಿಯೋ ನೀರು ಸೊ ಇತ್ಯಾದಿಗಳನ್ನು ನೀವು ಮಾಡೋದ್ರಿಂದ ಸೊ ಅಲ್ಲಿ ಅಭಿವೃದ್ಧಿ ಆಗುತ್ತೆ. ಸೊ ಹಲವಾರು ಕಾರ್ಯಕ್ರಮಗಳನ್ನು ಬಳಸ್ಕೊಂಡು ಮಾಡ್ಬೋದು. ಕೆರೆ ಅಭಿವೃದ್ಧಿ ಮಾಡ್ಬೋದು, ರಸ್ತೆ ಇತ್ಯಾದಿಗಳ MGNREGA ಪ್ರೋಗ್ರಾಮಲ್ಲಿ ಸೊ ಬಳಸ್ಕೊಂಡು ಅಭಿವೃದ್ಧಿ ಮಾಡೋದ್ರಿಂದ ರೀಜನಲ್ ಇಂಬ್ಯಾಲೆನ್ಸ್, ಪ್ರಾದೇಶಿಕ ಅಸಮತೋಲನ ನಿವಾರಣೆ ಆಗುತ್ತೆ. ಸೊ ಅದಕ್ಕೆ ನಮಗೆ ಬೇಕು. ನೆಕ್ಸ್ಟ್ ಅಧಿಕಾರ ವಿಕೇಂದ್ರೀಕರಣ. ಸೊ ಡೆಮಾಕ್ರಸಿ ಅಂದ್ರೇನು? ಅಧಿಕಾರ ವಿಕೇಂದ್ರೀಕರಣ ಆಗೋದನ್ನೇ ಡೆಮಾಕ್ರಸಿ, ದಟ್ ಈಸ್ ಪವರ್ ಡಿಸೆಂಟ್ರಲೈಸೇಷನ್. ಅಧಿಕಾರ ವಿಕೇಂದ್ರೀಕರಣ ಆಗೋದನ್ನು ನೋಡ್ತೀವಿ. ಓಕೆ, ಸೊ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಕ್ಕೆ ಅಧಿಕಾರನ ಕೊಟ್ಟಿದೆ, ರಾಜ್ಯ ಸರ್ಕಾರ ಸ್ಥಳೀಯ ಸರ್ಕಾರಗಳಿಗೆ ಅಧಿಕಾರನ ಕೊಟ್ಟಿದೆ. ಸೊ ಡೆಮಾಕ್ರಸಿ ಅಂದ್ರೇನು? ಸೊ ಅಧಿಕಾರ ವಿಕೇಂದ್ರೀಕರಣ ಇರಲೇಬೇಕು. ಸೊ ಹಾಗಾಗಿ ನೋಡ್ತೀವಿ. ಓಕೆ, ನೆಕ್ಸ್ಟು ಆಡಳಿತದಲ್ಲಿ ದಕ್ಷತೆ, ಟು ಎನ್ಹ್ಯಾನ್ಸ್ ಸೊ ಎಫಿಷಿಯನ್ಸಿ ಇನ್ ದ ಅಡ್ಮಿನಿಸ್ಟ್ರೇಷನ್. ಆಡಳಿತದಲ್ಲಿ ದಕ್ಷತೆ ಎನ್ನುವುದು, ಏಕೆಂದರೆ ಗ್ರಾಮ ಪಂಚಾಯಿತಿ ಸದಸ್ಯರು, ತಾಲೂಕ್ ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ ಸದಸ್ಯರು ಸೊ ಅವರು ಆಡಳಿತದಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ. ಇದರಿಂದ ದಕ್ಷತೆ ಉಂಟಾಗುತ್ತೆ. ಸೊ ಎಲ್ಲ ಕಾರಣಗಳಿಂದ ನಮಗೆ ಪಂಚಾಯತ್ ರಾಜ್ ವ್ಯವಸ್ಥೆ ಭಾರತದಲ್ಲಿ ಪ್ರಮುಖವಾಗಿ ಬೇಕೇ ಬೇಕು. ಸೊ ದಿಸ್ ಇಸ್ ದ ಇಂಪಾರ್ಟೆನ್ಸ್ ಆಫ್ ಪಂಚಾಯತ್ ರಾಜ್ ಸಿಸ್ಟಮ್ ಇನ್ ಇಂಡಿಯಾ. ಓಕೆ, ನೆಕ್ಸ್ಟ್. ಸೊ ನೆಕ್ಸ್ಟು ವಿ ಡಿಸ್ಕಸ್ ಭಾರತದಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆಯ ಹುಟ್ಟು ಮತ್ತು ವಿಕಾಸ. ಓಕೆ, ಭಾರತದಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆಯ ಹುಟ್ಟು ಮತ್ತು ವಿಕಾಸ ಅಂದರೆ ಬರ್ತ್ ಆ್ಯಂಡ್ ಎವಲ್ಯೂಷನ್ ಆಫ್ ಪಂಚಾಯತ್ ರಾಜ್ ಸಿಸ್ಟಮ್ ಇನ್ ಇಂಡಿಯಾ. ಯಾವ ರೀತಿ ಪಂಚಾಯತ್ ರಾಜ್ ವ್ಯವಸ್ಥೆ ಉಗಮ ಆಯಿತು ಮತ್ತು ವಿಕಾಸ ಆಯಿತು, ಯಾವ ಥರ ಬರ್ತ್ ಆಯಿತು, ಎವಲ್ಯೂಷನ್ ಆಯಿತು. ಪಂಚಾಯತ್ ರಾಜ್ ವ್ಯವಸ್ಥೆನ ನಾವು ಇತ್ತೀಚೆಗೆ ನೋಡ್ತಾ ಇಲ್ಲ, ಪ್ರಾಚೀನ ಕಾಲದಿಂದನೂ ನಾವು ನೋಡ್ತೀವಿ. ಪಂಚಾಯತ್ ರಾಜ್ ವ್ಯವಸ್ಥೆ ಅಂದ್ರೇನು? ಸೊ ಪವರ್ ಡಿಸೆಂಟ್ರಲೈಸೇಷನ್, ಅಧಿಕಾರ ವಿಕೇಂದ್ರೀಕರಣ. ಅಧಿಕಾರ ಹಂಚಿಕೆ ಆಗಿರೋದನ್ನು ಅದು ಕೂಡ ಒಂದು ರೀತಿಯ ಪಂಚಾಯತ್ ರಾಜ್ ವ್ಯವಸ್ಥೆ. ಆ ಥರ ಅಧಿಕಾರ ಹಂಚಿಕೆಯನ್ನು ನಾವು ಪ್ರಾಚೀನ ಕಾಲದಿಂದ, ಏನ್ಷಿಯಂಟ್ ಪೀರಿಯಡಿಂದ ನಾವು ನೋಡ್ತಾ ಇದ್ದೀವಿ. ಫ್ರಮ್ ವೇದಿಕ್ ಪೀರಿಯಡಿಂದ ಕೂಡ ನಾವು ನೋಡ್ತಾ ಇದ್ದೀವಿ. ಸೊ ಹಾಗಾಗಿ ಐ ವಿಲ್ ಡಿಸ್ಕಸ್ ಬರ್ತ್ ಆ್ಯಂಡ್ ಎವಲ್ಯೂಷನ್ ಆಫ್ ಪಂಚಾಯತ್ ರಾಜ್ ಸಿಸ್ಟಮಲ್ಲಿ ಪ್ರಾಚೀನ ಕಾಲ, ಏನ್ಷಿಯಂಟ್ ಪೀರಿಯಡ್,
ಪ್ರಾಚೀನ ಕಾಲದಲ್ಲಿ ಯಾವ ಥರ ಇತ್ತು, ಓಕೆ, ನಾವು ನೋಡ್ತಾ ಹೋಗ್ತೀವಿ. ಪ್ರಾಚೀನ ಕಾಲ ಅಂದರೆ ವೇದಗಳ ಕಾಲ, ಮೌರ್ಯರ ಕಾಲದಲ್ಲಿ ಯಾವ ಥರ ಇತ್ತು ಪಂಚಾಯತ್ ರಾಜ್ ವ್ಯವಸ್ಥೆ ಅಥವಾ ಲೋಕಲ್ ಸೆಲ್ಫ್ ಗೌರ್ನಮೆಂಟ್ ಯಾವ ಥರ ಇತ್ತು ಅದನ್ನು ನಾವು ನೋಡ್ತೀವಿ. ಅದಾದಮೇಲೆ ಮಧ್ಯಯುಗೀನ ಕಾಲ, ಮಿಡಿವಲ್ ಪೀರಿಯಡಲ್ಲಿ ಯಾವ ಥರ ಇತ್ತು, ಪರ್ಟಿಕ್ಯುಲರ್ಲಿ ಡ್ಯೂರಿಂಗ್ ದ ಟೈಮ್ ಆಫ್ ಡೆಲ್ಲಿ ಸಲ್ತನೇಟ್ ಆ್ಯಂಡ್ ಮುಘಲ್ಸ್. ಡೆಲ್ಲಿ ಸುಲ್ತಾನರ ಕಾಲದಲ್ಲಿ ಯಾವ ಥರ ಇತ್ತು, ಮುಘಲರ ಕಾಲದಲ್ಲಿ ಯಾವ ಥರ ಇತ್ತು, ಕರ್ನಾಟಕದಲ್ಲಿ ಯಾವ ಥರ ಇತ್ತು ಅದನ್ನು ನಾವು ನೋಡ್ತೀವಿ. ಇನ್ನು ಆಧುನಿಕ ಕಾಲದಲ್ಲಿರೋದನ್ನು ನಾವು 2 ಭಾಗ ಆಗಿ ಮಾಡ್ತೀವಿ. ಒಂದು ಬ್ರಿಟಿಷರ ಕಾಲ ಮತ್ತು 3 ಭಾಗ ಮಾಡ್ತೀವಿ. ಬ್ರಿಟಿಷರ ಕಾಲದಲ್ಲಿ ಯಾವ ಥರ ಇತ್ತು, ಸ್ವಾತಂತ್ರ್ಯ ಬಂದ ಮೇಲೆ ಯಾವ ಥರ ಇತ್ತು, 1993 ಯಾವ ಥರ ಇತ್ತು. ಸೊ ಆಧುನಿಕ ಕಾಲ ಡ್ಯೂರಿಂಗ್ ಮಾಡರ್ನ್ ಪೀರಿಯಡ್ ಯಾವ ಥರ ಇತ್ತು. ಓಕೆ, ಸೊ ಈ ಥರ ಡಿವಿಷನ್ ಮಾಡಿಕೊಂಡು ನಾವು ಸ್ಟಡಿ ಮಾಡಬೇಕಾಗತ್ತೆ. ಅದರಲ್ಲಿ ಫ್ರಮ್ ಬ್ರಿಟಿಷ್ ಪೀರಿಯಡ್, ಬ್ರಿಟಿಷರ ಕಾಲ ಅಂದರೆ 1687 ಶುರುವಾಗುತ್ತೆ, 1947ವರೆಗೂ ಯಾವ ಥರ ಇತ್ತು. ಬ್ರಿಟಿಷರ ಆಡಳಿತದಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆ ಭಾರತದಲ್ಲಿ ಯಾವ ಥರ ಇತ್ತು. ನೆಕ್ಸ್ಟ್ ಸ್ವಾತಂತ್ರ್ಯ ನಂತರ ಪಂಚಾಯತ್ ರಾಜ್ ವ್ಯವಸ್ಥೆ. ಸ್ವಾತಂತ್ರ್ಯ ನಂತರ ಅಂದರೆ ಆಫ್ಟರ್ ಇಂಡಿಪೆಂಡೆನ್ಸ್. ಈಗ ಫಾರ್ ಎಕ್ಸಾಂಪಲ್ ರಾಜಸ್ಥಾನದ ನಾಗೌರ್ ಜಿಲ್ಲೆನಲ್ಲಿ 1959 ಅಕ್ಟೋಬರ್ 2 ಪಂಚಾಯತ್ ರಾಜ್ ವ್ಯವಸ್ಥೆ ಬರುತ್ತೆ. ಸೊ ಅಲ್ಲಿಂದ ಅಥವಾ 1947 1993ವರೆಗೆ, ಏಕೆಂದರೆ 93ನಲ್ಲಿ 73rd ಅಮೆಂಡ್ಮೆಂಟ್ ಆ್ಯಕ್ಟ್ ಬಂದ್ಬಿಡುತ್ತೆ. 73ನೇ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟ್, 73ನೇ ಸಂವಿಧಾನ ತಿದ್ದುಪಡಿವರೆಗೆ ಯಾವ ಥರ ಇತ್ತು. ಓಕೆ, 1947 ಅಥವಾ 1959 1993ವರೆಗೆ. ಸೊ ಇಲ್ಲಿ ಯಾವ ಥರ ಇತ್ತು, ಇಲ್ಲಿ ಹಲವಾರು ಸಮಿತಿಗಳು ಬರ್ತವೆ, ಅವನ್ನು ನಾವು ನೋಡ್ತೀವಿ. ಬಲ್ವಂತರಾಯ್ ಮೆಹ್ತಾ ಬರುತ್ತೆ, ಸಂತಾನಮ್ ಕಮಿಟಿ, ಅಶೋಕ್ ಮೆಹ್ತಾ ಕಮಿಟಿ, ಓಕೆ, GVK ರಾವ್ ಕಮಿಟಿ, ಸಿಂಘ್ವಿ ಕಮಿಟಿ, ಗಾಡ್ಗಿಲ್ ಕಮಿಟಿ, ತುಂಗೋನ್ ಕಮಿಟಿ. ಸೊ ಈ ಥರ ಅನೇಕ ಸಮಿತಿಗಳು ಬರ್ತವೆ, ಅವುಗಳನ್ನು ಡಿಸ್ಕಸ್ ಮಾಡ್ತೀವಿ. ನೆಕ್ಸ್ಟು 1993 ನಂತರ ಪಂಚಾಯತ್ ರಾಜ್ ವ್ಯವಸ್ಥೆ. 1993ನಲ್ಲಿ 73rd ಅಮೆಂಡ್ಮೆಂಟ್ ಆ್ಯಕ್ಟು 73ನೇ ಸಂವಿಧಾನ ತಿದ್ದುಪಡಿಯನ್ನು ಪಾಸ್ ಮಾಡ್ತಾರೆ. ಆಗ ಕಾನ್ಸ್ಟಿಟ್ಯೂಷನಲ್ ಸ್ಟೇಟಸ್ನ ಕೊಡ್ತಾರೆ, ಸಂವಿಧಾನಿಕ ಸ್ಥಾನಮಾನ ಸಿಗುತ್ತೆ. ಆ ನಂತರ ಕರ್ನಾಟಕದಲ್ಲೂ ಕೂಡ ಕರ್ನಾಟಕ ಪಂಚಾಯತ್ ರಾಜ್ ಆ್ಯಕ್ಟ್ 1993 ಬರುತ್ತೆ. ಸೊ 3 ಹಂತದ ಪಂಚಾಯತ್ ರಾಜ್ ವ್ಯವಸ್ಥೆ ಬರುತ್ತೆ ಅಲ್ಲಿಂದ. ಸೊ 1993 ಇಲ್ಲಿಯವರೆಗೆ ಯಾವ ಥರ ಪಂಚಾಯತ್ ರಾಜ್ ವ್ಯವಸ್ಥೆ ಇತ್ತು ಅದನ್ನು ನಾವು ನೋಡ್ತೀವಿ. ಈ ಥರ ಭಾಗಗಳನ್ನಾಗಿ ಮಾಡಿಕೊಂಡು ನಾವು ನೋಡ್ತೀವಿ. ಇದು ಇಂಡಿಯಾದಲ್ಲಿ ಬರ್ತ್ ಆ್ಯಂಡ್ ಎವಲ್ಯೂಷನ್ ಆಫ್ ಪಂಚಾಯತ್ ರಾಜ್ ಸಿಸ್ಟಮ್ ಇನ್ ಇಂಡಿಯಾ. ಅದೇ ಥರ ಕರ್ನಾಟಕದಲ್ಲಿ ಯಾವ ಥರ ಇತ್ತು, ಇಂಡಿಯಾದಲ್ಲಿ ಯಾವ ಥರ ಉಗಮ ವಿಕಾಸ ಆಯಿತು, ಕರ್ನಾಟಕದಲ್ಲಿ ಕೂಡ ಬರ್ತ್ ಆ್ಯಂಡ್ ಎವಲ್ಯೂಷನ್ ಆಫ್ ಪಂಚಾಯತ್ ರಾಜ್ ಸಿಸ್ಟಮ್ ಇನ್ ಕರ್ನಾಟಕ, ಅದನ್ನು ಕೂಡ ನಾವು ಸ್ಟಡಿ ಮಾಡ್ತೀವಿ. ಬರ್ತ್ ಆ್ಯಂಡ್ ಎವಲ್ಯೂಷನ್ ಆಫ್ ಪಂಚಾಯತ್ ರಾಜ್ ಸಿಸ್ಟಮ್ ಇನ್ ಕರ್ನಾಟಕದಲ್ಲಿ ಯಾವ ಥರ ಉಗಮ ವಿಕಾಸ ಆಯಿತು. ಅದರಲ್ಲಿ ಮೈಸೂರು ಕಮಿಷನರ್ ಆಳ್ವಿಕೆ ಕಾಲ 1862ನಲ್ಲಿ ಕರ್ನಾಟಕದಲ್ಲಿ ಬ್ರಿಟಿಷ್ ಕಮಿಷನರ್ ಆಳ್ವಿಕೆ ಕಾಲದಲ್ಲಿ ಯಾವ ಥರ ಆಯಿತು. ಲೂಯಿಸ್ ಬೋರಿಂಗ್ ಇರ್ತಾನೆ, ಈ ಸ್ಟಾರ್ಟೆಡ್ ಎ ಕಾನ್ಸೆಪ್ಟ್ ಕಾಲ್ಡ್ ಲೋಕಲ್ ಫಂಡ್, ಸ್ಥಳೀಯ ನಿಧಿ ಅಂತ ಒಂದು ಕಾನ್ಸೆಪ್ಟನ್ನು ತರ್ತಾನೆ, ಅಲ್ಲಿಂದ ಯಾವ ಥರ ಇತ್ತು. ಅದೇ ಥರ ಮೈಸೂರು ದಿವಾನರು ರೂಲ್ ಮಾಡ್ತಾರೆ 1881 1947ವರೆಗೂ. ಆಗ 1902 ಆ್ಯಂಡ್ 1903ನಲ್ಲಿ ದಿವಾನ್ PN ಕೃಷ್ಣಮೂರ್ತಿ ಕಾಲದಲ್ಲಿ ಒಂದು ಕಾಯ್ದೆ ಬರುತ್ತೆ, ಮೈಸೂರು ಲೋಕಲ್ ಬೋರ್ಡ್ ಆ್ಯಕ್ಟ್ ಅಂತ. ಅಲ್ಲಿ ದಿವಾನರ ಕಾಲದಲ್ಲಿ ಯಾವ ಥರ ಆಯಿತು. ಆಮೇಲೆ ವಿಶ್ವೇಶ್ವರಯ್ಯ ಅವ್ರ ಕಾಲದಲ್ಲಿ 2 ಸಮಿತಿಗಳನ್ನ ಮಾಡ್ತಾರೆ. ಓಕೆ, ಅದು ಯಾವ ಥರ ಆಯಿತು ನಾವು ನೋಡ್ತೀವಿ. ನೆಕ್ಸ್ಟ್ ಸ್ವಾತಂತ್ರ್ಯ ನಂತರ ಯಾವ ಥರ ಆಯಿತು. 1947 ನಂತರ ಇಲ್ಲಿ ಒಂದಷ್ಟು ಸಮಿತಿಗಳನ್ನು ಮಾಡ್ತಾರೆ. ಚಂದ್ರಶೇಖರಯ್ಯ ಸಮಿತಿ ಅಂತ ಮಾಡ್ತಾರೆ. ನೆಕ್ಸ್ಟು ಕೊಂಡಜ್ಜಿ ಬಸಪ್ಪ ಕಮಿಟಿ ಅಂತ ಮಾಡ್ತಾರೆ. ಅದಾದ ನಂತರ 1983ನಲ್ಲಿ ರಾಮಕೃಷ್ಣ ಹೆಗಡೆ ಅವರು ಒಂದು ಕಾಯ್ದೆಯನ್ನು ತರ್ತಾರೆ. ಕರ್ನಾಟಕ ಜಿಲ್ಲಾ ಪರಿಷತ್, ತಾಲೂಕ್ ಪಂಚಾಯತ್ ಸಮಿತೀಸ್, ಮಂಡಲ್ ಪಂಚಾಯತ್ ಆ್ಯಂಡ್ ನ್ಯಾಯ ಪಂಚಾಯತ್ ಆ್ಯಕ್ಟ್ ಅಂತ 4 ಹಂತದ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ತರ್ತಾರೆ. ಅದನ್ನು ನಾವು ನೋಡ್ತೀವಿ. ಅಬ್ದುಲ್ ನಜೀರ್ ಸಾಬ್ ಅಂತ ಇರ್ತಾರೆ, ಅವರು ರೂರಲ್ ಡೆವಲಪ್ಮೆಂಟ್ ಮಿನಿಸ್ಟರ್ ಆಗಿರ್ತಾರೆ. ಅದಾದ ನಂತರ 1993ನಲ್ಲಿ ಕರ್ನಾಟಕದಲ್ಲಿ ಕರ್ನಾಟಕ ಪಂಚಾಯತ್ ರಾಜ್ ಆ್ಯಕ್ಟ್ ಅಂತ ಪಾಸ್ ಮಾಡ್ತಾರೆ. ಅದನ್ನು ನಾವು ನೋಡ್ತೀವಿ. ಅಲ್ಲಿಂದ ಮತ್ತೆ 2015ನಲ್ಲಿ ಮತ್ತೆ ಕರ್ನಾಟಕ ಪಂಚಾಯತ್ ರಾಜ್ ಕಾಯ್ದೆಗೆ
ಬದಲಾವಣೆಗಳನ್ನು ಮಾಡ್ತಾರೆ ರಮೇಶ್ ಕುಮಾರ್ ಸಮಿತಿಯ ಶಿಫಾರಸ್ ಮೇಲೆ. ಕರ್ನಾಟಕ ಪಂಚಾಯತ್ ರಾಜ್ ಕಾಯ್ದೆಯನ್ನು ಕರ್ನಾಟಕ ಗ್ರಾಮ್ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ಆ್ಯಕ್ಟ್ ಅಂತ 2015ನಲ್ಲಿ ಮರುನಾಮಕರಣ ಮಾಡ್ತಾರೆ. ಸೊ ಅಲ್ಲಿಂದ ಯಾವ ಥರ ಆಯಿತು ಅಂತ ನಾವು ನೋಡ್ತಾ ಹೋಗ್ತೀವಿ. ಸೊ ಈ ಥರ ಬರ್ತ್ ಆ್ಯಂಡ್ ಎವಲ್ಯೂಷನ್ ಆಫ್ ಪಂಚಾಯತ್ ರಾಜ್ ಸಿಸ್ಟಮ್ ಇನ್ ಕರ್ನಾಟಕದಲ್ಲಿ ಯಾವ ಥರ ಆಯಿತು ಉಗಮ ವಿಕಾಸ, ಅದನ್ನು ನಾವು ನೋಡ್ತೀವಿ. ಈಗ ಫಸ್ಟ್ ವಿ ಡಿಸ್ಕಸ್ ಭಾರತದಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆಯ ಉಗಮ ಮತ್ತು ವಿಕಾಸ, ಹುಟ್ಟು ಮತ್ತು ವಿಕಾಸ. ಬರ್ತ್ ಆ್ಯಂಡ್ ಎವಲ್ಯೂಷನ್ ಆಫ್ ಪಂಚಾಯತ್ ರಾಜ್ ಸಿಸ್ಟಮ್ ಇನ್ ಇಂಡಿಯಾ. ಓಕೆ, ಇನ್ ಏನ್ಷಿಯಂಟ್ ಪೀರಿಯಡ್. ಸೊ ಫಸ್ಟ್ ವಿ ಡಿಸ್ಕಸ್ ಏನ್ಷಿಯಂಟ್ ಪೀರಿಯಡ್. ಪ್ರಾಚೀನ ಕಾಲದಲ್ಲಿ ಯಾವ ಥರ ಇತ್ತು ಕರ್ನಾಟಕದಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆ ಅಂದ್ರೇನು? ಸೊ ಸ್ಥಳೀಯ ಸರ್ಕಾರನ ಈಗ ಪಂಚಾಯತ್ ರಾಜ್ ಸಂಸ್ಥೆ ಅಂತ ಹೇಳಿ ಕರಿತೀವಿ. ಆ ಸ್ಥಳೀಯ ಸರ್ಕಾರಗಳು ಯಾವಾಗಿದ್ವು? ಸೊ ನಮಗೆ ಪ್ರಾಚೀನ ಕಾಲದಲ್ಲೇ ನಮಗೆ ಸಿಗ್ತವೆ. ಪ್ರಾಚೀನ ಕಾಲದಲ್ಲೇ ನಮಗೆ ವಿ ಹ್ಯಾವ್ ಎಕ್ಸಾಂಪಲ್ ಫಾರ್ ಲೋಕಲ್ ಸೆಲ್ಫ್ ಗವರ್ನಮೆಂಟ್. ಸ್ಥಳೀಯ ಸರ್ಕಾರಗಳು ಇದ್ದ ಮಾಹಿತಿ ಸಿಗುತ್ತೆ. ಅಂದರೆ ಪಂಚಾಯತ್ ರಾಜ್ ವ್ಯವಸ್ಥೆ ಅಂದ್ರೇನು? ಗುಡ್ ಎಕ್ಸಾಂಪಲ್ ಫಾರ್ ಅಡ್ಮಿನಿಸ್ಟ್ರೇಷನ್ ಡಿಸೆಂಟ್ರಲೈಸೇಷನ್. ಅಧಿಕಾರ ವಿಕೇಂದ್ರೀಕರಣ ಆಗಿರೋದನ್ನು ಪಂಚಾಯತ್ ರಾಜ್ ವ್ಯವಸ್ಥೆ ಅಂತ ಹೇಳಿ ಕರಿತೀವಿ. ಆ ಥರ ಅಧಿಕಾರ ವಿಕೇಂದ್ರೀಕರಣ ಆಗಿರೋದನ್ನು ನಾವು ವೇದಗಳ ಕಾಲದಲ್ಲೇ ನಾವು ನೋಡ್ತೀವಿ. ವೇದಗಳ ಕಾಲದಲ್ಲಿ ಡ್ಯೂರಿಂಗ್ ವೇದಿಕ್ ಪೀರಿಯಡ್, ವೇದಗಳ ಕಾಲದಲ್ಲೇ ನಮಗೆ ಅಧಿಕಾರ ವಿಕೇಂದ್ರೀಕರಣ ಆಗಿರೋದಕ್ಕೆ ಮಾಹಿತಿ ಸಿಗುತ್ತೆ. ವೇದಗಳ ಕಾಲದಲ್ಲಿ ಸಭಾ ಅಂತ ಇರುತ್ತೆ, ಸಮಿತಿ ಅಂತ ಇರುತ್ತೆ, ವಿಧಾತ ಅಂತ ಇರುತ್ತೆ. ಸೊ ಈ ಸಭಾ, ಸಮಿತಿ, ವಿಧಾತ ಸೊ ಅಧಿಕಾರ ವಿಕೇಂದ್ರೀಕರಣಕ್ಕೆ ಹೆಸರಾದಂಥ 3 ರಾಜಕೀಯ ಸಂಸ್ಥೆಗಳು, 3 ಪೊಲಿಟಿಕಲ್ ಆರ್ಗನೈಸೇಷನ್ಸು, ಸಭಾ, ಸಮಿತಿ, ವಿಧಾತ. ಇವು 3 ದೇವರ್ ಕಂಟ್ರೋಲಿಂಗ್ ದ ಕಿಂಗ್ಸ್, ರಾಜನನ್ನು ನಿಯಂತ್ರಣ ಮಾಡ್ತಾ ಇರ್ತವೆ. ಅದರಲ್ಲಿ ಸಮಿತಿ ಸೊ ಇಟ್ ಎಲೆಕ್ಟ್ಸ್ ದ ಕಿಂಗ್ ಆ್ಯಂಡ್ ಆಲ್ಸೋ ಡಿಪೋಸಸ್ ದ ಕಿಂಗ್. ರಾಜನನ್ನು ನೇಮಕ ಮಾಡ್ತಿತ್ತು, ಅಧಿಕಾರದಿಂದ ಕೆಳಗಡೆ ಇಳಿಸ್ತಾ ಇತ್ತು. ಸೊ ಈ ಥರ ರಾಜನನ್ನು ನೇಮಕ ಮಾಡೋದಕ್ಕೆ, ನಿಯಂತ್ರಣ ಮಾಡೋದಕ್ಕೆ ಸೊ 3 ಸಂಸ್ಥೆಗಳಿದ್ವು, ಸಭಾ, ಸಮಿತಿ, ವಿಧಾತ. ಇವು ಅಧಿಕಾರ ವಿಕೇಂದ್ರೀಕರಣ ಆಗಿರೋದಕ್ಕೆ ನಮಗೆ ಮಾಹಿತಿ ಕೊಡ್ತವೆ. ಅದೇ ಥರ ಗಣಪತಿ ಅಂತ ಇತ್ತು. ಅಂದರೆ ರಾಜನ ಆಳ್ವಿಕೆಗೆ ಒಳಪಡದ ಶಿಷ್ಟ ಜನರ ಆಡಳಿತಕ್ಕೆ ಒಳಪಟ್ಟ ಕೆಲವು ಸಂಸ್ಥೆಗಳಿದ್ವು. ಓಲಿಯೋಗಾರ್ಕಿ ಸಿಸ್ಟಮ್ ಅಂತ ಕರೀತಾರೆ. ಅಂದರೆ ಕೆಲವು ರಾಜನ ಆಡಳಿತದಿಂದ ಮುಕ್ತ ಆಗಿದ್ವು, ಕೆಲವು ಶಿಷ್ಟ ಜನರು ಕೆಲವೊಂದು ಗುಂಪುಗಳನ್ನು ಮಾಡಿಕೊಂಡು ಆಡಳಿತವನ್ನು ಮಾಡ್ತಾಯಿದ್ರು. ಅವನ್ನು ಗಣಪತಿ ಅಂತ ಕರೀತಾರೆ ಅಥವಾ ಗಣ ಸಂಘ ಅಂತ ಹೇಳಿ ಕರೀತಾರೆ. ನಮಗೆ ವಿ ಹ್ಯಾವ್ ಎವಿಡೆನ್ಸ್ ವಜ್ಜಿ ಗಣ ಸಂಘ. ಇಡೀ ವಿಶ್ವದ ಮೊದಲ ರಿಪಬ್ಲಿಕ್ ವಜ್ಜಿ ರಿಪಬ್ಲಿಕ್ ಅಥವಾ ಮಲ್ಲ ರಿಪಬ್ಲಿಕ್. ಅದನ್ನು ಅಟ್ಟಕುಲ ಅಂತ ಕೂಡ ಕರೀತಾ ಇರ್ತಾರೆ. ಅದನ್ನು ಮಹಾಜನಪದ ಕಾಲದಲ್ಲಿ ನೋಡಿರ್ತೀರ. ಸೊ ಆ ಥರ ಗಣ ಸಂಘಗಳಿದ್ವು, ಅವುಗಳನ್ನು ಗಣಪತಿ ಅಂತ ಹೇಳಿ ಕರಿತಾ ಇದ್ವು. ಅಲ್ಲಿ ರಾಜನ ಆಳ್ವಿಕೆ ಇರಲಿಲ್ಲ, ಶಿಷ್ಟ ಜನರ ಆಳ್ವಿಕೆ ಇತ್ತು. ಒಂದಷ್ಟು ಜನ ಆಳ್ವಿಕೆ ಮಾಡ್ತಿದ್ರು. ಡೆಮೊಕ್ರೆಟಿಕ್ ಪ್ರೋಸೆಸ್ ಇತ್ತು. ಎಲ್ಲರೂ ಚರ್ಚೆಯ ಆಧಾರದ ಮೇಲೆ ನಿರ್ಧಾರಗಳನ್ನು ತೆಗೆದುಕೊತಾ ಇದ್ದರು. ಓಕೆ, ಅದೇ ಥರ ಇನ್ ಏನ್ಷಿಯಂಟ್ ಪೀರಿಯಡ್ ಸಮ್ ಟೆಕ್ಸ್ಟ್ ಆಲ್ಸೋ ಪ್ರೊವೈಡ್ಸ್ ಇನ್ಫಾರ್ಮೇಷನ್. ಪ್ರಾಚೀನ ಕಾಲದಲ್ಲಿ ಕೆಲವು ಕೃತಿಗಳು ಬರ್ತವೆ. ಆ ಕೃತಿಗಳು ಕೂಡ ಸ್ಥಳೀಯ ಸರ್ಕಾರಗಳು ಇದ್ದ ಮಾಹಿತಿಯನ್ನು ನೀಡ್ತವೆ. ಅದರಲ್ಲಿ ಸಭಾಪರ್ವ ಆಫ್ ಮಹಾಭಾರತದ ಸಭಾಪರ್ವ ನಮಗೆ ಮಾಹಿತಿ ಕೊಡುತ್ತೆ. ಅದೇ ಥರ ಅರ್ಥಶಾಸ್ತ್ರ ಕೌಟಿಲ್ಯನ ಅರ್ಥಶಾಸ್ತ್ರ. ಅರ್ಥಶಾಸ್ತ್ರದಲ್ಲಿ ಕೌಟಿಲ್ಯ ಹೇಳ್ತಾನೆ, ಗ್ರಾಮದ ಆಡಳಿತದಲ್ಲಿ ರಾಜರು ತಲೆನೇ ಹಾಕ್ತಿರ್ಲಿಲ್ವಂತೆ. ಮೌರ್ಯ ದೊರೆಗಳು ಗ್ರಾಮ ಆಡಳಿತದಲ್ಲಿ ತಲೆ ಹಾಕ್ತಿರ್ಲಿಲ್ಲ, ಸ್ವತಂತ್ರವಾಗಿ ಬಿಟ್ಟಿದ್ರಂತೆ ಅಂತ ಹೇಳಿ ಅರ್ಥಶಾಸ್ತ್ರದಲ್ಲಿ ಹೇಳ್ತಾನೆ. ಅರ್ಥಶಾಸ್ತ್ರ, ಜಾತಕ ಸ್ಟೋರೀಸ್, ಬೌದ್ಧ ಜಾತಕ ಕಥೆಗಳು ನಮಗೆ ಸ್ಥಳೀಯ ಸರ್ಕಾರಗಳ ಬಗ್ಗೆ ಮಾಹಿತಿ ಕೊಡ್ತವೆ. ಅದೇ ಥರ ಫಾರಿನ್ ಅಕೌಂಟ್ಸ್, ವಿದೇಶಿಯರ ಬರವಣಿಗೆಗಳು ಯಾವ್ಯಾವುದು ಅಂದರೆ ಗೋಕಾಕಿ, ಪಾಹಿಯನ್ ಬರೆದಿರೋ ಗೋಕಾಕಿ, UN ಸಂಘ ಬರೆದಿರೋ ಸಿಯುಕಿ. ಸಿಯುಕಿ, ಗೋಕಾಕಿ ಈ ಕೃತಿಗಳು ನಮಗೆ ಸ್ಥಳೀಯ ಸರ್ಕಾರಗಳು ಇದ್ದ ಮಾಹಿತಿ ಕೊಡ್ತವೆ. ಅದೇ ಥರ ನಮಗೆ ವೆರಿ ವೆರಿ ಇಂಪಾರ್ಟೆಂಟ್ ಉತ್ತರ ಮೇರೂರು ಇನ್ಸ್ಕ್ರಿಪ್ಷನ್. ಉತ್ತರ ಮೇರೂರು ಇನ್ಸ್ಕ್ರಿಪ್ಷನ್ ಆಫ್ ಚೋಳರ ಉತ್ತರ ಮೇರೂರು ಶಾಸನ. ನಮಗೆ ಸ್ಥಳೀಯ ಸರ್ಕಾರ ಅದ್ರ ಬಗ್ಗೆ ಮಾಹಿತಿ ಕೊಡುತ್ತೆ. ಚೋಳರು ಆಳ್ವಿಕೆ ಮಾಡ್ತಾರೆ. ದಿಸ್ ಚೋಳಾಸ್ ರೂಲ್ಡ್ ಫ್ರಮ್ ಸೌತ್ ಇಂಡಿಯಾ. ಸೌತ್ ಇಂಡಿಯಾದಿಂದ ರೂಲ್ ಮಾಡ್ತಾರೆ. 850ರಿಂದ 1289ವರೆಗೂ ರೂಲ್ ಮಾಡ್ತಾರೆ. ರೂಲಿಂಗ್ ಫ್ರಮ್ ತಂಜಾವೂರಿಂದ ರೂಲ್ ಮಾಡ್ತಾರೆ ಚೋಳರು. ದೇ ಎಸ್ಟಾಬ್ಲಿಷ್ಡ್ ವೆರಿ ಗುಡ್ ಲೋಕಲ್ ಸೆಲ್ಫ್ ಗವರ್ನಮೆಂಟ್.
ಉತ್ತಮವಾದ ಸ್ಥಳೀಯ ಆಡಳಿತವನ್ನು ಅವರು ರೂಪಿಸ್ಕೊಂಡಿರ್ತಾರೆ ಚೋಳರು. ಆ ಚೋಳರ ನಮಗೆ ಉತ್ತರ ಮೆರೂರು ಶಾಸನ ಅಂತ ಬರುತ್ತೆ, ಆ ಶಾಸನ ನಮಗೆ ಕೊಡುತ್ತೆ. ದಿಸ್ ಉತ್ತರ ಮೆರೂರು ಇನ್ಸ್ಕ್ರಿಪ್ಷನ್ ಇಶ್ಯೂಡ್ ಇನ್ 919 AD. 919 ADನಲ್ಲಿ ಈ ಶಾಸನ ಹೊರಡಿಸಲಾಗುತ್ತೆ. ಇಶ್ಯೂಡ್ ಬೈ ಚೋಳ ಕಿಂಗ್ ಪರಾಂತಕ ಚೋಳ. ಪರಾಂತಕ ಚೋಳ ಅಂತ ಬರ್ತಾನೆ. ಪರಾಂತಕ ಚೋಳ ಉತ್ತರ ಮೆರೂರು ಶಾಸನವನ್ನು, ಒಂದನೇ ಪರಾಂತಕ ಚೋಳ, ಫಸ್ಟ್ ಪರಾಂತಕ ಚೋಳ, ಈ ರೂಲ್ಡ್ ಫ್ರಮ್ 907 to 949. 907ಇಂದ 949ವರೆಗೂ ರೂಲ್ ಮಾಡ್ತಾನೆ ಪರಾಂತಕ ಚೋಳ. ಇಶ್ಯೂಡ್ ಉತ್ತರ ಮೆರೂರು ಇನ್ಸ್ಕ್ರಿಪ್ಷನ್. ಉತ್ತರ ಮೆರೂರು ಶಾಸನ ಅಂತ ಒಂದು ಶಾಸನವನ್ನು ಹೊರಡಿಸ್ತಾನೆ ಪರಾಂತಕ ಚೋಳ. ದಿಸ್ ಉತ್ತರ ಮೆರೂರು ಇನ್ಸ್ಕ್ರಿಪ್ಷನ್ ಇಟ್ ಪ್ರೊವೈಡ್ಸ್ ಇನ್ಫಾರ್ಮೇಷನ್ ಅಬೌಟ್ ಲೋಕಲ್ ಸೆಲ್ಫ್ ಗವರ್ನಮೆಂಟ್ ಆಫ್ ಚೋಳಾಸ್. ಚೋಳರ ಸ್ಥಳೀಯ ಆಡಳಿತದ ಬಗ್ಗೆ ನಮಗೆ ಮಾಹಿತಿಯನ್ನು ಕೊಡುತ್ತೆ. ಅಕಾರ್ಡಿಂಗ್ ಟು ಉತ್ತರ ಮೆರೂರು ಇನ್ಸ್ಕ್ರಿಪ್ಷನ್, ಚೋಳಾಸ್ ಎಸ್ಟಾಬ್ಲಿಷ್ಡ್ 3 ಟೈಪ್ಸ್ ಆಫ್ ಲೋಕಲ್ ಸೆಲ್ಫ್ ಗವರ್ನಮೆಂಟ್. ಚೋಳರು 3 ಥರದ ಸ್ಥಳೀಯ ಸರ್ಕಾರಗಳನ್ನು ನೇಮಕ ಮಾಡ್ಕೊಂಡಿರ್ತಾರೆ. ಸಚಾಸ್ ಸಭಾ, ಊರ್ ಆ್ಯಂಡ್ ನಿಗಮ. ಸಭಾ, ಊರ್ ಮತ್ತು ನಿಗಮ ಅಂತ ಹೇಳಿ 3 ರೀತಿಯ ಸ್ಥಳೀಯ ಸರ್ಕಾರಗಳನ್ನು ಸ್ಥಾಪನೆ ಮಾಡ್ಕೊಂಡಿರ್ತಾರೆ. ಸಭಾ ಎಸ್ಟಾಬ್ಲಿಷ್ಡ್, ದಿಸ್ ಪೊಲಿಟಿಕಲ್ ಆರ್ಗನೈಸೇಷನ್ ಎಸ್ಟಾಬ್ಲಿಷ್ಡ್ ಇನ್ ಅಗ್ರಹಾರಾಸ್. ಅಗ್ರಹಾರ ಆ್ಯಂಡ್ ಆರ್ ಬ್ರಹ್ಮಪುರೀಸ್. ಅಗ್ರಹಾರ ಅಥವಾ ಬ್ರಹ್ಮಪುರಿಗಳಲ್ಲಿ ಇದನ್ನು ಸ್ಥಾಪನೆ ಮಾಡ್ಕೊಂಡಿರ್ತಾರೆ. ಎಸ್ಟಾಬ್ಲಿಷ್ಡ್ ಇನ್ ಸಭಾ ಅಂದರೆ ಆ್ಯಕ್ಚುಲಿ ಬ್ರಾಹ್ಮಣ ಅಸೆಂಬ್ಲಿ ಅಂತ ಕರೀತಾರೆ, ಬ್ರಾಹ್ಮಣರ ಸಭೆ. ಎಲ್ಲಿ ನೋಡ್ತಿದ್ವಿ ನಾವು ಅಗ್ರಹಾರ, ಬ್ರಹ್ಮಪುರಿ. ಬ್ರಾಹ್ಮಣರು ವಾಸ ಮಾಡ್ತಿದ್ದಂಥ ಸ್ಥಳಗಳನ್ನು ಅಗ್ರಹಾರ ಅಥವಾ ಬ್ರಹ್ಮಪುರಿ ಅಂತ ಹೇಳಿ ಕರಿತಾ ಇದ್ರು. ಅಲ್ಲಿದ್ದಂಥ ಸಭೆಯನ್ನು ಸಭಾ ಅಂತ ಹೇಳಿ ಕರೀತಾರೆ. ಇನ್ನು ಊರ್, ದಟ್ ಈಸ್ ಜನರಲ್ ಅಸೆಂಬ್ಲಿ, ಸಾಮಾನ್ಯ ಸಭೆ. ಎಲ್ಲ ಬ್ರಾಹ್ಮಣರ ಬಿಟ್ಟು ಉಳಿದ ಹಳ್ಳಿಗಳಿರ್ತಾವಲ್ಲ, ಊರು, ಕರ್ನಾಟಕದಲ್ಲಿ ಊರು ಅಂತೀವಿ. ಆ ಊರು ಅನ್ನೋ ಪದ ಅಲ್ಲಿಂದ ಬರುತ್ತೆ. ಊರು, ಬ್ರಾಹ್ಮಣರನ್ನು ಬಿಟ್ಟು ಬೇರೆ ಬೇರೆ ಜಾತಿಯವರು ವಾಸ ಮಾಡ್ತಿದ್ದಂಥ ಹಳ್ಳಿಗಳನ್ನು ಊರು ಅಂತ ಕರಿತಿದ್ರು. ಅಲ್ಲಿದ್ದ ಸಂಸ್ಥೆಯನ್ನು ಊರಂತ ಹೇಳಿ ಕರಿತಾ ಇದ್ರು. ನಿಗಮ ಎಸ್ಟಾಬ್ಲಿಷ್ಡ್ ಅಟ್ ಮಾರ್ಕೆಟ್ ಪ್ಲೇಸ್. ಮಾರುಕಟ್ಟೆ ಸ್ಥಳ ಅಥವಾ ಟೌನ್. ಈಗೇನು ಪುರಸಭೆ, ನಗರಸಭೆ ಅಂತ ಏನು ಕರಿತೀವಿ, ಆಗ ನಗರ ಪ್ರದೇಶಗಳಲ್ಲಿ ಸ್ಥಾಪನೆ ಮಾಡಿದ್ದಂಥ ಸಭೆಯನ್ನು ನಿಗಮ ಅಂತ ಹೇಳಿ ಕರಿತಾ ಇದ್ರು. ಇನ್ ದಿಸ್ ವೇ ದೆ ಎಸ್ಟಾಬ್ಲಿಷ್ಡ್ ಸಭಾ, ಊರು, ನಿಗಮ. ನೋಡಿ, ಉತ್ತರ ಮೆರೂರು ಶಾಸನ, ಉತ್ತರ ಮೆರೂರು ಅಂತ ಒಂದು ಹಳ್ಳಿ ಇತ್ತು. ಆ ಹಳ್ಳಿನಲ್ಲಿ ಯಾವ ರೀತಿ ಸ್ಥಳೀಯ ಸಂಸ್ಥೆ ಇತ್ತು ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡುತ್ತೆ. ಪರಾಂತಕ ಚೋಳ ಈ ಶಾಸನವನ್ನು ಹಾಕಿಸ್ತಾನೆ, ಉತ್ತರ ಮೆರೂರು ಶಾಸನವನ್ನು. ದ ಥಿಂಗ್ ಈಸ್, ದ ಮೆಂಬರ್ಸ್ ಆಫ್ ಸಭಾ, ಊರು, ನಿಗಮ ವರ್ ಎಲೆಕ್ಟೆಡ್. ನೋಡಿ, ಸಭಾ, ಊರು, ನಿಗಮ ಈ ಸದಸ್ಯರು ಚುನಾಯಿತರಾಗ್ತಿದ್ರು. ದೇ ವರ್ ನಾಟ್ ನಾಮಿನೇಟೆಡ್. ಅವರು ನಾಮನಿರ್ದೇಶನ ಆಗ್ತಿರ್ಲಿಲ್ಲ, ಚುನಾಯಿತರಾಗ್ತಿದ್ರು. ಓಕೆ. ಇಫ್ ಯು ಟೇಕ್ ಉತ್ತರ ಮೆರೂರು, ಈ ಉತ್ತರ ಮೆರೂರು ಅಂತ ಒಂದು ಹಳ್ಳಿಯನ್ನು ತೆಗೆದುಕೊಂಡ್ರೆ, ದಿಸ್ ಎ ವಿಲೇಜ್ ಡಿವೈಡೆಡ್ ಇಂಟು ಮೆನಿ ವಾರ್ಡ್ಸ್. ಈಗ ಹೆಂಗೆ ಹಳ್ಳಿಯನ್ನು ವಾರ್ಡ್ಗಳಾಗಿ ವಿಭಾಗ ಮಾಡಿದ್ರೋ ಅದೇ ಥರ ಚೋಳರು ಕೂಡ ಡಿವೈಡೆಡ್ ವಿಲೇಜ್ ಇಂಟು ಮೆನಿ ವಾರ್ಡ್ಸ್. ಅನೇಕ ವಾರ್ಡ್ಗಳಾಗಿ ಡಿವೈಡ್ ಆಗಿದ್ದರು. ಆ ವಾರ್ಡ್ ಕಾಳು ಕುಡುಂಬು. ಆ ವಾರ್ಡನ್ನು ಕುಡುಂಬು ಅಂತ ಕರೀತಾ ಇದ್ರು. ಒಂದೊಂದು ವಾರ್ಡಿನಿಂದ ಒಬ್ಬೊಬ್ಬ ಚುನಾಯಿತನಾಗ್ತಿದ್ದ, ಒಂದೊಂದು ಕುಡುಂಬನಿಂದ ಒಬ್ಬೊಬ್ಬ ಚುನಾಯಿತನಾಗ್ತಿದ್ದ. ವಾರ್ಡ್ ಕಾರ್ಡ್ ಕುಡುಂಬು. ದ ಮೆಂಬರ್ಸ್ ಆಫ್ ಕುಡುಂಬು ಎಲೆಕ್ಟೆಡ್, ದೇ ವರ್ ನಾಟ್ ನಾಮಿನೇಟೆಡ್. ಅವರು ಚುನಾಯಿತರಾಗ್ತಿದ್ರು. ದಟ್ ಎಲೆಕ್ಷನ್ ಪ್ರೋಸೆಸ್ ಕಾಲ್ಡ್ ಕುಡುವಲೈ. ಆ ಚುನಾವಣಾ ಪದ್ಧತಿಯನ್ನು ಕುಡುವಲೈ ಅಂತ ಹೇಳಿ ಕರೀತಾ ಇದ್ರು. ಕುಡುವಲೈ ಮೀನ್ಸ್ ಪಾರ್ಟ್ ಟಿಕೆಟ್. ಪಾರ್ಟ್ ಟಿಕೆಟ್ ಯಾವ ಥರ ಚುನಾಯಿತರಾಗ್ತಿದ್ರು, ಒಂದು ವಾರ್ಡಿನಿಂದ ಎಷ್ಟು ಚುನಾಯಿತರಾಗಬೇಕೋ ಒಬ್ಬ ಚುನಾಯಿತನಾಗ್ತಿದ್ದ. ಎಷ್ಟು ಜನ ಕಂಟೆಸ್ಟ್ ಮಾಡಿದ್ರೋ ಅವರ ಹೆಸರುಗಳನ್ನು ಒಂದು ಮಡಿಕೆನಲ್ಲಿ ಬರೆದು ಇಟ್ಟು ಚೀಟಿಗಳನ್ನು ದೇವಸ್ಥಾನದ ಮುಂದೆ ಚೀಟಿ ತೆಗೆಸ್ತಾ ಇದ್ರು ಒಬ್ಬ ಚಿಕ್ಕ ಹುಡುಗನ ಮೂಲಕ. ಯಾರು ಚೀಟಿ ಬರುತ್ತೋ ಅವನು ಎಲೆಕ್ಟೆಡ್. ಅದನ್ನೇ ಪಾರ್ಟ್ ಟಿಕೆಟ್ ಅಂತ ಕರೆದಿದ್ರು. ಇನ್ನು ತಮಿಳಲ್ಲಿ ಅದನ್ನು ಕುಡುವಲೈ ಅಂತ ಹೇಳಿ ಕರೀತಾ ಇದ್ರು. ದ ಮೆಂಬರ್ಸ್ ಆಫ್ ಕುಡುಂಬು ಎಲೆಕ್ಟೆಡ್ ಥ್ರೂ ಎನ್ ಎಲೆಕ್ಷನ್ ಪ್ರೋಸೆಸ್ ಕಾಲ್ಡ್ ಕುಡುವಲೈ. ಎಷ್ಟು ವರ್ಷಕ್ಕೆ ಎಲೆಕ್ಟ್ ಆಗ್ತಿದ್ರು? ಎಲೆಕ್ಟೆಡ್ ಫಾರ್ ಎ ಪೀರಿಯಡ್ ಆಫ್ 1 year.
365 ದಿವಸಕ್ಕೆ ಅವರು ಎಲೆಕ್ಟ್ ಆಗ್ತಿದ್ರು. ಒಂದು ಸಲ ಎಲೆಕ್ಟ್ ಆದರೂ ನೆಕ್ಸ್ಟ್ 3 ಇಯರ್ಸು ಅವರು ಕಂಟೆಸ್ಟ್ ಮಾಡೋಂಗಿರಲಿಲ್ಲ. ನಾಟ್ ಎಲಿಜಿಬಲ್ ಫಾರ್ ನೆಕ್ಸ್ಟ್ 3 ಇಯರ್ಸ್. 4th ಇಯರ್ಗೆ ಮತ್ತೆ ಕಂಟೆಸ್ಟ್ ಮಾಡ್ಬೋದಿತ್ತು. ಈ ಥರ ಚುನಾವಣೆಗಳ ಮೂಲಕ ಎಲೆಕ್ಟ್ ಆಗ್ತಿದ್ರು. ಸೊ ಆಗಿನ ಕಾಲಕ್ಕೆ ಇದು ರೆವಲ್ಯೂಷನರಿ ಸಿಸ್ಟಮ್ ಆಗಿತ್ತು. ಓಕೆ, ಅದೇ ಥರ ಸೊ ಸಪೋಸ್ ಒಂದು ಹಳ್ಳಿಯಿಂದ 10 to 15 ಮೆಂಬರ್ಸು ಎಲೆಕ್ಟ್ ಆದರೆ ವಾರ್ಡಿನಿಂದ, ಆ ವಾರ್ಡ್ 10 to 15 ಮೆಂಬರ್ಸಲ್ಲಿ ಕಮಿಟಿಗಳನ್ನು ಮಾಡ್ತಾಯಿದ್ರು. ಫಾರ್ಮ್ಡ್ ಇಂಟು ಕಮಿಟೀಸ್, ಅನೇಕ ಸಮಿತಿಗಳನ್ನು ಮಾಡ್ತಾಯಿದ್ರು. ಈಗಲೂ ಕೂಡ ಪಂಚಾಯಿತಿಗಳಲ್ಲಿ ಕಮಿಟಿಗಳಿದ್ದಾವೆ. ಜನರಲ್ ಸ್ಟ್ಯಾಂಡಿಂಗ್ ಕಮಿಟಿ, ಓಕೆ, ಫಿನಾನ್ಸ್ ಆಡಿಟ್ ಪ್ಲ್ಯಾನಿಂಗ್ ಕಮಿಟಿ ಆ್ಯಂಡ್ ಸೋಷಿಯಲ್ ಜಸ್ಟಿಸ್ ಕಮಿಟಿ. ಓಕೆ, ಸೊ ಆ ಸೆಕ್ಷನ್ 61ನಲ್ಲಿ ನಮಗೆ ಬರ್ತವೆ. ಓಕೆ, ಮುಂದೆ ಬರುತ್ತೆ, ಅಲ್ಲಿ ಡಿಸ್ಕಸ್ ಮಾಡ್ತೀನಿ. ಸಾಮಾನ್ಯ ಸ್ಥಾಯಿ ಸಮಿತಿ, ಹಣಕಾಸು ಲೆಕ್ಕ ಪರಿಶೋಧನಾ ಯೋಜನಾ ಸಮಿತಿ, ಓಕೆ, ಮತ್ತು ಸಾಮಾಜಿಕ ನ್ಯಾಯ ಸಮಿತಿ. ಅದೇ ಥರ ಇಲ್ಲೂ ಕೂಡ ಎಲೆಕ್ಟ್ ಆಗಿರೋರನ್ನ ಸಮಿತಿಗಳನ್ನಾಗಿ ಮಾಡ್ತಾಯಿದ್ರು. ದಟ್ ಕಮಿಟೀಸ್ ಕಾಲ್ಡ್ ವಾರಿಯಮ್. ಆ ಸಮಿತಿಗಳನ್ನು ವಾರಿಯಮ್ ಅಂತ ಕರಿತಾ ಇದ್ರು. ಮೆಂಬರ್ಸ್ ಆಫ್ ದಿಸ್ ಕಮಿಟಿ ಕಾಲ್ಡ್ ವಾರಿಯ ಪೆರುಮಕ್ಕಳ್. ವಾರಿಯ ಪೆರುಮಕ್ಕಳ್ ಅಂತ ಹೇಳಿ ಸಮಿತಿಯ ಸದಸ್ಯರನ್ನು ಕರೀತಾ ಇದ್ರು. ಅನೇಕ ವಾರಿಯಮ್ಗಳಾಗಿ ಮಾಡ್ತಾಯಿದ್ರು. ವಾರಿಯಮ್ ಅಂದರೆ ಸಮಿತಿಗಳು, ಒಂದೊಂದಕ್ಕೊಂದೊಂದು ಸಮಿತಿ. ಫಾರ್ ಎಕ್ಸಾಂಪಲ್ ರಸ್ತೆ ವಾರಿಯಂ, ರಸ್ತೆ ನೋಡ್ಕೊಳ್ಳೋದಕ್ಕೆ ರಸ್ತೆ ಸಮಿತಿ. ತೋಟ ವಾರಿಯಂ, ಪೋನ್ ವಾರಿಯಂ, ಶಿಕ್ಷಣ ನೋಡ್ಕೊಳ್ಳೋದಕ್ಕೆ ಎಜುಕೇಷನ್ ಕಮಿಟಿ. ಈ ಥರ ಅನೇಕ ಸಮಿತಿಗಳನ್ನು, ತೆರಿಗೆ ವಸೂಲಿ ಮಾಡೋದಕ್ಕೆ, ಕೆರೆಗಳನ್ನು ನೋಡ್ಕೊಳ್ಳೋದಕ್ಕೆ ಅನೇಕ ಸಮಿತಿಗಳನ್ನು ಮಾಡ್ತಿದ್ರು. ಆ ಸಮಿತಿಗಳನ್ನು ತಮಿಳಲ್ಲಿ ವಾರಿಯಂ ಅಂತ ಕರೀತಾಯಿದ್ರು. ಎಲ್ಲದ್ರ ಬಗ್ಗೆ ನಮಗೆ ಉತ್ತರ ಮೇರೂರು ಶಾಸನ ಹೇಳುತ್ತೆ. ಆ್ಯಂಡ್ ಆಲ್ಸೋ ದಿಸ್ ಉತ್ತರ ಮೇರೂರು ಇನ್ಸ್ಕ್ರಿಪ್ಷನ್ ಆಲ್ಸೋ ಪ್ರೊವೈಡ್ ಕ್ವಾಲಿಫಿಕೇಷನ್ಸ್, ಇನ್ಫಾರ್ಮೇಷನ್ ಅಬೌಟ್ ಕ್ವಾಲಿಫಿಕೇಷನ್ಸ್ ಟು ಕಂಟೆಸ್ಟ್ ಇನ್ ಎಲೆಕ್ಷನ್ಸ್. ಚುನಾವಣೆಯಲ್ಲಿ ನಿಲ್ಲೋದಕ್ಕೆ ಅರ್ಹತೆಗಳನ್ನು ಕೂಡ ಹೇಳುತ್ತೆ. ಏನು ಅರ್ಹತೆಗಳಿರಬೇಕು, ಈಗ ಹೆಂಗೆ ನಮ್ಮ ಕಾನ್ಸ್ಟಿಟ್ಯೂಷನಲ್ಲಿ ನಾವು ನೋಡ್ತೀವೋ ಚುನಾವಣೆಯಲ್ಲಿ ನಿಲ್ಲೋದಕ್ಕೆ ಅರ್ಹತೆಗಳು, ಆಗಿನ ಕಾಲಕ್ಕೆ ಚುನಾವಣೆಯಲ್ಲಿ ನಿಲ್ಲೋದಕ್ಕೆ ಅದು ಕೂಡ ಅರ್ಹತೆಗಳನ್ನು ನಿರ್ಧಾರ ಮಾಡಿದರು ಚೋಳರು. ಫಾರ್ ಎಕ್ಸಾಂಪಲ್ ಏನೇನು, ಸೊ ಅವನಿಗೆ 35 to 70 ಇಯರ್ಸ್ ಇರಬೇಕು. ಓಕೆ, 35ರಿಂದ 70 ವರ್ಷ ವಯಸ್ಸಿನವನಾಗಿರಬೇಕು. 35ರಿಂದ ಕೆಳಗಡೆ 70ನ ಮೇಲೆ ಅವರು ಕಂಟೆಸ್ಟ್ ಮಾಡೋದಕ್ಕೆ ಅರ್ಹ ಆಗಿರಲಿಲ್ಲ. ಆ್ಯಂಡ್ ಈ ಶುಡ್ ಹ್ಯಾವ್ ಈಸ್ ಓನ್ ಹೌಸ್ ಇನ್ ದ ವಿಲೇಜ್. ಆ ಹಳ್ಳಿನಲ್ಲಿ ಅವನ ಹೆಸರಿನಲ್ಲಿ ಒಂದು ಮನೆ ಇರಬೇಕಿತ್ತು. ಅಂದರೆ ಅರ್ಥ ಈ ಶುಡ್ ಬಿ ಎ ರೆಸಿಡೆಂಟ್ ಆಫ್ ದಟ್ ವಿಲೇಜ್. ಆ ಹಳ್ಳಿಯ ಗ್ರಾಮದ ವಾಸಿಯಾಗಿರಬೇಕು. ಸೊ ನೆಕ್ಸ್ಟು ಈ ಶುಡ್ ಹ್ಯಾವ್ ಹಾಫ್ ಎಕರ್ ಟ್ಯಾಕ್ಸ್ ಪೇಯಬಲ್ ಲ್ಯಾಂಡ್. ಅವನ ಹೆಸರಿನಲ್ಲಿ ಅರ್ಧ ಎಕರ್ ಜಮೀನು ಇರಬೇಕಿತ್ತು. ಈ ಶುಡ್ ಹ್ಯಾವ್ ನಾಲೆಡ್ಜ್ ಇನ್ ವೇದಾಸ್. ವೇದಗಳಲ್ಲಿ ಜ್ಞಾನ ಇರಬೇಕಿತ್ತು. ಅಂದರೆ ಶಿಕ್ಷಣದಲ್ಲಿ ಶಿಕ್ಷಣ ಪಡೆದಿರಬೇಕಿತ್ತು. ಸೊ ಈಗಲೂ ರಾಜಸ್ಥಾನ ಮತ್ತು ಅಸ್ಸಾಮಲ್ಲಿ ಸೊ ಗ್ರಾಮ ಪಂಚಾಯತಿ ಎಲೆಕ್ಷನ್ ನಿಲ್ಲೋದಕ್ಕೆ ಸೊ ಶಿಕ್ಷಣವನ್ನು ಕಡ್ಡಾಯ ಮಾಡಿದ್ದಾರೆ. ಸೊ ಆ ಥರ ಅಲ್ಲೂ ಕೂಡ ಶಿಕ್ಷಣ ಪಡೆದಿರಬೇಕಿತ್ತು. ಸೊ ಈ ಥರ ಕೆಲವೊಂದು ಅರ್ಹತೆಗಳನ್ನು ನಿಗದಿ ಮಾಡಿತ್ತು. ಸೊ 1 ವರ್ಷ ಅವನಿಗೆ ಎಲಿಜಿಬಲ್ಲು, ನೆಕ್ಸ್ಟ್ 3 ಇಯರ್ಸು ಅವನು ಕಂಟೆಸ್ಟ್ ಮಾಡೋಂಗಿರಲಿಲ್ಲ. ಆ್ಯಂಡ್ ಇಟ್ ಆಲ್ಸೋ ಫಿಕ್ಸ್ಡ್ ಡಿಸ್ಕ್ವಾಲಿಫಿಕೇಷನ್ಸ್. ಅನರ್ಹತೆಗಳನ್ನು ಕೂಡ ಹೇಳುತ್ತೆ ನಮಗೆ ಉತ್ತರ ಮೇರೂರು ಶಾಸನ. ಏನು ಅರ್ಹತೆಗಳು? ಸೊ ಅವನು ಎಲೆಕ್ಷನಲ್ಲಿ ಗೆದ್ದ ಮೇಲೆ ಈ ಶುಡ್ ಡಿಕ್ಲೇರ್ ಅಂಡ್ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್. ಆಸ್ತಿ ಘೋಷಣೆಯನ್ನು ಮಾಡ್ಕೋಬೇಕು. ಕಡ್ಡಾಯವಾಗಿ ಅವನ ಆಸ್ತಿ ಘೋಷಣೆಯನ್ನು ಮಾಡ್ಕೋಬೇಕಾಗತ್ತೆ. ಓಕೆ, ಸೊ ಈಗಲೂ ಕೂಡ ಗ್ರಾಮ ಪಂಚಾಯತಿ, ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ ಸದಸ್ಯರು ಗೆದ್ದ 3 ತಿಂಗಳೊಳಗಡೆ ಆಸ್ತಿ ಘೋಷಣೆಯನ್ನು ಮಾಡ್ಕೋಬೇಕು. ಅದೇ ಥರ ಪ್ರತಿ ವರ್ಷವೂ ಘೋಷಣೆ ಮಾಡ್ಕೋಬೇಕು. ಓಕೆ, ಸುಳ್ಳು ಆಸ್ತಿ ಘೋಷಣೆ ಮಾಡಿಕೊಂಡ್ರೆ ಡಿಸ್ಕ್ವಾಲಿಫೈ ಆಗ್ತಿತ್ತ. ನೆಕ್ಸ್ಟ್ 1 ವರ್ಷ ಆದಮೇಲೆ ನೆಕ್ಸ್ಟ್ 3 ಇಯರ್ಸು ಅವನು ಕಂಟೆಸ್ಟ್ ಮಾಡೋಂಗಿರಲಿಲ್ಲ. ಸಪೋಸ್ ಅವನೇನಾದರೂ ಅಫೆನ್ಸು, ತಪ್ಪನ್ನು ಮಾಡಿದ್ರೆ ಅವನ ಮನೆಯವರು ಯಾರಿಗೂ ಕೂಡ ಸೊ ಈ ಚುನಾವಣೆಯಲ್ಲಿ ನಿಲ್ಲೋದಕ್ಕೆ ಅರ್ಹತೆ ಇರಲಿಲ್ಲ. ಸೊ ಸೀಟನ್ನು ಕೊಡ್ತಾ ಇರಲಿಲ್ಲ. ಸೊ ಇವೆಲ್ಲ ಡಿಸ್ಕ್ವಾಲಿಫಿಕೇಷನ್ಸ್. ಸೊ ಕೆಲವೊಂದು ನೆಗೆಟಿವ್ಸ್ ಇದ್ದರೂ ಕೂಡ ಉತ್ತರ ಮೇರೂರು ಶಾಸನದಲ್ಲಿ ಕೆಲವೊಂದು ನೆಗೆಟಿವ್ಸ್ ಇದ್ದರೂ ಕೂಡ ಆಗಿನ ಕಾಲಕ್ಕೆ ಅದು ಉತ್ತಮ ಅಂಶ ಆಗಿತ್ತು. ನೆಗೆಟಿವ್ಸ್ ಅಂದ್ರೇನು? ಸೊ 1 ವರ್ಷಕ್ಕೆ ಅಷ್ಟೇ ಅವನು ಎಲಿಜಿಬಲ್ ಇರ್ತಿದ್ದ. ನೆಕ್ಸ್ಟ್ 3 ಇಯರ್ಸ್, ಸಪೋಸ್ ಅವನು ಒಳ್ಳೆ ಕೆಲಸ ಮಾಡಿದರೂ ಕೂಡ ನೆಕ್ಸ್ಟ್ 3 ಇಯರ್ಸು ಕಂಟೆಸ್ಟ್ ಮಾಡೋಂಗಿರಲಿಲ್ಲ. ಎಜುಕೇಷನ್ನು ಕೂಡ ಫಿಕ್ಸ್ ಮಾಡಿದರು. ಓಕೆ, ಅವನು ತಪ್ಪು ಮಾಡಿದ್ರೆ ಇಡೀ ಫ್ಯಾಮಿಲಿನಲ್ಲಿ ಯಾರೂ ಕಂಟೆಸ್ಟ್ ಮಾಡೋಂಗಿರಲಿಲ್ಲ. ಸೊ ಫ್ಯಾಮಿಲಿನವ್ರು ಒಳ್ಳೆಯವರಾಗಿದ್ದರೆ ಸೊ ಆದರೂ ಕೂಡ ಕಂಟೆಸ್ಟ್ ಮಾಡೋಂಗಿರಲಿಲ್ಲ. ಇವೆಲ್ಲ ಸೊ ಕೆಲವೊಂದು ನೆಗೆಟಿವ್ಸ್ ಇದ್ದರೂ ಕೂಡ ಆಗಿನ ಕಾಲಕ್ಕೆ ಉತ್ತರ ಮೇರೂರು ಶಾಸನ ಚೋಳರ ಕಾಲದಲ್ಲಿ ಉತ್ತಮ ಸ್ಥಳೀಯ ಸರ್ಕಾರಗಳನ್ನು ನೇಮಕ ಮಾಡಿಕೊಂಡಿದ್ರ ಬಗ್ಗೆ ನಮಗೆ ಮಾಹಿತಿ ಕೊಡುತ್ತೆ. ಹಾಗಾಗಿ ಇಟ್ ವಾಸ್ ಬ್ರಿಟಿಷ್
ಗವರ್ನರ್ ಜನರಲ್, ಬ್ರಿಟಿಷ್ ಗವರ್ನರ್ ಜನರಲ್ ಬರ್ತಾನೆ. ಬ್ರಿಟಿಷ್ ಗವರ್ನರ್ ಜನರಲ್ ಚಾರ್ಲ್ಸ್ ಮೆಟ್ಕಾಫ್ ಅಂತ ಬರ್ತಾನೆ ಗವರ್ನರ್ ಜನರಲ್. ಸೊ 1835ಇಂದ 1836ವರೆಗೂ ಇರ್ತಾನೆ. ದಿಸ್ ಚಾರ್ಲ್ಸ್ ಮೆಟ್ಕಾಫ್ ಈ ಪ್ರೈಸ್ಡ್ ಚೋಳ ಅಡ್ಮಿನಿಸ್ಟ್ರೇಷನ್, ಚೋಳರ ಆಡಳಿತವನ್ನು ಮನಸಾರೆ ಹೊಗಳ್ತಾನೆ. ಪರ್ಟಿಕ್ಯುಲರ್ಲಿ ಈ ಪ್ರೈಸ್ಡ್ ಚೋಳಾಸ್ ಲೋಕಲ್ ಸೆಲ್ಫ್ ಗವರ್ನಮೆಂಟ್, ಚೋಳರ ಸ್ಥಳೀಯ ಸರ್ಕಾರಗಳನ್ನು ಮನಸಾರೆ ಹೊಗಳ್ತಾನೆ. ಆ್ಯಂಡ್ ಈ ಕಾಲ್ಡ್ ಚೋಳಾಸ್ ಲೋಕಲ್ ಸೆಲ್ಫ್ ಗವರ್ನಮೆಂಟ್ ಆಸ್ ಸ್ಮಾಲ್ ರಿಪಬ್ಲಿಕ್ಸ್, ಸಣ್ಣ ಕಿರು ಗಣರಾಜ್ಯಗಳು ಅಂತ ಹೇಳಿ ಚಾರ್ಲ್ಸ್ ಮೆಟ್ಕಾಫ್ ಕರೀತಾನೆ. ಅಂದರೆ ಒಂದೊಂದು ಹಳ್ಳಿನೂ ಕೂಡ ಒಂದೊಂದು ಗಣರಾಜ್ಯವಾಗಿ ಇತ್ತು. ಗಣರಾಜ್ಯ ಅಂದರೆ ವಾಟ್ ಈಸ್ ದ ಮೀನಿಂಗ್ ಆಫ್ ರಿಪಬ್ಲಿಕ್ ಅಂದರೆ ಹೆಡ್ ಆಫ್ ದ ಸ್ಟೇಟ್ ಈಸ್ ಎಲೆಕ್ಟೆಡ್ ಬೈ ದ ಪೀಪಲ್. ಇಲ್ಲೂ ಕೂಡ ಹಳ್ಳಿಯ ಮುಖ್ಯಸ್ಥರು ಚುನಾಯಿತರಾಗ್ತಿದ್ರು. ಹಳ್ಳಿಗಳು ಸೆಲ್ಫ್ ಸಫಿಷಿಯೆಂಟ್ ಆಗಿದ್ವು, ತನ್ನ ಎಲ್ಲ ಬೇಕು ಬೇಡಗಳನ್ನು ತಾವೇ ಎಲ್ಲ ನೋಡ್ಕೋತಾ ಇದ್ವು, ಹೊರಗಡೆ ಡಿಪೆಂಡ್ ಆಗಿರಲಿಲ್ಲ. ಸೆಲ್ಫ್ ಸಫಿಷಿಯೆಂಟ್, ಸ್ವಯಂ ಪರಿಪೂರ್ಣವಾಗಿದ್ವು. ಅದರಿಂದ ಚಾರ್ಲ್ಸ್ ಮೆಟ್ಕಾಫ್ ಕಾಲ್ಡ್ ಚೋಳಾಸ್ ಲೋಕಲ್ ಸೆಲ್ಫ್ ಗವರ್ನಮೆಂಟ್ ಆಸ್ ಸ್ಮಾಲ್ ರಿಪಬ್ಲಿಕ್ ಆರ್ ಚೋಳ ಅಡ್ಮಿನಿಸ್ಟ್ರೇಷನ್ ಆಸ್ ಸ್ಮಾಲ್ ರಿಪಬ್ಲಿಕ್, ಸಣ್ಣ ಕಿರು ಗಣರಾಜ್ಯಗಳು ಅಂತ ಹೇಳಿ ಅವನು ಕರೀತಾನೆ. ಈ ಥರ ಪ್ರಾಚೀನ ಕಾಲದಲ್ಲಿ ಒಂದು ಪಂಚಾಯತ್ ರಾಜ್ ವ್ಯವಸ್ಥೆ ಅಥವಾ ಸ್ಥಳೀಯ ಸರ್ಕಾರಗಳು ಇದ್ದಿದ್ದನ್ನು ನಾವು ನೋಡ್ಬೋದು. ಕಮ್ ಟು ಇನ್ ಏನ್ಷಂಟ್ ಪೀರಿಯಡಲ್ಲಿ ಬಂದರೆ ವಿಲೇಜ್ ವಾಸ್ ದ ಲೋಯೆಸ್ಟ್ ಯೂನಿಟ್, ಅಡ್ಮಿನಿಸ್ಟ್ರೇಷನ್ ಯೂನಿಟ್. ಗ್ರಾಮ ಆಡಳಿತದ ಕೆಳ ಹಂತದ ಘಟಕ ಆಗಿತ್ತು. ಒಂದೊಂದು ಗ್ರಾಮದಲ್ಲಿ ಆಡಳಿತನ ನಡೆಸೋದಕ್ಕೆ 5 ಜನರನ್ನು ನೇಮಕ ಮಾಡ್ತಿದ್ರು. 5 ಮೆಂಬರ್ಸ್ ಇದ್ದರು. ಆ 5 ಮೆಂಬರ್ಸ್ನ 5ನ್ನ ಪಂಚ ಅಂತ ಕರಿತಾ ಇದ್ರು, ಅದನ್ನು ಪಂಚರ ಆಡಳಿತ ಅಂತ ಹೇಳಿ ಕರಿತಾ ಇದ್ರು. ಓಕೆ, ಹಳ್ಳಿಗಳನ್ನು ನಾವು ಪಂಚರ ಆಡಳಿತವನ್ನು ನೋಡ್ತಾ ಇದ್ವಿ. ಒಂದೊಂದು ಹಳ್ಳಿನಲ್ಲಿ ಆ ಹಳ್ಳಿಯ ಆಡಳಿತವನ್ನು ನೋಡ್ಕೊಳ್ಳೋದಕ್ಕೆ ಪ್ರಾಚೀನ ಕಾಲದಲ್ಲಿ 5 ಜನರನ್ನ ನೇಮಕ ಮಾಡಿದ್ರು. ಪಂಚರ ಆಡಳಿತ, ಅದೇ ಪಂಚಾಯತ್ ಅಂತ ಒಂದು ನಮ್ಗೆ ಇವತ್ತು ಅದೇ ಪದವನ್ನು ನಾವು ಉಳಿಸ್ಕೊಂಡಿದ್ದೀವಿ. ಅಲ್ಲಿ ಯಾರ್ಯಾರು ಇರ್ತಿದ್ರು? ಗೌಡ ಇರ್ತಿದ್ದ, ಅವನಿಗೆ ಸಹಾಯ ಮಾಡೋದಕ್ಕೆ ಪಟೇಲ ಇರ್ತಿದ್ದ, ತಳವಾರ ಇವನು ಪೊಲೀಸ್ ಕೆಲಸವನ್ನು ಮಾಡ್ತಿದ್ದ, ಕುಲಕರ್ಣಿ ಡಾಕ್ಯುಮೆಂಟನ್ನು ಮೇಂಟೈನ್ ಮಾಡ್ತಾ ಇದ್ದ, ಲ್ಯಾಂಡ್ ರೆಕಾರ್ಡ್ಸ್ನ, ಶಾನ್ಭೋಗ ತೆರಿಗೆಯನ್ನು ವಸೂಲಿ ಮಾಡ್ತಾ ಇದ್ದ. ಈ ಥರ ಪಂಚರು ಇರ್ತಾಯಿದ್ರು: ಗೌಡ, ಪಟೇಲ, ತಳವಾರ, ಕುಲಕರ್ಣಿ ಮತ್ತು ಶಾನ್ಭೋಗ. ಇವರೆಲ್ಲರ ಮುಖ್ಯಸ್ಥನಾಗಿ ಸರ್ಪಂಚ್ ಅಂತ ಉತ್ತರ ಭಾರತದಲ್ಲಿ ಒಬ್ಬ ಇರ್ತಾ ಇದ್ದ. ಇವರೆಲ್ಲರಿಗೂ ಹೆಡ್ ಆಗಿ ಸಾಮಾನ್ಯವಾಗಿ ಇವರು ಯಾರು ನೇಮಕ ಮಾಡ್ತಾಯಿದ್ರು? ರಾಜರು ನೇಮಕ ಮಾಡ್ತಾಯಿದ್ರು. ದೇವರ್ ನಾಟ್ ಎಲೆಕ್ಟೆಡ್. ಇವರಾರು ಚುನಾಯಿತರಾಗಿರಲಿಲ್ಲ. ಇವರು ರಾಜರು ಅಥವಾ ಪಾಳೆಗಾರರು ಆಗಿರ್ತಿದ್ರು. ನಾರ್ಮಲಿ ಆಲ್ ದೇ ಬಿಲಾಂಗ್ ಟು ಅಪ್ಪರ್ ಕ್ಯಾಸ್ಟ್, ಮೇಲ್ಜಾತಿಯವರಾಗಿರ್ತಾ ಇದ್ರು. ಆಮೇಲೆ ಎರಿಡಿಟರಿ ಇತ್ತು. ಗೌಡನ ಮಗ ಗೌಡನೇ ಆಗಿರ್ತಿದ್ದ, ಪಟೇಲನ ಮಗ ಪಟೇಲನೇ ಆಗಿರ್ತಿದ್ದ, ಕುಲಕರ್ಣಿ ಮಗ ಕುಲಕರ್ಣಿ, ಶಾನ್ಭೋಗನ ಮಗ ಶಾನ್ಭೋಗನೇ. ವಂಶ ಪಾರಂಪರ್ಯ ಹುದ್ದೆಗಳಿದ್ವು. ಇವ್ರು ಯಾರಿಗೆ ಜವಾಬ್ದಾರಿಯಾಗಿದ್ದರು? ನೇಮಕ ಮಾಡಿದಂಥ ರಾಜರಿಗೆ, ಪಾಳೆಗಾರರಿಗೆ ಜವಾಬ್ದಾರಿಯಾಗಿದ್ದರು, ಜನರಿಗೆ ಜವಾಬ್ದಾರಿ ಆಗಿರಲಿಲ್ಲ. ಅದೇ ಥರ ಪಂಚರ ಆಡಳಿತವನ್ನು ನಾವು ನೋಡ್ತಾ ಇದ್ವಿ. ರಾಷ್ಟ್ರಕೂಟರ ಕಾಲದಲ್ಲಿ ಇದೇ ಥರ ಪಂಚರ ಆಡಳಿತ. ರಾಷ್ಟ್ರಕೂಟರು ಬಾದಾಮಿ ಚಾಲುಕ್ಯರ ಕಾಲದಲ್ಲಿ, ಬಾದಾಮಿ ಚಾಲುಕ್ಯರು ರಾಷ್ಟ್ರಕೂಟರ ಕಾಲದಲ್ಲಿ ಇವರನ್ನ ಮಹಾಜನ ಅಂತ ಹೇಳಿ ಕರಿತಾ ಇದ್ರು. ಮಹಾಜನ ಅಥವಾ ಮಹತ್ತರ ಅಂತ ಕರಿತಾ ಇದ್ರು ಬಾದಾಮಿ ಚಾಲುಕ್ಯರು ರಾಷ್ಟ್ರಕೂಟರ ಕಾಲದಲ್ಲಿ. ಅದನ್ನೇ ಪಂಚರ ಆಡಳಿತ, 5 ಜನರ ಆಡಳಿತ ಇತ್ತು. ಇವ್ರ ಕೆಲಸ ಏನಪ್ಪ ಅಂದರೆ ಈ ಇಡೀ ಹಳ್ಳಿಯ ಗ್ರಾಮದ ಆಡಳಿತವನ್ನು ನೋಡ್ಕೋತಾ ಇದ್ರು, ತೆರಿಗೆ ವಸೂಲಿ ಮಾಡ್ತಾ ಇದ್ರು. ಶಾನ್ಭೋಗ, ಕುಲಕರ್ಣಿ ಭೂ ದಾಖಲೆಗಳನ್ನು ನಿರ್ವಹಣೆ ಮಾಡ್ತಾ ಇದ್ರು. ಗ್ರಾಮದ ನ್ಯಾಯಾದಾನ, ಜುಡಿಷಿಯಲ್ ಆ್ಯಕ್ಟಿವಿಟೀಸ್, ಎಲ್ಲಾದರೂ ದೇವಸ್ಥಾನದ ಹತ್ರ ನ್ಯಾಯ ತೀರ್ಮಾನವನ್ನು ಮಾಡ್ತಾಯಿದ್ರು, ಭೂಮಿಯನ್ನು ಹಂಚ್ತಾ ಇದ್ದರು. ಇಲ್ಲಿ ತಳವಾರ ಅವನು ಗ್ರಾಮದ ಪೊಲೀಸ್ ಆಗಿ ಗ್ರಾಮಕ್ಕೆ ರಕ್ಷಣೆಯನ್ನು ಕೊಡ್ತಾ ಇದ್ದ. ಈ ಥರ ಅವ್ರ ಕೆಲಸಗಳನ್ನು ಮಾಡ್ತಾಯಿದ್ರು. ಆದರೂ ಕೂಡ ಇವರು ಜನರಿಗೆ ಜವಾಬ್ದಾರಿಯಾಗಿರಲಿಲ್ಲ, ಮೇಲ್ವರ್ಗದವರಾಗಿದ್ದರು. ಇವರನ್ನು ನೇಮಕ ಮಾಡಿದ ರಾಜರಿಗೆ, ಪಾಳೆಗಾರರಿಗೆ ನಿಷ್ಠರಾಗಿದ್ದರು. ಇವರೆಲ್ಲ ಹುದ್ದೆಗಳು ವಂಶ ಪಾರಂಪರ್ಯ ಆಗಿದ್ವು, ಅವರು ಚುನಾಯಿತರಾಗಿರಲಿಲ್ಲ. ಇದೊಂದು ನೆಗೆಟಿವ್ ಥಿಂಗ್. ಓಕೆ, ಈ ಥರ ಪಂಚರ ಆಡಳಿತವನ್ನು ನಾವು ನೋಡ್ತಿದ್ವಿ. ಇದೇ ಪಂಚರ ಆಡಳಿತನೇ ಈಗ ಪಂಚಾಯತ್ ಅಂತ ಹೇಳಿ ಅದೇ ಪದವನ್ನು ನಾವು ಉಳಿಸ್ಕೊಂಡಿದ್ದೀವಿ. ಓಕೆ, ನೆಕ್ಸ್ಟ್. ಈ ರೀತಿ ಏನು ಪಂಚರ ಆಡಳಿತ ಇತ್ತು. ಓಕೆ,
ಸೊ ಆ ಪಂಚರ ಆಡಳಿತ ಅಥವಾ ಗ್ರಾಮೀಣ ಆಡಳಿತ ಏನಿತ್ತು ಸೆಲ್ಫ್ ಸಫಿಷಿಯೆಂಟ್ ಆಗಿತ್ತು, ಸ್ವಯಂ ಪರಿಪೂರ್ಣ ಆಗಿತ್ತು ಗ್ರಾಮಾಡಳಿತ. ಅದು ಮಧ್ಯಯುಗೀನ ಕಾಲದಲ್ಲಿ ಡ್ಯೂರಿಂಗ್ ಮಿಡಿವಲ್ ಪೀರಿಯಡ್, ಮಧ್ಯಯುಗೀನ ಕಾಲದಲ್ಲಿ ಅದು ಬದಲಾವಣೆ ಆಗುತ್ತೆ. ಮಧ್ಯಯುಗೀನ ಕಾಲದಲ್ಲಿ ಮುಖ್ಯವಾಗಿ ಆಫ್ಟರ್ ದ ಅಡ್ವೆಂಟ್ ಆಫ್ ಇಸ್ಲಾಂ ಮುಸ್ಲಿಮರು ಬರ್ತಾರೆ. 1206 ಕುತುಬುದ್ದೀನ್ ಐಬಕ್ ಬರ್ತಾನೆ. ಈ ಸ್ಟಾರ್ಟೆಡ್ ಡೆಲ್ಲಿ ಸಲ್ತನೇಟ್. ಅಲ್ಲಿಂದ ಸುಮಾರು 1000 ವರ್ಷಗಳ ಕಾಲ ಮುಘಲರು, ದೆಹಲಿ ಸುಲ್ತಾನರು ಆಳ್ವಿಕೆ ಮಾಡ್ತಾರೆ. ಅವರು ದೇ ಇಂಟ್ರೊಡ್ಯೂಸ್ಡ್ ಪರ್ಷಿಯನ್ ಅಡ್ಮಿನಿಸ್ಟ್ರೇಷನ್ ಸಿಸ್ಟಮ್ ಇನ್ ಇಂಡಿಯಾ. ಪರ್ಷಿಯನ್ ಆಡಳಿತ ಮಾದರಿಯನ್ನು ಭಾರತದಲ್ಲಿ ಜಾರಿಗೆ ತರ್ತಾರೆ. ಬಿಕಾಸ್ ಆಫ್ ದಟ್ ರೀಸನ್, ಆ ಕಾರಣಗಳಿಂದ ಏನಾಗುತ್ತೆ, ಏನು ಪ್ರಾಚೀನ ಪಂಚಾಯತ್ ರಾಜ್ ಪದ್ಧತಿ ಏನಿತ್ತು, ಪಂಚರ ಆಡಳಿತ ಪದ್ಧತಿ, ಅದು ಬದಲಾವಣೆ ಆಗ್ತಾ ಹೋಗುತ್ತೆ. ಅವರು ನೋಡಿ ಇಕ್ತಾ ಪದ್ಧತಿಯನ್ನು ತರ್ತಾರೆ ಮಧ್ಯಯುಗೀನ ಕಾಲದಲ್ಲಿ. ಫಾರ್ ಎಕ್ಸಾಂಪಲ್ ಇಲ್ತಮಶ್ ಅಂತ ಇರ್ತಾನೆ, ಶಂಶುದ್ದೀನ್ ಇಲ್ತಮಶ್. ಈ ಸ್ಟಾರ್ಟೆಡ್ ಇಕ್ತಾ ಸಿಸ್ಟಮ್. ಅವನೇನು ಮಾಡ್ತಾನೆ, ಅಧಿಕಾರಿಗಳಿಗೆ ಸಂಬಳಕ್ಕೆ ಬದಲಾಗಿ ಭೂಮಿಯನ್ನು ಕೊಡೋದಕ್ಕೆ ಶುರು ಮಾಡ್ತಾನೆ. ಇಕ್ತಾಸ್ ಲ್ಯಾಂಡ್ ಅಸೈನ್ಮೆಂಟ್ಸ್. ಲ್ಯಾಂಡ್ಸ್ ವರ್ ಗಿವನ್ ಟು ಅಫಿಷಿಯಲ್ಸ್ ಇನ್ ದ ಲಿವ್ ಆಫ್ ಸ್ಯಾಲರಿ. ಸಂಬಳಕ್ಕೆ ಬದಲಾಗಿ ಭೂಮಿಯನ್ನು ಕೊಡ್ತಾ ಇರ್ತಾರೆ. ಹಾಗಾಗಿ ಭೂಮಿಯನ್ನು ಕಿತ್ಕೊಂಡು ಅಧಿಕಾರಿಗಳಿಗೆ ಹಂಚ್ತಾನೆ. ಆ ಪದ್ಧತಿಯಿಂದ ಬದಲಾಗುತ್ತೆ. ಆ್ಯಂಡ್ ದೇ ಇಂಟ್ರೊಡ್ಯೂಸ್ಡ್ ಜಹಾಗೀರ್ದಾರಿ ಸಿಸ್ಟಮ್. ಜಾಗೀರ್ದಾರಿ 3-4 ಹಳ್ಳಿಗಳನ್ನು ನೋಡ್ಕೊಳ್ಳೋದಕ್ಕೆ ಒಬ್ಬನನ್ನು ನೇಮಕ ಮಾಡ್ತಾರೆ. ಅದೇ ಥರ ಇಂಟ್ರೊಡ್ಯೂಸ್ಡ್ ಜಮೀನ್ದಾರಿ ಸಿಸ್ಟಮ್ ಆ್ಯಂಡ್ ಇಂಟ್ರೊಡ್ಯೂಸ್ಡ್ ಪರ್ಷಿಯನ್ ಅಡ್ಮಿನಿಸ್ಟ್ರೇಷನ್ ಸಿಸ್ಟಮ್. ಪರ್ಷಿಯನ್ ಆಡಳಿತ, ದಟ್ ಈಸ್ ಕರಾಸ್, ಭೂ ಕಂದಾಯವನ್ನು ತರ್ತಾರೆ. ಇವೆಲ್ಲ ಕಾರಣಗಳಿಂದ ಮಧ್ಯಯುಗೀನ ಕಾಲದಲ್ಲಿ ಏನಾಗುತ್ತೆ, ಪ್ರಾಚೀನ ಪಂಚಾಯತ್ ರಾಜ್ ಪದ್ಧತಿ ಅವನತಿ ಆರಂಭ ಆಗುತ್ತೆ. ಅವನತಿ ಕಂಪ್ಲೀಟ್ ಆಗಲ್ಲ, ಪ್ರಾಚೀನ ಪಂಚಾಯತ್ ರಾಜ್ ಪದ್ಧತಿಯ ಪ್ರಾರಂಭ ಆಗುತ್ತೆ ಮಧ್ಯಯುಗೀನ ಕಾಲದಲ್ಲಿ ಆಫ್ಟರ್ ದ ಅಡ್ವೆಂಟ್ ಆಫ್ ಇಸ್ಲಾಂ ಭಾರತಕ್ಕೆ, ಮುಸ್ಲಿಮರು ಭಾರತಕ್ಕೆ ಬಂದ ನಂತರ. ಇದು ಮಧ್ಯಯುಗೀನ ಕಾಲದಲ್ಲಿ ಆರಂಭ ಆಗುತ್ತೆ. ಮುಂದೆ ಬ್ರಿಟಿಷರ ಕಾಲದಲ್ಲಿ ಸಂಪೂರ್ಣ ಅವನತಿ ಆಗುತ್ತೆ. ಪ್ರಾಚೀನ ಪಂಚಾಯತ್ ರಾಜ್ ವ್ಯವಸ್ಥೆ ಮಧ್ಯಯುಗೀನ ಕಾಲದಲ್ಲಿ ಅವನತಿ ಆರಂಭ ಆಗುತ್ತೆ. ಬ್ರಿಟಿಷರ ಕಾಲದಲ್ಲಿ ಸಂಪೂರ್ಣ ಪ್ರಾಚೀನ ಪಂಚಾಯತ್ ಆಡಳಿತ ಅಂತ ಏನಿರುತ್ತೆ, ಗೌಡ, ಶಾನ್ಭೋಗ, ಕುಲಕರ್ಣಿ, ತಳವಾರ, ಅವರ ಆಡಳಿತ ಸಂಪೂರ್ಣವಾಗಿ ನಶಿಸಿ ಹೋಗುತ್ತೆ ಬ್ರಿಟಿಷರ ಕಾಲದಲ್ಲಿ. ಆಫ್ಟರ್ ದ ಅಡ್ವೆಂಟ್ ಆಫ್ ಯುರೋಪಿಯನ್ನರು ಭಾರತಕ್ಕೆ ಬರ್ತಾರೆ. ಅದರಲ್ಲೂ ಮುಖ್ಯವಾಗಿ ಬ್ರಿಟಿಷರು. ಯಾಕೆಂದರೆ ಬ್ರಿಟಿಷರು ದೆ ರೂಲ್ಡ್ ಇಂಡಿಯಾ ನಿಯರ್ಲಿ 300 years, 300 ವರ್ಷಗಳ ಕಾಲ ರೂಲ್ ಮಾಡ್ತಾರೆ. ಅವರು ದೆ ಇಂಟ್ರೊಡ್ಯೂಸ್ಡ್ ನ್ಯೂ ಅಡ್ಮಿನಿಸ್ಟ್ರೇಷನ್ ಸಿಸ್ಟಮ್. ಹೊಸ ಆಡಳಿತ ಮಾದರಿಯನ್ನು ಭಾರತದಲ್ಲಿ ಪರಿಚಯಿಸ್ತಾರೆ. ಹಾಗಾಗಿ ಬ್ರಿಟಿಷರ ಕಾಲದಲ್ಲಿ ಏನಾಗುತ್ತೆ, ಪ್ರಾಚೀನ ಪಂಚಾಯತ್ ರಾಜ್ ಪದ್ಧತಿ ಅವನತಿ ಕಂಪ್ಲೀಟ್ ಆಗುತ್ತೆ. ದೆ ಇಂಟ್ರೊಡ್ಯೂಸ್ಡ್ ಗ್ರಾಮಾಧಿಕಾರಿನ ನೇಮಕ ಮಾಡ್ತಾರೆ. ಗ್ರಾಮದ ತೆರಿಗೆಯನ್ನು ವಸೂಲಿ ಮಾಡೋದಕ್ಕೆ ಅಧಿಕಾರಿನ ನೇಮಕ ಮಾಡ್ತಾರೆ. ಮೊದಲು ಕುಲಕರ್ಣಿ, ಶಾನ್ಭೋಗ ಇರ್ತಾಯಿದ್ರು ತೆರಿಗೆ ವಸೂಲಿ ಮಾಡೋದಕ್ಕೆ. ಅದ್ರ ಬದಲಾಗಿ ಸರ್ಕಾರಿ ಅಧಿಕಾರಿನ ನೇಮಕ ಮಾಡ್ತಾರೆ. ಈಗೇನಿಗೆ BA ಅಂತ ಕರೀತಾರೆ, ಅದೇ ಥರ ನೇಮಕ ಮಾಡ್ತಾರೆ. ಅವನ್ನ ಲಂಬಾರ್ದಾರ್ ಅಂತ ಕರೀತಾ ಇರ್ತಾರೆ. ಲಂಬಾರ್ದಾರ್ ಅಂತ ಗ್ರಾಮಾಧಿಕಾರಿನ ನೇಮಕ ಮಾಡ್ತಾರೆ ಫಾರ್ ಟ್ಯಾಕ್ಸ್ ಕಲೆಕ್ಷನ್. ಶಾನ್ಭೋಗ, ಕುಲಕರ್ಣಿಗಿದ್ದ ಅಧಿಕಾರನ ಕಿತ್ಕೋತಾರೆ. ಅದೇ ಥರ ಕೈಗಾರಿಕಾ ಕ್ರಾಂತಿ ಆಗುತ್ತೆ. ಅದರಿಂದ ಹೊಸ ಪದ್ಧತಿಗಳು ಜಾರಿಗೆ ಆಗ್ತವೆ. ಕೇಂದ್ರೀಕೃತ ಆಡಳಿತ ವ್ಯವಸ್ಥೆನ ತರ್ತಾರೆ. ಸೆಂಟ್ರಲೈಸೇಷನ್ ಅಡ್ಮಿನಿಸ್ಟ್ರೇಷನ್ ಸಿಸ್ಟಮ್. ಇಡೀ ಭಾರತನ ಗೆಲ್ತಾರೆ. 2/3 ಆಫ್ ಇಂಡಿಯಾನ ವಶಪಡಿಸ್ಕೊಂಡು ಒಂದೇ ರೀತಿಯ ಆಡಳಿತ ತರ್ತಾರೆ. ಅದೇ ಥರ ಪೊಲೀಸ್ ಸ್ಟೇಷನನ್ನು ತರ್ತಾರೆ. ಪೊಲೀಸ್ ಸ್ಟೇಷನನ್ನು ತಂದು ಏನು ತಳವಾರ ಇರ್ತಾನೆ, ತಳವಾರನ ಅಧಿಕಾರನ ಕಿತ್ಕೋತಾನೆ. ಪೊಲೀಸರು ಎಂಟ್ರಿ ಆಗ್ತಾರೆ ಹಳ್ಳಿಗಳಿಗೆ. ತಳವಾರನ ಅಧಿಕಾರ ಹೋಗುತ್ತೆ. ಅದೇ ಥರ ದೇ ಇಂಟ್ರೊಡ್ಯೂಸ್ಡ್ ಮಾಡರ್ನ್ ಕೋರ್ಟ್ ಸಿಸ್ಟಮ್. ಲಾರ್ಡ್ ವಾರನ್ ಹೇಸ್ಟಿಂಗ್ಸ್ ಆಧುನಿಕ ನ್ಯಾಯಾಲಯಗಳನ್ನು ತರ್ತಾರೆ. ಏನು ಮೊದಲು ಗ್ರಾಮದಲ್ಲೇ ನ್ಯಾಯ ತೀರ್ಮಾನ ಮಾಡ್ತಿರ್ತಾರೆ, ಅಧಿಕಾರನ ಕಿತ್ಕೋತಾರೆ. ಪ್ರತಿಯೊಬ್ಬರು ಕೋರ್ಟ್ಗೆ ಹೋಗೋದಕ್ಕೆ ಶುರು ಮಾಡ್ತಾರೆ. ಅದೇ ಥರ ಇಂಟ್ರೊಡ್ಯೂಸ್ಡ್ ಲ್ಯಾಂಡ್ ಮೆಜರ್ಮೆಂಟ್ ಸಿಸ್ಟಮ್, ಆಧುನಿಕ ಭೂಮಾಪನ ಪದ್ಧತಿನ ತರ್ತಾರೆ. ಆ್ಯಂಡ್ ಆಲ್ಸೋ ಇಂಟ್ರೊಡ್ಯೂಸ್ಡ್ ನ್ಯೂ ಟ್ಯಾಕ್ಸೇಷನ್ ಸಿಸ್ಟಮ್, ಹೊಸ ತೆರಿಗೆ ಪದ್ಧತಿ ತರ್ತಾರೆ. ಅದೇ ಥರ ಕಾಯಂ ಜಮೀನ್ದಾರಿ ಸಿಸ್ಟಮ್ 1793ನಲ್ಲಿ ತಗೊಂಬರ್ತಾರೆ. ಲಾರ್ಡ್ ಕಾರ್ನ್ವಾಲಿಸ್ ಪರ್ಮನೆಂಟ್ ಸೆಟಲ್ಮೆಂಟ್ ಸಿಸ್ಟಮ್ನ ತರ್ತಾನೆ. ರೈತವಾರಿ ಸಿಸ್ಟಮ್ 820ರಲ್ಲಿ ಮಡ್ರಾಸ್ ಪ್ರಾವಿನ್ಸಲ್ಲಿ ರೈತವಾರಿ ಪದ್ಧತಿ ಬರುತ್ತೆ. ಲಾರ್ಡ್ ಮಾರ್ಕ್ವಿಸ್ ಹೇಸ್ಟಿಂಗ್ಸ್ ಕಾಲದಲ್ಲಿ. ಆ್ಯಂಡ್ ಮಹಲ್ವಾರಿ ಸಿಸ್ಟಮ್ 833ರಲ್ಲಿ ಲಾರ್ಡ್ ವಿಲಿಯಂ ಬೆಂಟಿಂಗ್ ಕಾಲದಲ್ಲಿ ಮಹಲ್ವಾರಿ ಪದ್ಧತಿ ಬರುತ್ತೆ. ಎಲ್ಲ ಪದ್ಧತಿಗಳು, ಪೊಲೀಸ್ ವ್ಯವಸ್ಥೆ, ಕೇಂದ್ರೀಕೃತ ಆಡಳಿತ ವ್ಯವಸ್ಥೆ, ಕೈಗಾರಿಕಾ ನೀತಿ, ಹೊಸ ನ್ಯಾಯಾಲಯಗಳ ಸ್ಥಾಪನೆ, ಇವು ಏನು ಗ್ರಾಮರ ಪಂಚರ ಆಡಳಿತ ಏನಿತ್ತು, ಆ ಪಂಚರ ಅಧಿಕಾರವನ್ನು ಕಿತ್ಕೋತಾರೆ.
ಹೊಸ ಹೊಸ ವ್ಯವಸ್ಥೆಗಳು ಹಳ್ಳಿಗೆ ಇನ್ಸ್ಟಿಟ್ಯೂಷನ್ಸ್ಗಳು ಎಂಟ್ರಿ ಆಗ್ತವೆ. ಹಾಗಾಗಿ ಬ್ರಿಟಿಷರ ಕಾಲದಲ್ಲಿ ಏನು ಓಲ್ಡ್ ಪಂಚಾಯತ್ ಸಿಸ್ಟಮ್ ಇನ್ ಇಂಡಿಯಾ, ಏನು ಹಳೆಯ ಪಂಚಾಯತ್ ರಾಜ್ ಪದ್ಧತಿ ಇತ್ತು, ಅದು ಸಂಪೂರ್ಣ ನಶಿಸಿ ಹೋಗುತ್ತೆ. ಬ್ರಿಟಿಷರ ಕಾಲದಲ್ಲಿ ಹಳೆಯ ಪಂಚಾಯತ್ ರಾಜ್ ವ್ಯವಸ್ಥೆ ನಶಿಸಿ ಹೋದರೂ ಕೂಡ ಹೊಸ ಪಂಚಾಯತ್ ರಾಜ್ ಸಿಸ್ಟಮ್, ಆಧುನಿಕ ಪಂಚಾಯತ್ ರಾಜ್ ವ್ಯವಸ್ಥೆ, ಹೊಸ ಪಂಚಾಯತ್ ರಾಜ್ ಸಿಸ್ಟಮ್ ಏನು ಈಗಿನ ಪಂಚಾಯತ್ ರಾಜ್ ವ್ಯವಸ್ಥೆ ಇದೆ, ಈ ಪ್ರಸ್ತುತ ಇರುವ ಪಂಚಾಯತ್ ರಾಜ್ ವ್ಯವಸ್ಥೆ ಜಾರಿಗೆ ಬರಲಿಕ್ಕೆ ಬ್ರಿಟಿಷರು ಕಾರಣರಾಗ್ತಾರೆ. ಓಕೆ, ಆ್ಯಂಡ್ ದೇ ವರ್ ರೆಸ್ಪಾನ್ಸಿಬಲ್ ಫಾರ್ ದ ಎಸ್ಟಾಬ್ಲಿಷ್ಮೆಂಟ್ ಆಫ್ ನ್ಯೂ ಪಂಚಾಯತ್ ರಾಜ್ ಸಿಸ್ಟಮ್ ಇನ್ ಇಂಡಿಯಾ. ಹಳೆ ಪದ್ಧತಿ ನಾಶ ಆದರೂ ಕೂಡ ಹೊಸ ಪದ್ಧತಿ ಉಗಮ ಆಗಲಿಕ್ಕೆ ಅವರು ಕಾರಣರಾಗ್ತಾರೆ ಬ್ರಿಟಿಷರು. ಓಕೆ, ಹೊಸ ಪದ್ಧತಿ ಬರುತ್ತೆ. ಇಲ್ಲಿಂದ ನಮಗೆ ಬ್ರಿಟಿಷರ ಆಳ್ವಿಕೆಯಲ್ಲಿ ಸ್ಥಳೀಯ ಸರ್ಕಾರದ ಬೆಳವಣಿಗೆ. ಬ್ರಿಟಿಷರ ಆಳ್ವಿಕೆ ಕಾಲದಲ್ಲಿ ಯಾವ ಥರ ಸ್ಥಳೀಯ ಸರ್ಕಾರಗಳು ಆಗುತ್ತೆ. ಬ್ರಿಟಿಷರು 1608ರಿಂದ 1947 ಅವಧಿನಲ್ಲಿರ್ತಾರೆ ಭಾರತದಲ್ಲಿ. ಇವ್ರ ಕಾಲದಲ್ಲಿ ಯಾವ ಥರ ಆಗುತ್ತೆ. ಡೆವಲಪ್ಮೆಂಟ್ ಆಫ್ ಪಂಚಾಯತ್ ರಾಜ್ ಡ್ಯೂರಿಂಗ್ ಬ್ರಿಟಿಷ್ ಪೀರಿಯಡ್. ಬ್ರಿಟಿಷರ ಕಾಲದಲ್ಲಿ ಐ ಟೋಲ್ಡ್ ಯು, ಹಳೆಯ ಪಂಚಾಯತ್ ರಾಜ್ ವ್ಯವಸ್ಥೆ ನಾಶ ಆಗುತ್ತೆ ಸಂಪೂರ್ಣವಾಗಿ, ಆದರೆ ಹೊಸ ಪಂಚಾಯತ್ ರಾಜ್ ವ್ಯವಸ್ಥೆ ಉಗಮ ಆಗಲಿಕ್ಕೆ ಬ್ರಿಟಿಷರು ಕಾರಣರಾಗ್ತಾರೆ. ಯಾವ ಥರ ಆಗುತ್ತೆ ನೋಡಿ. ಬ್ರಿಟಿಷರ ಕಾಲದಲ್ಲಿ ಬ್ರಿಟಿಷರು ಸಾಮಾನ್ಯವಾಗಿ 1608ರಿಂದ ನೀವು ತೆಗೆದುಕೋಬೋದು, ಅಥವಾ 1757 ಆಫ್ಟರ್ ದ ಬ್ಯಾಟಲ್ ಆಫ್ ಪ್ಲಾಸಿ ಕದನದಿಂದ 1947 ಅಲ್ಲಿವರೆಗಿಂದಲೂ ತಗೋಬೋದು. ಈ ಬ್ರಿಟಿಷರ ಕಾಲದಲ್ಲಿ ಯಾವ ಥರ ಆಗುತ್ತೆ ಪಂಚಾಯತ್ ರಾಜು. ಮೊದಲು ಬ್ರಿಟಿಷರ ಕಾಲದಲ್ಲಿ ನಾನು ಹೇಳಿದೆ 2 ರೀತಿಯ ಸ್ಥಳೀಯ ಸರ್ಕಾರಗಳಿರುತ್ತೆ, ನಗರ ಸ್ಥಳೀಯ ಸಂಸ್ಥೆ, ಗ್ರಾಮೀಣ ಸ್ಥಳೀಯ ಸಂಸ್ಥೆ. ಬ್ರಿಟಿಷರು ಮೊದಲು ನಗರ ಸ್ಥಳೀಯ ಸಂಸ್ಥೆಗಳನ್ನು ಪ್ರಾರಂಭ ಮಾಡ್ತಾರೆ, ನಂತರ ಗ್ರಾಮೀಣ ಸ್ಥಳೀಯ ಸಂಸ್ಥೆಗಳನ್ನು ಪ್ರಾರಂಭ ಮಾಡ್ತಾರೆ. ಯಾಕೆಂದರೆ ಮೊದಲು ಬ್ರಿಟಿಷರು ಇದ್ದಿದ್ದು ನಗರ ಪ್ರದೇಶಗಳಲ್ಲಿ, ಬಾಂಬೆ, ಮಡ್ರಾಸ್, ಕಲ್ಕತ್ತಾ ಈ ಥರ ನಗರ ಪ್ರದೇಶಗಳಿರ್ತಾರೆ. ಹಾಗಾಗಿ ಮೊದಲು ನಗರ ಸ್ಥಳೀಯ ಸಂಸ್ಥೆಗಳನ್ನು ಅವರು ಪ್ರಾರಂಭ ಮಾಡ್ತಾರೆ. ಓಕೆ ನೋಡಿ, 1687ರಲ್ಲಿ ಅವರು ಮುನ್ಸಿಪಲ್ ಕಾರ್ಪೊರೇಷನ್ಸ್ಗಳನ್ನು ಮೊದಲು ಮುನ್ಸಿಪಲ್ ಕಾರ್ಪೊರೇಷನ್ ಅಂದ್ರೇನು, ಅರ್ಬನ್ ಲೋಕಲ್ ಗೌರ್ನಮೆಂಟ್, ನಗರ ಸ್ಥಳೀಯ ಸಂಸ್ಥೆಗಳನ್ನು ಪ್ರಾರಂಭ ಮಾಡ್ತಾರೆ. ಇನ್ 1687 ಮಡ್ರಾಸಲ್ಲಿ ದೇ ಎಸ್ಟಾಬ್ಲಿಷ್ಡ್ ಮಡ್ರಾಸ್ ಮುನ್ಸಿಪಲ್ ಕಾರ್ಪೊರೇಷನ್. ಮಡ್ರಾಸ್ ಮುನ್ಸಿಪಲ್ ಕಾರ್ಪೊರೇಷನನ್ನು ಪ್ರಾರಂಭ ಮಾಡ್ತಾರೆ. ಇಲ್ಲಿಂದ ಭಾರತದಲ್ಲಿ ಬ್ರಿಟಿಷರ ಕಾಲದಲ್ಲಿ ಸ್ಥಳೀಯ ಸರ್ಕಾರಗಳ ಬೆಳವಣಿಗೆ ಆರಂಭ ಆಗುತ್ತೆ. ನಂತರ ಇನ್ 1726 ದೇ ಎಸ್ಟಾಬ್ಲಿಷ್ಡ್ 2 more ಮುನ್ಸಿಪಲ್ ಕಾರ್ಪೊರೇಷನ್ಸ್, ಒನ್ ಅಟ್ ಮುಂಬೈ ಆ್ಯಂಡ್ ಒನ್ ಅಟ್ ಕಲ್ಕತ್ತಾ. 1687 ಮಡ್ರಾಸಲ್ಲಿ ಪ್ರಾರಂಭ ಮಾಡ್ತಾರೆ, 1726 ಮುಂಬೈ ಮತ್ತು ಕಲ್ಕತ್ತಾದಲ್ಲಿ ಮುನ್ಸಿಪಲ್ ಕಾರ್ಪೊರೇಷನ್ಗಳನ್ನು ಸ್ಥಾಪನೆ ಮಾಡ್ತಾರೆ. ಇಲ್ಲಿಂದ ಸ್ಥಳೀಯ ಸರ್ಕಾರಗಳ ಬೆಳವಣಿಗೆ ಬ್ರಿಟಿಷರ ಕಾಲದಲ್ಲಿ ಪ್ರಾರಂಭ ಆಗುತ್ತೆ. ನಂತರ ಇನ್ 1861 ದೆ ಪಾಸ್ಡ್ ಇಂಡಿಯನ್ ಕೌನ್ಸಿಲ್ ಆ್ಯಕ್ಟ್, ಭಾರತೀಯ ಕೌನ್ಸಿಲ್ ಕಾಯ್ದೆಯನ್ನು ತಗೊಂಬರ್ತಾರೆ, ಇಂಡಿಯನ್ ಕೌನ್ಸಿಲ್ ಆ್ಯಕ್ಟ್. ದಿಸ್ ಇಂಡಿಯನ್ ಕೌನ್ಸಿಲ್ ಆ್ಯಕ್ಟ್ ಆಲ್ಸೋ ಕಾಲ್ಡ್ ಡಿಸೆಂಟ್ರಲೈಸೇಷನ್ ಆ್ಯಕ್ಟ್, ವಿಕೇಂದ್ರೀಕೃತ ಕಾಯ್ದೆ ಅಂತ ಕೂಡ ಕರೀತಾರೆ. ಇಂಡಿಯನ್ ಕೌನ್ಸಿಲ್ ಆ್ಯಕ್ಟನ್ನು ತರ್ತಾರೆ. ಅಂಡರ್ ವಿಚ್ ದೇ ಎಸ್ಟಾಬ್ಲಿಷ್ಡ್ 2 types ಆಫ್ ಗೌರ್ನಮೆಂಟ್ಸ್, 2 ಥರದ ಸ್ಥಳೀಯ ಸರ್ಕಾರಗಳನ್ನು ಸ್ಥಾಪನೆ ಮಾಡ್ತಾರೆ, 2 ಹಂತದ ಸರ್ಕಾರಗಳು. ದೇ ಅಟ್ ದ ಸೆಂಟ್ರಲ್ ಲೆಜಿಸ್ಲೇಟಿವ್ ಕೌನ್ಸಿಲ್, ಕೇಂದ್ರ ಶಾಸನ ಸಭೆಯನ್ನು ಪ್ರಾರಂಭ ಮಾಡ್ತಾರೆ. ಆ್ಯಂಡ್ ಅಟ್ ದ ಪ್ರಾವಿನ್ಷಿಯಲ್ ಲೆಜಿಸ್ಲೇಟಿವ್ ಕೌನ್ಸಿಲ್, ಪ್ರಾಂತೀಯ ಶಾಸನ ಸಭೆಗಳನ್ನು ರಚನೆ ಮಾಡ್ತಾರೆ. ಪ್ರಾಂತ್ಯಗಳಿರ್ತವೆ, ಬೆಂಗಾಲ್ ಪ್ರಾವಿನ್ಸ್ ಇರುತ್ತೆ, ಮಡ್ರಾಸ್ ಪ್ರಾವಿನ್ಸ್ ಇರುತ್ತೆ, ಬಾಂಬೆ ಪ್ರಾವಿನ್ಸ್ ಇರುತ್ತೆ, ನಾರ್ತ್ ವೆಸ್ಟ್ ಫ್ರಾಂಟೈರ್ ಪ್ರಾವಿನ್ಸ್ ಇರುತ್ತೆ, ವಾಯುವ್ಯ ಸರಹದ್ದು ಪ್ರಾಂತ್ಯ ಇರುತ್ತೆ, ಪಂಜಾಬ್ ಇರುತ್ತೆ, ಬರ್ಮಾ ಇರುತ್ತೆ. ಸುಮಾರು 6 ಪ್ರಾಂತ್ಯಗಳಿರ್ತವೆ. 6 ಪ್ರಾಂತ್ಯಗಳಲ್ಲಿ ಪ್ರಾಂತೀಯ ಶಾಸನ ಸಭೆಗಳನ್ನು ಸ್ಥಾಪನೆ ಮಾಡ್ತಾರೆ. ಅಂದರೆ ಇಲ್ಲಿ 2 ಹಂತದ ಸರ್ಕಾರಗಳನ್ನು ರಚನೆ ಮಾಡ್ತಾರೆ. ಕೇಂದ್ರದಲ್ಲಿ ಅಟ್ ದ ಸೆಂಟರ್ ಪ್ರಾವಿನ್ಷಿಯಲ್ ಲೆಜಿಸ್ಲೇಟಿವ್ ಕೌನ್ಸಿಲ್, ಆ್ಯಂಡ್ ಅಟ್ ದ ಪ್ರಾವಿನ್ಸಸ್ ದೇ ಎಸ್ಟಾಬ್ಲಿಷ್ಡ್ at the center they established central legislative council, at the provinces they established provincial legislative council. ಕೇಂದ್ರದಲ್ಲಿ ಕೇಂದ್ರ ಶಾಸನ ಸಭೆ, ಪ್ರಾಂತ್ಯಗಳಲ್ಲಿ ಪ್ರಾಂತೀಯ ಶಾಸನ ಸಭೆಗಳನ್ನು ಪ್ರಾರಂಭ ಮಾಡ್ತಾರೆ. ಓಕೆ.
ಈ ಥರ ಸೊ 2 ಹಂತದ ಸರ್ಕಾರವನ್ನು ರಚನೆ ಮಾಡ್ತಾರೆ. ಮುಂದೆ ರಿಪ್ಪನ್ ಕಾಲದಲ್ಲಿ 3ನೇ ಹಂತದ ಸರ್ಕಾರ ಪ್ರಾರಂಭ ಆಗುತ್ತೆ, ಅದೇ ಸ್ಥಳೀಯ ಸರ್ಕಾರ. ಆದರೆ 861 ಇಂಡಿಯನ್ ಕೌನ್ಸಿಲ್ ಆ್ಯಕ್ಟ್ ಅದ್ರ ಪ್ರಕಾರ 2 ಹಂತದ ಸರ್ಕಾರ ಆಗುತ್ತೆ. ಆಮೇಲೆ 3ನೇ ಹಂತದ ಸರ್ಕಾರ ಲಾರ್ಡ್ ರಿಪ್ಪನ್ ಕಾಲದಲ್ಲಿ ಆಗುತ್ತೆ. ಓಕೆ, ನೆಕ್ಸ್ಟ್. ಸೊ ಇನ್ 1870 ದೇ ಇಂಟ್ರೊಡ್ಯೂಸ್ಡ್ ಫಿನಾನ್ಷಿಯಲ್ ಡಿಸೆಂಟ್ರಲೈಸೇಷನ್, ಹಣಕಾಸು ವಿಕೇಂದ್ರೀಕರಣನ ತರ್ತಾರೆ. ಇಟ್ ಮೀನ್ಸ್ ಲಾರ್ಡ್ ಮೇಯೋ, ವೆರಿ ಇಂಪಾರ್ಟೆಂಟ್, ದ ದೆನ್ ವೈಸ್ರಾಯ್ ಆಫ್ ಇಂಡಿಯಾ, ಅಂದಿನ ಭಾರತದ ವೈಸ್ರಾಯ್ ಲಾರ್ಡ್ ಮೇಯೋ ಇಂಟ್ರೊಡ್ಯೂಸ್ಡ್ ಫಿನಾನ್ಷಿಯಲ್ ಡಿಸೆಂಟ್ರಲೈಸೇಷನ್, ಹಣಕಾಸು ವಿಕೇಂದ್ರೀಕರಣವನ್ನು ತರ್ತಾನೆ ಲಾರ್ಡ್ ಮೇಯೋ. ಅಂದರೆ ಎಂಪವರ್ಡ್ ಪ್ರಾವಿನ್ಸಸ್, ಈ ಪ್ರಾಂತೀಯ ಶಾಸನ ಸಭೆಗಳಿರ್ತಾವಲ್ಲ, ಎಂಪವರ್ಡ್ ಪ್ರಾವಿನ್ಸಸ್ ಟು ಇಂಪೋಸ್ ಟ್ಯಾಕ್ಸ್ ಆ್ಯಂಡ್ ಕಲೆಕ್ಟ್ ಟ್ಯಾಕ್ಸ್. ಈ ಪ್ರಾಂತೀಯ ಶಾಸನ ಸಭೆಗಳಿಗೆ ಮೊದಲ ಬಾರಿಗೆ ತೆರಿಗೆ ಹಾಕುವ, ತೆರಿಗೆ ವಸೂಲಿ ಮಾಡುವ ಅಧಿಕಾರವನ್ನು ಕೊಡ್ತಾನೆ ಲಾರ್ಡ್ ಮೇಯೋ. ಅಂಡರ್ ಫಿನಾನ್ಷಿಯಲ್ ಡಿಸೆಂಟ್ರಲೈಸೇಷನ್ ಎಂಪವರ್ಡ್ ಪ್ರಾವಿನ್ಷಿಯಲ್ ಗವರ್ನಮೆಂಟ್ ಟು ಜನರೇಟ್ ದೇರ್ ಓನ್ ರಿಸೋರ್ಸಸ್. ಪ್ರಾಂತೀಯ ಶಾಸನ ಸಭೆಗಳಿಗೆ ಅವುಗಳು ಅವರದೇ ಆದ ಸ್ವಂತ ಸಂಪನ್ಮೂಲವನ್ನು ಹೊಂದುವ ಅಧಿಕಾರವನ್ನು ನೀಡ್ತಾನೆ ಲಾರ್ಡ್ ಮೇಯೋ. ಅದರಿಂದ ಲಾರ್ಡ್ ಮೇಯೋ ಇಂಪಾರ್ಟೆಂಟ್ ಬಿಕಾಸ್ ಆಫ್ ಫಿನಾನ್ಷಿಯಲ್ ಡಿಸೆಂಟ್ರಲೈಸೇಷನ್, ಹಣಕಾಸು ವಿಕೇಂದ್ರೀಕರಣದಿಂದ ಅವನು ಪ್ರಖ್ಯಾತಿಯನ್ನು ಪಡಿತಾನೆ. ಸಿ ಎಂಪವರ್ಡ್ ಪ್ರಾವಿನ್ಷಿಯಲ್ ಗವರ್ನಮೆಂಟ್ ಟು ಇಂಪೋಸ್ ಟ್ಯಾಕ್ಸ್, ಫಾರ್ ಎಕ್ಸಾಂಪಲ್ ಭೂಕಂದಾಯ ತೆರಿಗೆ ವಸೂಲಿ ಮಾಡೋದಕ್ಕೆ ಅಧಿಕಾರನ ನೀಡ್ತಾನೆ. ಆ್ಯಂಡ್ ಎಂಪವರ್ಡ್ ಟು ಕಲೆಕ್ಟ್ ಸ್ಟ್ಯಾಂಪ್ ಡ್ಯೂಟಿ, ಓಕೆ, ಮುದ್ರಾಂಕ ಶುಲ್ಕ ಅದನ್ನು ಕಲೆಕ್ಟ್ ಮಾಡೋದಕ್ಕೆ ಅಧಿಕಾರನ ಕೊಡ್ತಾನೆ. ಎಂಪವರ್ಡ್ ಟು ಕಲೆಕ್ಟ್ ಸಮ್ ಲೈಸೆನ್ಸ್ ಫೀಸ್, ಜುಡಿಷಿಯಲ್ ಫೈನ್, ಸೊ ಇವುಗಳನ್ನೆಲ್ಲ ವಸೂಲಿ ಮಾಡೋದಕ್ಕೆ ಅಧಿಕಾರನ ಕೊಡ್ತಾನೆ. ಸೊ ಫಿನಾನ್ಷಿಯಲ್ ಡಿಸೆಂಟ್ರಲೈಸೇಷನನ್ನು ತರ್ತಾನೆ. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್, ಲಾರ್ಡ್ ರಿಪ್ಪನ್. ಸಿ ಲಾರ್ಡ್ ರಿಪ್ಪನ್ ಇನ್ 1882 ಈ ಪಾಸ್ಡ್ ರಿಪ್ಪನ್ ರೆಸಲ್ಯೂಷನ್, ರಿಪ್ಪನ್ ನಿರ್ಣಯ ಅಂತ ಒಂದನ್ನು ತಗೊಂಬರ್ತಾನೆ. ಅದನ್ನು ಲಾರ್ಡ್ ರಿಪ್ಪನ್ ನಿರ್ಣಯ ಅಂತ ಹೇಳಿ ಅದನ್ನು ಕರೀತಾರೆ. ಇವನೇನು ಮಾಡ್ತಾನೆ, ಅಂಡರ್ ಲಾರ್ಡ್ ರಿಪ್ಪನ್ ರೆಸಲ್ಯೂಷನ್ ಎಸ್ಟಾಬ್ಲಿಷ್ಡ್ 3 ಟೈರ್ ಆಫ್ ಗವರ್ನಮೆಂಟ್, 3rd ಟೈರ್ 3ನೇ ಹಂತದ ಸ್ಥಳೀಯ ಸರ್ಕಾರನ ಸ್ಥಾಪನೆ ಮಾಡ್ತಾನೆ. 861ರಲ್ಲಿ 2 ಹಂತದ ಸರ್ಕಾರ ರಚನೆ ಆಗಿರುತ್ತೆ, 3ನೇ ಹಂತದ ಸರ್ಕಾರ ಲೋಕಲ್ ಗವರ್ನಮೆಂಟನ್ನು ಸ್ಥಾಪನೆ ಮಾಡ್ತಾನೆ. ಹಾಗಾಗಿ ಲಾರ್ಡ್ ರಿಪ್ಪನ್ನನ್ನು ಸ್ಥಳೀಯ ಸರ್ಕಾರದ ಪಿತಾಮಹ ಅಂತ ಹೇಳಿ ಕರೀತಾರೆ, ಫಾದರ್ ಆಫ್ ಲೋಕಲ್ ಸೆಲ್ಫ್ ಗವರ್ನಮೆಂಟ್. ಸಿ ಪಾಸ್ಡ್ ಎ ರೆಸಲ್ಯೂಷನ್ ಇನ್ 1882, 1882ರಲ್ಲಿ ದ ದೆನ್ ವೈಸ್ರಾಯ್ ಆಫ್ ಇಂಡಿಯಾ ಲಾರ್ಡ್ ರಿಪ್ಪನ್, ಅಂದಿನ ಭಾರತದ ವೈಸ್ರಾಯ್ ಲಾರ್ಡ್ ರಿಪ್ಪನ್ ಪಾಸ್ಡ್ ಎ ರೆಸಲ್ಯೂಷನ್, ಒಂದು ನಿರ್ಣಯವನ್ನು ಪಾಸ್ ಮಾಡ್ತಾನೆ. ದಟ್ ರೆಸಲ್ಯೂಷನ್ ಆಲ್ಸೋ ಕಾಲ್ಡ್ ಮ್ಯಾಗ್ನಾ ಕಾರ್ಟಾ ಆಫ್ ಇಂಡಿಯನ್ ಲೋಕಲ್ ಸೆಲ್ಫ್ ಗವರ್ನಮೆಂಟ್, ಭಾರತದ ಸ್ಥಳೀಯ ಸರ್ಕಾರದ ಮ್ಯಾಗ್ನಾ ಕಾರ್ಟಾ ಅಂತ ಕರೀತಾರೆ. ಆ್ಯಂಡ್ ರಿಪ್ಪನ್ ವಾಸ್ ಕಾಲ್ಡ್ ಆಸ್ ಫಾದರ್ ಆಫ್ ಇಂಡಿಯನ್ ಲೋಕಲ್ ಸೆಲ್ಫ್ ಗವರ್ನಮೆಂಟ್, ಅಂಡರ್ ವಿಚ್ ಎಸ್ಟಾಬ್ಲಿಷ್ಡ್ ಓಕೆ 3rd ಲೋಕಲ್ ಸೆಲ್ಫ್ ಗವರ್ನಮೆಂಟ್, 3ನೇ ಹಂತದ ಸ್ಥಳೀಯ ಸರ್ಕಾರವನ್ನು ಸ್ಥಾಪನೆ ಮಾಡ್ತಾನೆ. ಅದಾದ ನಂತರ ರಾಯಲ್ ಕಮಿಷನ್ ನೇಮಕ ಮಾಡ್ತಾರೆ. ಅದಾದ ನಂತರ ಭಾರತ ಸರ್ಕಾರ ಕಾಯ್ದೆನ ತರ್ತಾರೆ. ದಟ್ ವಿ ವಿಲ್ ಸಿ ಫಸ್ಟ್ ರಿಪ್ಪನ್ ರೆಸಲ್ಯೂಷನನ್ನು ನೋಡೋಣ. ಸಿ ಲಾರ್ಡ್ ರಿಪ್ಪನ್ ಗೊತ್ತುವಳಿ, ರಿಪ್ಪನ್ ರೆಸಲ್ಯೂಷನ್ ಅಂದರೆ ಗೊತ್ತುವಳಿ. ಸಿ ಲಾರ್ಡ್ ರಿಪ್ಪನ್ ಪಾಸ್ಡ್ ಎ ರೆಸಲ್ಯೂಷನ್ ಇನ್ 1882. 1882ನಲ್ಲಿ ಒಂದು ರೆಸಲ್ಯೂಷನನ್ನು ಪಾಸ್ ಮಾಡ್ತಾನೆ. ದಿಸ್ ರೆಸಲ್ಯೂಷನ್ ಆಲ್ಸೋ ಕಾಲ್ಡ್ ಆಸ್ ಮ್ಯಾಗ್ನಾ ಕಾರ್ಟಾ, ಮ್ಯಾಗ್ನಾ ಕಾರ್ಟಾ ಆಫ್ ಇಂಡಿಯನ್ ಲೋಕಲ್ ಸೆಲ್ಫ್ ಗವರ್ನಮೆಂಟ್. ಸ್ಥಳೀಯ ಸರ್ಕಾರದ ವಿಷಯದಲ್ಲಿ ಮ್ಯಾಗ್ನಾ ಕಾರ್ಟಾ ಅಂತ ಕರೀತಾರೆ. ಆ್ಯಂಡ್ ಆಲ್ಸೋ ಬಿಕಾಸ್ ಆಫ್ ದಿಸ್ ರೆಸಲ್ಯೂಷನ್, ಸೊ ಲಾರ್ಡ್ ರಿಪ್ಪನ್ ಆಲ್ಸೋ ಕಾಲ್ಡ್ ಫಾದರ್ ಆಫ್ ಇಂಡಿಯನ್ ಲೋಕಲ್ ಸೆಲ್ಫ್ ಗವರ್ನಮೆಂಟ್, ಸ್ಥಳೀಯ ಸರ್ಕಾರದ ಪಿತಾಮಹ. ಸೊ ಈ ಲಾರ್ಡ್ ರಿಪ್ಪನ್ ಗೊತ್ತುವಳಿಯನ್ನು ಸ್ಥಳೀಯ ಸರ್ಕಾರದ ಮ್ಯಾಗ್ನಾ ಕಾರ್ಟಾ ಅಂದ್ರೇನು, ಇಟ್ ಈಸ್ ರಿಟರ್ನ್ ಡಾಕ್ಯುಮೆಂಟ್, ಇಂಪಾರ್ಟೆಂಟ್ ಡಾಕ್ಯುಮೆಂಟನ್ನು ಮ್ಯಾಗ್ನಾ ಕಾರ್ಟಾ ಅಂತ ಹೇಳಿ ಕರೀತಾರೆ. ಆ ಕಾರಣದಿಂದ ಇವನ್ನ ಸ್ಥಳೀಯ ಸರ್ಕಾರದ ಪಿತಾಮಹ ಅಂತಾರೆ. ಸೊ ಅವನು ರಿಪ್ಪನ್ ರೆಸಲ್ಯೂಷನನ್ನು ಸ್ಥಳೀಯ ಸರ್ಕಾರದ ಹೆಗ್ಗುರುತು ಅಂತ ಕೂಡ ಕರೀತಾರೆ. ಲ್ಯಾಂಡ್ ಮಾರ್ಕ್ ಇನ್ ದ ಹಿಸ್ಟರಿ ಆಫ್ ಡೆವಲಪ್ಮೆಂಟ್ ಆಫ್ ಲೋಕಲ್ ಸೆಲ್ಫ್ ಗವರ್ನಮೆಂಟ್, ಸ್ಥಳೀಯ ಸರ್ಕಾರದ ಹೆಗ್ಗುರುತು. ಸೊ ಈ ರಿಪ್ಪನ್ ರೆಸಲ್ಯೂಷನ್, ಅಂಡರ್ ದಿಸ್ ರೆಸಲ್ಯೂಷನ್ ಈ ಪ್ರೊವೈಡೆಡ್ ಫಾರ್ ದ ಎಸ್ಟಾಬ್ಲಿಷ್ಮೆಂಟ್ ಆಫ್
ಲೋಕಲ್ ಗೌರ್ನಮೆಂಟ್. ಆಲ್ರೆಡಿ ಸೆಂಟ್ರಲ್ ಲೆಜಿಸ್ಲೇಟಿವ್ ಕೌನ್ಸಿಲ್ ಇರುತ್ತೆ, ಪ್ರಾವಿನ್ಷಿಯಲ್ ಲೆಜಿಸ್ಲೇಟಿವ್ ಕೌನ್ಸಿಲ್, ಕೇಂದ್ರ ಶಾಸನ ಸಭೆ, ಪ್ರಾಂತೀಯ ಶಾಸನ ಸಭೆ 861ರಲ್ಲಿ ಸ್ಥಾಪನೆ ಆಗಿರ್ತವೆ. ಅದ್ರ ಜೊತೆಗೆ 3ನೇ ಹಂತದ ಸರ್ಕಾರ, ಸ್ಥಳೀಯ ಸರ್ಕಾರನ ಸ್ಥಾಪನೆ ಮಾಡ್ತಾರೆ. ಸಿ ಅಂಡರ್ ದಿಸ್ ರೆಸಲ್ಯೂಷನ್ ಎಸ್ಟಾಬ್ಲಿಷ್ಡ್ 2 ಟೈಪ್ಸ್ ಆಫ್ ಲೋಕಲ್ ಸೆಲ್ಫ್ ಗೌರ್ನಮೆಂಟ್. 2 ಥರದ ಸ್ಥಳೀಯ ಸರ್ಕಾರಗಳನ್ನು ಸ್ಥಾಪನೆ ಮಾಡ್ತಾನೆ. ಒಂದು ರೂರಲ್ ಲೋಕಲ್ ಬಾಡೀಸ್ ಆ್ಯಂಡ್ ಅರ್ಬನ್ ಲೋಕಲ್ ಬಾಡೀಸ್, ನಗರ ಸ್ಥಳೀಯ ಸಂಸ್ಥೆಗಳು. ರೂರಲ್ ಲೋಕಲ್ ಬಾಡೀಸ್ ಆ್ಯಂಡ್ ಅರ್ಬನ್ ಲೋಕಲ್ ಬಾಡೀಸ್ ಅಂತ 2 ಥರದ ಸ್ಥಳೀಯ ಸರ್ಕಾರಗಳನ್ನು ಸ್ಥಾಪನೆ ಮಾಡ್ತಾನೆ. ಕಮ್ ಟು ಅಂಡರ್ ರೂರಲ್ ಲೋಕಲ್ ಬಾಡೀಸ್ ಆ್ಯಂಡ್ ಅಟ್ ಡಿಸ್ಟಿಕ್ ಲೆವೆಲ್, ಜಿಲ್ಲಾ ಮಟ್ಟದಲ್ಲಿ ಎಸ್ಟಾಬ್ಲಿಷ್ಡ್ ಡಿಸ್ಟಿಕ್ ಬೋರ್ಡ್ಗಳನ್ನು ಸ್ಥಾಪನೆ ಮಾಡ್ತಾನೆ, ಜಿಲ್ಲಾ ಬೋರ್ಡ್ಗಳನ್ನು. ಆ್ಯಂಡ್ ಅಟ್ ತಾಲೂಕ್ ಲೆವೆಲ್ ಎಸ್ಟಾಬ್ಲಿಷ್ಡ್ ತಾಲೂಕ್ ಬೋರ್ಡ್ಗಳನ್ನು ಸ್ಥಾಪನೆ ಮಾಡ್ತಾನೆ. ಇದು ಗ್ರಾಮೀಣ ಸ್ಥಳೀಯ ಸಂಸ್ಥೆಗಳು. ಆಗ ಇನ್ನು ಗ್ರಾಮ ಪಂಚಾಯಿತಿಗಳು ಸ್ಥಾಪನೆ ಆಗಿರಲ್ಲ. ಗ್ರಾಮೀಣ ಸ್ಥಳೀಯ ಸಂಸ್ಥೆಗಳಲ್ಲಿ ಲಾರ್ಡ್ ರಿಪ್ಪನ್ 2 ಥರದ ಸ್ಥಳೀಯ ಸಂಸ್ಥೆಗಳನ್ನು ಸ್ಥಾಪನೆ ಮಾಡ್ತಾನೆ. ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಬೋರ್ಡ್ಗಳು, ತಾಲೂಕು ಮಟ್ಟದಲ್ಲಿ ತಾಲೂಕ್ ಬೋರ್ಡ್ಸ್. ಅದೇ ಥರ ಆಲ್ಸೋ ಎಸ್ಟಾಬ್ಲಿಷ್ಡ್ ಅರ್ಬನ್ ಲೋಕಲ್ ಬಾಡೀಸ್ ಎಸ್ಟಾಬ್ಲಿಷ್ಡ್ ಇನ್ ಸಿಟೀಸ್ ಆ್ಯಂಡ್ ಟೌನ್ಸ್. ನಗರ ಪ್ರದೇಶಗಳಲ್ಲಿ, ಸಿಟಿ ಮತ್ತು ಟೌನ್ಗಳಲ್ಲಿ ಎಸ್ಟಾಬ್ಲಿಷ್ಡ್ ಅರ್ಬನ್ ಲೋಕಲ್ ಬಾಡೀಸ್. ಅಂದರೆ ಈಗ ಏನು ಪುರಸಭಾ, ನಗರಸಭಾ, ಅದ್ರ ಬೆಳವಣಿಗೆನೂ ಕೂಡ ಲಾರ್ಡ್ ರಿಪ್ಪನ್ ಕಾಲದಲ್ಲಿ ಪ್ರಾರಂಭ ಆಗುತ್ತೆ. ನೋಡಿ, ದಿಸ್ ರೂರಲ್ ಲೋಕಲ್ ಬಾಡೀಸ್ ಆ್ಯಂಡ್ ಅರ್ಬನ್ ಲೋಕಲ್ ಬಾಡೀಸ್, ನಗರ ಸ್ಥಳೀಯ ಸಂಸ್ಥೆ ಮತ್ತು ಗ್ರಾಮೀಣ ಸ್ಥಳೀಯ ಸಂಸ್ಥೆಗಳು 2 ಥರದ ಸದಸ್ಯರನ್ನು ಹೊಂದಿರ್ತವೆ. ಕನ್ಸಿಸ್ಟೆಡ್ 2 ಟೈಪ್ಸ್ ಆಫ್ ಮೆಂಬರ್ಸ್. ಸೊ ಒಂದು ಅಫಿಷಿಯಲ್ ಮೆಂಬರ್ಸ್ ಆ್ಯಂಡ್ ನಾನ್ ಅಫಿಷಿಯಲ್ ಮೆಂಬರ್ಸ್. ಅಫಿಷಿಯಲ್ ಮೆಂಬರ್ಸ್ ಅಂದರೆ ದೇವರ್ ಬ್ರಿಟಿಷ್. ಅಧಿಕಾರಿ ಪ್ರತಿನಿಧಿಗಳು, ಅಧಿಕಾರೇತರ ಪ್ರತಿನಿಧಿಗಳು ಅಂತ 2 ಥರದ ಸದಸ್ಯರನ್ನು ಹೊಂದಿರ್ತವೆ. ಸಿ ಬೋತ್ ಅರ್ಬನ್ ಆ್ಯಂಡ್ ರೂರಲ್ ಲೋಕಲ್ ಬಾಡೀಸ್ ಹ್ಯಾಡ್ ಬೋತ್ ಅಫಿಷಿಯಲ್ ಆ್ಯಂಡ್ ನಾನ್ ಅಫಿಷಿಯಲ್ ಮೆಂಬರ್ಸ್. ಅಧಿಕಾರೇತರ ಪ್ರತಿನಿಧಿಗಳು ಅಂತ 2 ಥರ ಸದಸ್ಯರನ್ನು ಹೊಂದಿರ್ತಾರೆ. ಅಧಿಕಾರಿ ಪ್ರತಿನಿಧಿಗಳು, ಅಫಿಷಿಯಲ್ ಮೆಂಬರ್ಸ್ ಅಂದರೆ ದೇವರ್ ಬ್ರಿಟಿಷ್ ಆ್ಯಂಡ್ ದೇವರ್ ನಾಮಿನೇಟೆಡ್. ಅವರು ನಾಮನಿರ್ದೇಶನ ಆಗ್ತಿರ್ತಾರೆ, ಅವರು 1/3 ಇರ್ತಾರೆ. ಸೊ 1/3 ಭಾಗದಷ್ಟು ಬ್ರಿಟಿಷ್ ಸದಸ್ಯರಿರ್ತಾರೆ ಸ್ಥಳೀಯ ಸರ್ಕಾರಗಳಲ್ಲಿ. ಅವನ ಅಧಿಕಾರ ಪ್ರತಿನಿಧಿಗಳು ಅಂತಾರೆ, ಅವರು ಚುನಾಯಿತರಾಗ್ತಿರಲ್ಲ, ನಾಮನಿರ್ದೇಶನ ಆಗ್ತಿರ್ತಾರೆ. ಇನ್ನು 2/3 ನಾನ್ ಅಫಿಷಿಯಲ್ ಮೆಂಬರ್ಸ್ ಅಂದರೆ ಅಧಿಕಾರೇತರ ಪ್ರತಿನಿಧಿಗಳು, ದೇವರ್ ಇಂಡಿಯನ್ಸ್, ಅವರು ಭಾರತೀಯರಾಗಿರ್ತಾರೆ. ಆ್ಯಂಡ್ ದೇವರ್ ಎಲೆಕ್ಟೆಡ್, ಚುನಾಯಿತರಾಗ್ತಾರೆ. ಅವರೆಷ್ಟು ಜನ ಇರ್ತಾರೆ? 2/3. ಅಂದರೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಾರತೀಯ ಪ್ರತಿನಿಧಿಗಳಿರ್ತಾರೆ. ಇನ್ ದಿಸ್ ವೇ 2ರಲ್ಲೂ ಕೂಡ ಅಫಿಷಿಯಲ್, ನಾನ್ ಅಫಿಷಿಯಲ್, ಅಧಿಕಾರೇತರ ಸದಸ್ಯರನ್ನು ತರ್ತಾನೆ. ಅದರಲ್ಲಿ ಅಧಿಕಾರೇತರ, ನಾನ್ ಅಫಿಷಿಯಲ್ ಮೆಂಬರ್ ಜಾಸ್ತಿ ಇರ್ತಾರೆ, ಅವರು ದೇವರ್ ಎಲೆಕ್ಟೆಡ್. ಆಮೇಲೆ ಆ ಸ್ಥಳೀಯ, ಈಗ ಡಿಸ್ಟಿಕ್ ಬೋರ್ಡ್, ತಾಲೂಕ್ ಬೋರ್ಡ್, ಅರ್ಬನ್ ಲೋಕಲ್ ಬಾಡೀಸ್, ಅದರ ಅಧ್ಯಕ್ಷ ಕೂಡ ನಾನ್ ಅಫಿಷಿಯಲ್ಲೇ ಆಗಿರಬೇಕು ಅಂತ ಹೇಳ್ತಾನೆ. ಅಂದರೆ ಸ್ಥಳೀಯ ಸಂಸ್ಥೆಗಳ ಅಧ್ಯಕ್ಷ ಕೂಡ ಅಧಿಕಾರೇತರ ಸದಸ್ಯ ಆಗಬೇಕು. ಇಡೀ ಭಾರತದಾದ್ಯಂತ ಸ್ಥಳೀಯ ಸಂಸ್ಥೆಗಳನ್ನು ಸ್ಥಾಪನೆ ಮಾಡಬೇಕು ಅಂತಲೇ. ಸೊ ಇವನು 2 ಥರ ಸ್ಥಳೀಯ ಸಂಸ್ಥೆಗಳನ್ನು ಸ್ಥಾಪನೆ ಮಾಡ್ತಾನೆ, ರೂರಲ್ ಲೋಕಲ್ ಬಾಡೀಸ್, ಅರ್ಬನ್ ಲೋಕಲ್ ಬಾಡೀಸ್ ಅಂಡರ್ ಲಾರ್ಡ್ ರಿಪ್ಪನ್ ರೆಸಲ್ಯೂಷನ್. ರೂರಲ್ ಲೋಕಲ್ ಬಾಡೀಸಲ್ಲಿ ಡಿಸ್ಟಿಕ್ ಬೋರ್ಡ್, ತಾಲೂಕ್ ಬೋರ್ಡ್ಗಳನ್ನು ಸ್ಥಾಪನೆ ಮಾಡ್ತಾನೆ. ಅರ್ಬನ್ ಲೋಕಲ್ ಬಾಡೀಸ್ ಎಸ್ಟಾಬ್ಲಿಷ್ಡ್ ಇನ್ ಸಿಟೀಸ್ ಆ್ಯಂಡ್ ಟೌನ್ಸ್. ಬಿಕಾಸ್ ಆಫ್ ದಟ್ ರೀಸನ್ ಲಾರ್ಡ್ ರಿಪ್ಪನ್ ವಾಸ್ ಕಾಲ್ಡ್ ಆಸ್ ಫಾದರ್ ಆಫ್ ಇಂಡಿಯನ್ ಲೋಕಲ್ ಸೆಲ್ಫ್ ಗೌರ್ನಮೆಂಟ್. ಸ್ಥಳೀಯ ಸರ್ಕಾರದ ಪಿತಾಮಹ ಅಂತಾರೆ. ಆ್ಯಂಡ್ ಈಸ್ ರೆಸಲ್ಯೂಷನ್ ಆಲ್ಸೋ ಕಾಲ್ಡ್, ಲಾರ್ಡ್ ರಿಪ್ಪನ್ ರೆಸಲ್ಯೂಷನ್ ಆಲ್ಸೋ ಕಾಲ್ಡ್ ಲ್ಯಾಂಡ್ ಮಾರ್ಕ್ ಇನ್ ದ ಹಿಸ್ಟರಿ ಆಫ್ ಲೋಕಲ್ ಸೆಲ್ಫ್ ಗೌರ್ನಮೆಂಟ್ ಇನ್ ಇಂಡಿಯಾ. ಭಾರತದಲ್ಲಿ ಸ್ಥಳೀಯ ಸರ್ಕಾರದ ಹೆಗ್ಗುರುತು ಅಂತ ಕರೀತಾರೆ. ಆ್ಯಂಡ್ ಆಲ್ಸೋ ಮ್ಯಾಗ್ನಾ ಕಾರ್ಟಾ ಇನ್ ದ ಹಿಸ್ಟರಿ ಆಫ್ ಲೋಕಲ್ ಸೆಲ್ಫ್ ಗೌರ್ನಮೆಂಟ್, ಸ್ಥಳೀಯ ಸರ್ಕಾರದ ಹೆಗ್ಗುರುತು ಅಂತ ಹೇಳಿ ಕರೀತಾರೆ. ಇಷ್ಟೆಲ್ಲ ಆಗುತ್ತೆ ರಿಪ್ಪನ್ ಗೊತ್ತುವಳಿಯಿಂದ. ಸೊ ಸ್ಥಳೀಯ ಸರ್ಕಾರಗಳ ಸ್ಥಾಪನೆಗೆ ಅಡಿಗಲ್ಲನ್ನು ಹಾಕ್ತಾರೆ ರಿಪ್ಪನ್. ಓಕೆ, ಸೊ ದಿಸ್ ಈಸ್ ರಿಪ್ಪನ್ ರೆಸಲ್ಯೂಷನ್. ಆಫ್ಟರ್ ರಿಪ್ಪನ್ ರೆಸಲ್ಯೂಷನ್, ರಿಪ್ಪನ್ ಕಾಲದಲ್ಲಿ ಗ್ರಾಮೀಣ ಸ್ಥಳೀಯ ಸಂಸ್ಥೆಗಳು ಬಂದಿರುತ್ತೆ. ಗ್ರಾಮ ಮಟ್ಟದಲ್ಲಿ ಅಥವಾ ಗ್ರಾಮೀಣದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಬೋರ್ಡ್, ತಾಲೂಕು ಮಟ್ಟದಲ್ಲಿ ತಾಲೂಕು ಬೋರ್ಡ್ ಬಂದಿರುತ್ತೆ. ಮತ್ತು ನಗರ ಪ್ರದೇಶಗಳಲ್ಲಿ ನಗರ ಸ್ಥಳೀಯ ಸಂಸ್ಥೆಗಳು ಬರುತ್ತೆ. ಅವುಗಳಿಗೆ ಎನ್ಹಾನ್ಸ್ ಅಂದರೆ ಸ್ಟ್ರೆಂಥನ್ ಮಾಡೋದಕ್ಕೆ ಇನ್ 1907 ರಾಯಲ್ ಕಮಿಷನ್ ವಾಸ್ ಅಪಾಯಿಂಟೆಡ್.
ರಾಯಲ್ ಕಮಿಷನನ್ನು ನೇಮಕ ಮಾಡ್ತಾರೆ ದ ದೆನ್ ವೈಸ್ರಾಯ್ ಆಫ್ ಇಂಡಿಯಾ ಲಾರ್ಡ್ ಮಿಂಟೋ ಸೆಕೆಂಡ್. ಲಾರ್ಡ್ ಮಿಂಟೋ ಸೆಕೆಂಡ್ ಅಂತ ಇರ್ತಾನೆ ಒಂದಿನ ಭಾರತದ ವೈಸ್ರಾಯ್. ಟು ಸ್ಟ್ರೆಂಥನ್ ಪಂಚಾಯತ್ ರಾಜ್ ಸಿಸ್ಟಮ್ ಆರ್ ಲೋಕಲ್ ಸೆಲ್ಫ್ ಗವರ್ನಮೆಂಟ್ ಇನ್ ಇಂಡಿಯಾ ಅಪಾಯಿಂಟೆಡ್ ರಾಯಲ್ ಕಮಿಷನ್. ಸೊ ರಾಯಲ್ ಕಮಿಷನನ್ನು ನೇಮಕ ಮಾಡ್ತಾನೆ ಅಂಡರ್ ದ ಚೇರ್ಮನ್ಶಿಪ್ ಆಫ್ ಅಬ್ಬೌಸ್. ಅಬ್ಬೌಸ್ ಅಂತ ಇರ್ತಾನೆ. ಅಬ್ಬೌಸ್ ನೇತೃತ್ವದಲ್ಲಿ ಸಮಿತಿಯನ್ನು ನೇಮಕ ಮಾಡ್ತಾನೆ. ದಿಸ್ ಕಮಿಟಿ ಆಲ್ಸೋ ಕಾಲ್ಡ್ ಅಬ್ಬೌಸ್ ಕಮಿಟಿ ಅಥವಾ ಅಬ್ಬೌಸ್ ಸಮಿತಿ ಅಂತ ಕರೀತಾರೆ. ಈ ಅಬ್ಬೌಸ್ ಸಮಿತಿನಲ್ಲಿ ಇಂಡಿಯನ್ ಮೆಂಬರು ಕೂಡ ಇರ್ತಾರೆ, ಆರ್ ಸಿ ದತ್, ರಮೇಶ್ ಚಂದ್ರ ದತ್ ಅಂತ. ಸೊ ಭಾರತೀಯ ಒಬ್ಬ ಸದಸ್ಯ ಕೂಡ ಇರ್ತಾರೆ. ಸೊ ಆ ಅಬ್ಬೌಸ್ ಕಮಿಟಿ ಏನು ಟು ಸ್ಟ್ರೆಂಥನ್ ಲೋಕಲ್ ಸೆಲ್ಫ್ ಗವರ್ನಮೆಂಟ್ ಇನ್ 1907 ಲಾರ್ಡ್ ಮಿಂಟೋ ಅಪಾಯಿಂಟೆಡ್ ರಾಯಲ್ ಕಮಿಷನ್ ಅಂಡರ್ ದ ಚೇರ್ಮನ್ಶಿಪ್ ಆಫ್ ಅಬ್ಬೌಸ್. ಅಬ್ಬೌಸ್ ನೇತೃತ್ವದಲ್ಲಿ ರಾಯಲ್ ಕಮಿಷನನ್ನು ನೇಮಕ ಮಾಡ್ತಾನೆ. ಆ ರಾಯಲ್ ಕಮಿಷನ್ ಏನೆಲ್ಲ ಹೇಳುತ್ತೆ? ಇಟ್ ಸಬ್ಮಿಟೆಡ್ ರೆಕಮೆಂಡೇಶನ್ಸ್. ಏನಂತ ಹೇಳುತ್ತೆ? ಇಡೀ ಭಾರತದಾದ್ಯಂತ ಸ್ಥಳೀಯ ಸಂಸ್ಥೆಗಳನ್ನು ಸ್ಥಾಪನೆ ಮಾಡಬೇಕು. ಲೋಕಲ್ ಗವರ್ನಮೆಂಟ್ ಶುಡ್ ಬಿ ಎಸ್ಟಾಬ್ಲಿಷ್ಡ್ ಅಕ್ರಾಸ್ ಇಂಡಿಯಾ ಆ್ಯಂಡ್ ದೇ ವರ್ ಗಿವನ್ ಮೋರ್ ಪವರ್. ಈ ಸ್ಥಳೀಯ ಸಂಸ್ಥೆಗಳಿಗೆ ಹೆಚ್ಚಿನ ಅಧಿಕಾರವನ್ನು ಕೊಡಬೇಕು. ಅಂದರೆ ಗವರ್ನಮೆಂಟ್ ಕಂಟ್ರೋಲ್ ಶುಡ್ ಬಿ ರಿಡ್ಯೂಸ್ಡ್. ಸರ್ಕಾರದ ನಿಯಂತ್ರಣ ಸ್ಥಳೀಯ ಸಂಸ್ಥೆಗಳ ಮೇಲೆ ಇರಬಾರ್ದು, ಕಡಿಮೆ ಮಾಡಬೇಕು ಅಂತ ಅವನು ಹೇಳ್ತಾ ಹೋಗ್ತಾನೆ. ಆಮೇಲೆ ಈ ಸ್ಥಳೀಯ ಸಂಸ್ಥೆಗಳಿಗೆ ಮತದಾರರ ಸಂಖ್ಯೆಯನ್ನು ಹೆಚ್ಚಿಸಬೇಕು, ವೋಟರ್ಸನ್ನು ಹೆಚ್ಚಿಸಬೇಕು ಅಂತ ಹೇಳ್ತಾನೆ. ಆ್ಯಂಡ್ ದೇ ಶುಡ್ ಬಿ ಗಿವನ್ ಫಿನಾನ್ಷಿಯಲ್ ರಿಸೋರ್ಸಸ್. ಹೆಚ್ಚಿನ ಆದಾಯ ಮೂಲಗಳನ್ನು ಸ್ಥಳೀಯ ಸಂಸ್ಥೆಗಳಿಗೆ ಕೊಡಬೇಕು ಅಂತ ಹೇಳಿ ಅವನು ಅಬ್ಬೌಸ್ ಕಮಿಟಿ ಶಿಫಾರಸನ್ನು ಕೊಡುತ್ತೆ. ಸೊ ರಾಯಲ್ ಕಮಿಷನನ್ನು ನೇಮಕ ಮಾಡ್ತಾರೆ. ನೆಕ್ಸ್ಟ್ ಇನ್ 1919 ಬ್ರಿಟಿಷ್ ಗವರ್ನಮೆಂಟ್ ಪಾಸ್ಡ್ ಗವರ್ನಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ 1919. ಭಾರತ ಸರ್ಕಾರ ಕಾಯ್ದೆ 1919 ತರುತ್ತೆ. ದಿಸ್ ಆ್ಯಕ್ಟ್ ಆಲ್ಸೋ ಕಾಲ್ಡ್ ಮಾಂಟೆಗೋ ಚೆಮ್ಸ್ಫರ್ಡ್ ರಿಫಾರ್ಮ್ಸ್. ಮಾಂಟೆಗೋ ಚೆಮ್ಸ್ಫರ್ಡ್ ಸುಧಾರಣೆಗಳು ಅಂತ ಹೇಳಿ ಸುಧಾರಣೆಗಳು ಅಂತ ಕೂಡ ಅದನ್ನು ಕರೀತಾರೆ. ಇದರಲ್ಲಿ ಕೂಡ ಸ್ಥಳೀಯ ಸಂಸ್ಥೆಗಳಿಗೆ ಸಂಬಂಧಪಟ್ಟಂತೆ ಕೆಲವು ಶಿಫಾರಸನ್ನು ಮಾಡುತ್ತೆ ಈ ಕಾಯ್ದೆ. ಸೊ ಇವನ್ ದೋ ದಿಸ್ ಎಸ್ಟಾಬ್ಲಿಷ್ಡ್ ಡಯಾರ್ಕಿ ಅಟ್ ದ ಪ್ರಾವಿನ್ಸಸ್. ಪ್ರಾಂತ್ಯಗಳಲ್ಲಿ ದ್ವಿಸರ್ಕಾರನ ಸ್ಥಾಪನೆ ಮಾಡಿದರೂ ಕೂಡ ಸೊ ಅದು ಸ್ಥಳೀಯ ಸಂಸ್ಥೆಗಳಿಗೆ ಸಂಬಂಧಪಟ್ಟಂತೆ ಕೆಲವೊಂದು ಅಂಶಗಳನ್ನು ಹೇಳುತ್ತೆ. ಏನು? ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಸ್ಥಳೀಯ ಸಂಸ್ಥೆಗಳನ್ನು ಎಸ್ಟಾಬ್ಲಿಷ್ ಮಾಡಬೇಕು, ಮತದಾರರ ಸಂಖ್ಯೆಯನ್ನು ಹೆಚ್ಚಳ ಮಾಡಬೇಕು. ಸೊ ನಾನ್ ಅಫಿಷಿಯಲ್ ಮೆಂಬರ್ಸ್, ಅಧಿಕಾರೇತರ ಸದಸ್ಯರು ಜಾಸ್ತಿ ಇರಬೇಕು. ಆ್ಯಂಡ್ ದಿಸ್ ಲೋಕಲ್ ಗವರ್ನಮೆಂಟ್ ಶುಡ್ ಬಿ ಗಿವನ್ ಫಿನಾನ್ಷಿಯಲ್ ರಿಸೋರ್ಸಸ್ ಆರ್ ಫಿನಾನ್ಷಿಯಲ್ ಪವರ್ಸ್. ಸ್ಥಳೀಯ ಸಂಸ್ಥೆಗಳಿಗೆ ಹಣಕಾಸು ಅಧಿಕಾರಗಳನ್ನು ಕೊಡಬೇಕು. ದೇವರು ಎಂಪವರ್ಡ್ ಟು ಜನರೇಟ್ ದೇರ್ ಓನ್ ರಿಸೋರ್ಸಸ್. ತಮ್ಮದೇ ಆದ ಸ್ವಂತ ಸಂಪನ್ಮೂಲಗಳನ್ನು ಅವು ಸ್ಥಾಪನೆ ಮಾಡ್ಕೊಳ್ಳೋದಕ್ಕೆ ಅದಕ್ಕೆ ಅಧಿಕಾರವನ್ನು ನೀಡಬೇಕು. ಆ್ಯಂಡ್ ದೇವರ್ ಎಂಪವರ್ಡ್ ಟು ಇಂಪೋಸ್ ಟ್ಯಾಕ್ಸ್ ಆ್ಯಂಡ್ ಕಲೆಕ್ಟ್ ಟ್ಯಾಕ್ಸ್. ತೆರಿಗೆ ಹಾಕುವ, ತೆರಿಗೆ ವಿಧಿಸುವ ಅಧಿಕಾರವನ್ನು ಕೊಡಬೇಕು. ಎಕ್ಸಾಮಲ್ಲಿ ಕೇಳ್ತಾರೆ, ಯಾವ ಕಾಯ್ದೆ ಸ್ಥಳೀಯ ಸಂಸ್ಥೆಗಳಿಗೆ ತೆರಿಗೆಯನ್ನು ಹಾಕುವ, ವಿಧಿಸುವ ಅಧಿಕಾರವನ್ನು ನೀಡಬೇಕು ಅಂತ ಹೇಳ್ತು ಅಂದರೆ ಸೊ ಗೌರ್ಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ 1919. ಭಾರತ ಸರ್ಕಾರ ಕಾಯ್ದೆ 1919. ಓಕೆ. ಅದರಿಂದ ಭಾರತ ಸರ್ಕಾರ ಕಾಯ್ದೆ 1919 ಇಂಪಾರ್ಟೆಂಟ್. ಏನಕ್ಕೆ ಅಂದರೆ ಸ್ಥಳೀಯ ಸಂಸ್ಥೆಗಳಿಗೆ ಏನು ಲಾರ್ಡ್ ರಿಪ್ಪನ್ ಕಾಲದಲ್ಲಿ ಡಿಸ್ಟ್ರಿಕ್ಟ್ ಬೋರ್ಡ್, ತಾಲೂಕ್ ಬೋರ್ಡ್, ಅರ್ಬನ್ ಲೋಕಲ್ ಬಾಡೀಸು ಪ್ರಾರಂಭ ಆಗಿದ್ವು. ಅವುಗಳಿಗೆ ತೆರಿಗೆ ಹಾಕೋದಕ್ಕೆ, ತೆರಿಗೆ ವಸೂಲಿ ಮಾಡೋದಕ್ಕೆ ಅಧಿಕಾರ ಕೊಡಬೇಕು ಮತ್ತು ಸರ್ಕಾರದ ನಿಯಂತ್ರಣ ಕಮ್ಮಿ ಮಾಡಬೇಕು. ತನ್ನದೇ ಆದ ಸಂಪನ್ಮೂಲನ ಹೊಂದೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಸೊ ಮತದಾರರ ಸಂಖ್ಯೆಯನ್ನು ಸ್ಥಳೀಯ ಸಂಸ್ಥೆಗಳಿಗೆ ಹೆಚ್ಚಳ ಮಾಡಬೇಕು. ಸೊ ಅಧಿಕಾರೇತರ ಪ್ರತಿನಿಧಿಗಳು, ನಾನ್ ಅಫಿಷಿಯಲ್ ಮೆಂಬರ್ಸು ಜಾಸ್ತಿ ಇರಬೇಕು ಅಂತ ಹೇಳಿ ಅದು ವರದಿಯನ್ನು ಭಾರತ ಸರ್ಕಾರ ಕಾಯ್ದೆ 1919 ಹೇಳುತ್ತೆ ಸ್ಥಳೀಯ ಸರ್ಕಾರಗಳಿಗೆ ಸಂಬಂಧಪಟ್ಟಂತೆ. ಸೊ ಈ ಥರ ಬರ್ತ್ ಆ್ಯಂಡ್ ಎವಲ್ಯೂಷನ್ ಆಫ್ ಪಂಚಾಯತ್ ರಾಜ್ ಸಿಸ್ಟಮ್ ಇನ್ ಡ್ಯೂರಿಂಗ್ ಬ್ರಿಟಿಷ್ ರೂಲ್. ಬ್ರಿಟಿಷ್ ಕಾಲದಲ್ಲಿ ಯಾವ ಥರ ಆಯಿತು, ಇದೇ ಪದ್ಧತಿ 1915ವರೆಗೂ ಇರುತ್ತೆ, ಅಪ್ ಟು ಇಂಡಿಪೆಂಡೆನ್ಸ್ ಬರೋವರೆಗೂ ಇರುತ್ತೆ. ಆ ನಂತರ ಸ್ವಾತಂತ್ರ್ಯ ನಂತರ ಯಾವ ಥರ ಆಯಿತು, ಸೊ ಆಫ್ಟರ್ ಇಂಡಿಪೆಂಡೆನ್ಸ್ ಯಾವ ಥರ ಆಯಿತು ಅನ್ನೋದನ್ನು ದಟ್ ವಿ ವಿಲ್ ಡಿಸ್ಕಸ್ ಇನ್ ನೆಕ್ಸ್ಟ್ ಕ್ಲಾಸ್. ಮುಂದಿನ ತರಗತಿನಲ್ಲಿ ಬರ್ತ್ ಆ್ಯಂಡ್ ಎವಲ್ಯೂಷನ್ ಆಫ್ ಪಂಚಾಯತ್ ರಾಜ್ ಸಿಸ್ಟಮ್ ಇನ್ ಇಂಡಿಯಾ ಆಫ್ಟರ್ ಇಂಡಿಪೆಂಡೆನ್ಸ್, ಸ್ವಾತಂತ್ರ್ಯ ನಂತರ ಭಾರತದಲ್ಲಿ ಯಾವ ರೀತಿ ಯುಗಮ ವಿಕಾಸ ಆಯಿತು ಅನ್ನೋದನ್ನು ಹೇಳ್ತಾ ಹೋಗ್ತೀನಿ. 1950 1993ವರೆಗೆ ಯಾವ ಥರ ಇತ್ತು, ಅಲ್ಲಿ ನಮಗೆ ಹಲವಾರು ಸಮಿತಿಗಳು ಬರ್ತವೆ.
ಬಲವಂತರಾಯ್ ಮೆಹ್ತಾ, ಅಶೋಕ್ ಮೆಹ್ತಾ ಸಮಿತಿ ಅಂತ ಹೇಳಿ ಬರ್ತವೆ. GVK ರಾವ್, ಸಿಂಘ್ವಿ, ಗಾಡ್ಗಿಲ್, ತುಂಗೋನ್ ಸಮಿತಿ ಅಂತ ಎಲ್ಲ ಬರುತ್ತೆ. ಸೊ ಅದನ್ನು ಡಿಸ್ಕಸ್ ಮಾಡ್ತೀನಿ. ಓಕೆ ಸ್ನೇಹಿತರೆ, ಪಂಚಾಯತ್ ರಾಜ್ ಸಂಸ್ಥೆ, ರೂರಲ್ ಡೆವಲಪ್ಮೆಂಟ್, ಕೋಆಪರೇಟಿವ್ಸ್, ಲ್ಯಾಂಡ್ ರಿಫಾರ್ಮ್ಸ್, ಇಂಡಿಯನ್ ಸೊಸೈಟಿ, ಎವಲ್ಯೂಷನ್ ಆಫ್ ಇಂಡಿಯನ್ ಸೊಸೈಟಿ ಅಂತ ಏನು ನಿಮಗೆ ಗ್ರೂಪ್ ಸಿ, PDO, ವಿಲೇಜ್ ಅಕೌಂಟೆಂಟ್ ಅಥವಾ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ಸ್ ಅದರಲ್ಲಿ ಏನಿದೆ ಆ ಸಿಲೆಬಸ್ಗೆ ಸಂಬಂಧಪಟ್ಟಂತೆ ನಾವು ಈ ರೀತಿ ವಿಡಿಯೋಗಳನ್ನು ನೀಡ್ತೀವಿ. ಆನ್ಲೈನ್ ರೆಕಾರ್ಡೆಡ್ ವಿಡಿಯೋಸ್ ವಿತ್ ಹೈ ಕ್ವಾಲಿಟಿ ವಿತ್ ಕಂಟೆಂಟ್ ಇರೋ ವಿಡಿಯೋಗಳನ್ನು ನೀಡ್ತೀವಿ. ಸೊ ಆಸಕ್ತರು ನಮ್ಮ ಸಂಸ್ಥೆ ಆಜಾದ್ ICS ಅಕಾಡೆಮಿಗೆ ಸಂಪರ್ಕಿಸ್ಬೋದು. ಸೊ ನಮ್ಮ ಆ್ಯಪ್ ಇದೆ ಆಜಾದ್ ICS ಅಕಾಡೆಮಿ ಅಂತ. ಆ್ಯಪ್ ಮೂಲಕನೂ ಕೂಡ ನಾವು ತರಗತಿಗಳನ್ನು ರೆಕಾರ್ಡೆಡ್ ವಿಡಿಯೋಸನ್ನು ನೀಡ್ತೀವಿ. ಆಸಕ್ತರು ಪರ್ಚೇಸ್ ಮಾಡ್ಬೋದು. ಓಕೆ, ಥ್ಯಾಂಕ್ ಯು.